ರಮೇಶ್ ಕೇಳಿಸ್ತಾ ಇದೆ ಅಲ್ವಾ? ಯಾ ಫೈನ್, ಯು ಕ್ಯಾನ್ ಗೋ ಅಹೆಡ್. ನಿಮ್ದು ವಿಡಿಯೋ ಆಫ್ ಮಾಡಿದ್ರೆ ಕೃಷ್ಣಗೌಡದ್ದು ಬರುತ್ತೆ. ಸೊ ಯು ಸ್ಟಾರ್ಟ್ ವಿತ್ ಇಟ್ ಅಂಡ್ ದೆನ್ ಯು ಟರ್ನ್ ಆಫ್ ಯುವರ್ ದಿಸ್ ಥಿಂಗ್. ಸೊ ಮೇನ್ ಸ್ಕ್ರೀನ್ ಅಲ್ಲಿ ಗೌಡ್ರು ಬರ್ತಾರೆ. ಓಕೆ, ಇದು ಫೇಸ್ಬುಕ್ ಲೈವ್ ಅಲ್ಲಿ ಇದು ಬರ್ತಾ ಇಲ್ಲ. ಹಲೋ, ಏನ್ ಹೇಳಿ? ಫೇಸ್ಬುಕ್ ಲೈವ್ ಅಲ್ಲಿ ಕೃಷ್ಣೇಗೌಡ್ರದ್ದು ವಾಯ್ಸ್ ಬರ್ತಾ ಇಲ್ಲ. ಐ ಡೋಂಟ್ ನೋ ವೈ. ಐ ಆಮ್ ಟ್ರೈಯಿಂಗ್. ಅಲ್ಲ, ಅವ್ರು ಮಾತಾಡಿದ್ರೆ ಬರುತ್ತೆ ಅನ್ಸುತ್ತೆ. ನೀವು ಕಂಟಿನ್ಯೂ ಮಾಡಿ, ನೋಡೋಣ ಅದು. ಓಕೆ, ಆಮೇಲೆ ರೆಕಾರ್ಡಿಂಗ್ ಹಾಕ್ಬೋದು ಇಫ್ ಎನಿ ಇಶ್ಯೂಸ್. ಓಕೆ, ನೀವು ರೆಕಾರ್ಡ್ ನೀವೇ ಮಾಡ್ತಿದ್ದೀರಾ? ಫಸ್ಟ್ ಶೋ ಸ್ಟಾರ್ಟ್ ಮಾಡಿ, ಆಮೇಲೆ ನೋಡೋಣ ಲೈವ್ ಫೇಸ್ಬುಕ್. ಓಕೆ, ಬಟ್ ಎಲ್ಲರಿಗೂ ರೀಚ್ ಆಗೋದಿಲ್ಲ ಅನ್ನೋದೇ ಕ್ವಶನ್ ಆಗಿರೋದು ರಮೇಶ್. ಅದೊಂದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಸೊ ಇಫ್ ಎವ್ರಿಬಡಿ ರೀಚ್ ಆದ್ರೆ ಇಟ್ಸ್ ಫೈನ್. ಓಕೆ, ಓಕೆ ಫೈನ್. ಐ ಥಿಂಕ್ ಇವಾಗ ಬರುತ್ತೆ ಅನ್ಸುತ್ತೆ. ವಿಲ್ ಸಿ ಹೌ ಇಟ್ ಗೋಸ್. ಓಕೆ, ಕಾರ್ಯಕ್ರಮ ಪ್ರಾರಂಭಿಸೋಣ. ಕ್ಷಮೆ ಇರಲಿ, ಟೆಕ್ನಿಕಲ್ ಇಶ್ಯೂಸ್ ಆಗಿದೆ. ಟೆಕ್ನಿಕಲ್ ಇಶ್ಯೂ ಇಂದ ಸುಮಾರು ತೊಂದರೆ ಆಯ್ತು. ಇದು ಝೂಮ್ ಸರ್ವರ್ ಅಕ್ರಾಸ್ ದ ವರ್ಲ್ಡ್ ಆಗಿರೋದ್ರಿಂದ ಎಲ್ಲಾ ಮೀಟಿಂಗ್ಗಳು ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಆಗಿರೋದ್ರಿಂದ ನಾವು ತುಂಬಾ ಪ್ರಯತ್ನ ಮಾಡಿದ್ವು. ಮುಖ್ಯವಾಗಿ ನಾವು ಪ್ರಯತ್ನ ಮಾಡಿದ್ದು, ಕೃಷ್ಣೇಗೌಡರು ಸಾಹೇಬ್ರು ಹೇಳಿದ್ರು, ಎಲ್ಲಾ ರೆಡಿ ಆಗೋಗ್ಬಿಟ್ಟಿದೀನಿ ರವಿ, ಏನಾದ್ರೂ ಪ್ರಯತ್ನ ಮಾಡಿ, ಟೆಕ್ನಿಕಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಅಂತ ಹೇಳಿದ್ರಿಂದ ನಾನು ಈ ಪ್ರಯತ್ನ ಮಾಡಿ ಈ ರೀತಿ ನಾವು ಕಾರ್ಯಕ್ರಮ ನಡೆಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಕನ್ನಡಿಗರಿಗೂ ಸ್ವಾಗತವನ್ನ ಕೋರ್ತೀನಿ. ನೋಡುಮಗ.com ನಿಂದ ನಡೀತಿರೋ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ನಿಮ್ಮೆಲ್ಲರ ಪ್ರೀತಿಯ ಉತ್ತಮ ವಾಗ್ಮಿ, ಸಾಹಿತ್ಯ ಮತ್ತು ಸಂಸ್ಕೃತಿಕ ಕ್ಷೇತ್ರದಲ್ಲಿ ಅವರದೇ ಸಾಧನೆ ಮಾಡಿ ಪ್ರೊಫೆಸರ್ ಆಗಿ ಸೆಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ವೃತ್ತಿ ಆರಂಭಿಸಿ ನಂತರ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದ್ದಾರೆ. ಭಾಷಣಕಾರರಾಗಿ ಪ್ರಪಂಚದ ಎಲ್ಲಾ ಮೂಲೆಗಳಲ್ಲಿ ಕನ್ನಡದ ನೆಲ, ಜಲ, ಸಂಸ್ಕೃತಿಯ ಬಗ್ಗೆ ಭಾಷಣ ಮಾಡಿ ಕನ್ನಡವನ್ನು ಈಗೂ ಮಾತನಾಡಬಹುದು ಅಂತ ನಮಗೆಲ್ಲ ತಿಳಿ ಹೇಳಿದ ನಮ್ಮ ಕನ್ನಡದ ಮೇಷ್ಟ್ರು ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಕೃಷ್ಣೇಗೌಡ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ರವಿ ಅವರೇ. ನಮಸ್ಕಾರ. ಕಾರಣಾಂತರದಿಂದ ಇದೊಂದು ಸ್ವಲ್ಪ ಟೆಕ್ನಿಕಲ್ ತೊಂದರೆ ಆಯ್ತು, ಕ್ಷಮೆ ಇರಲಿ. ಸರ್, ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮೊದಲ 15 ನಿಮಿಷದಿಂದ 20 ನಿಮಿಷ ನೀವು ನಡೆದು ಬಂದ ದಾರಿ, ನೀವು ಏನೇನು, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ನೀವು ನಡೆದು ಬಂದ ದಾರಿ ಬಗ್ಗೆ ಒಂದು 20 ನಿಮಿಷಗಳ ಕಾಲ ಮಾತಾಡಿ, ಆಮೇಲೆ ಪ್ರಶ್ನೋತ್ತರ ಕಾರ್ಯಕ್ರಮ ಇರುತ್ತೆ. ಆದಷ್ಟು ನಾನೇ ಒಬ್ಬನೇ ಪ್ರಶ್ನೆ ಕೇಳ್ತೀನಿ ಅನ್ಸುತ್ತೆ, ಬೇರೆ ಯಾರು ಕೇಳೋ ತರ ಕಾಣೋದಿಲ್ಲ. ಯಾಕೆಂದ್ರೆ ಅದು ಸೆಟಪ್ ಚೇಂಜ್ ಆಗಿದೆ ಇವಾಗ. ಪ್ರಯತ್ನ ಮಾಡಿ ಎಷ್ಟಾಗುತ್ತೋ ಅಷ್ಟನ್ನ ನಿಮ್ನ ಆಕ್ಯುಪೈ ಮಾಡಿ ನಿಮ್ಮಿಂದ ನಾವು ಒಂದು ಒಳ್ಳೆ ಮಾತು ಕೇಳೋ ಸದಾವಕಾಶ ಕಲ್ಪಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ರವಿ ವೆಂಕಟೇಶ್ ಅವರೇ. ನನಗೆ ಬಹಳ ದೊಡ್ಡ ಗೌರವ ಅಂತ ಭಾವಿಸ್ತೀನಿ. ಇಷ್ಟು ಜನರನ್ನ ಏಕಕಾಲಕ್ಕೆ ತಲುಪೋದು ಬಹಳ ದೊಡ್ಡ ಗೌರವದ ವಿಷಯ. ಯಾಕಂದ್ರೆ ಪ್ರಪಂಚದಲ್ಲಿ ಮಾತು ಅಂತ ಶುರು ಆದ್ಮೇಲೆ ಮಾತು ಸಾರ್ಥಕವಾಗದೆ ಅದನ್ನ ಯಾರಾದ್ರೂ ಕೇಳಿದಾಗ, ಅಥವಾ ಮಾತಿಗೆ ಮತ್ತು ಮಾತಾಡೋರ್ ಗೌರವ ಬರೋದೇ ಯಾರಾದ್ರೂ ಅದಕ್ಕೆ ಕೇಳ್ತಾರೆ. ಅದರಿಂದ ಕೇಳೋರಿದ್ದಾರೆ ಅಂತ ನನಗೆ ಸಂತೋಷ ಆಗಿದೆ, ಅದಕ್ಕೆ ಮಾತಾಡ್ತಿದ್ದೀನಿ. ನಾನು ನಡೆದು ಬಂದ ದಾರಿ ಹೇಗೆ ಅಂತ ಕೇಳಿದ್ದೀರಿ. ಅದ್ರ ಬಗ್ಗೆ ನಾನು ತುಂಬಾ ಹೇಳುವ ಇಮೇಜ್ ಇಲ್ಲ ನನಗೆ. ಯಾಕೆಂದ್ರೆ ನನ್ನ ವಿಷಯ ಹೇಳ್ಕೊಳ್ಳೋದಕ್ಕೆ ಬಹಳ ಇಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಕೆಲವು ವರ್ಷಗಳ ಹಿಂದೆ, 2 ವರ್ಷದ ಹಿಂದೆ, ಈ ZTV ಅವರು ವೀಕೆಂಡ್ ವಿತ್ ರಮೇಶ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರಲ್ಲ. ಆ ಪ್ರೋಗ್ರಾಮ್ ಮಾಡಿದಾಗ
ಅವ್ರು ನನ್ನ ಮೊದಲು ಕಾಂಟ್ಯಾಕ್ಟ್ ಮಾಡಿ, ಸರ್ ನಾವು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ, ಅದನ್ನ ದಯವಿಟ್ಟು ನಿಮ್ದು ಡೇಟ್ ಕೊಡಿ, ಆ ದಿನ ನಾವು ನಿಮ್ ಜೊತೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಅವ್ರು ಹೇಳಿದೆ, ನನ್ನ ಲೈಫಲ್ಲಿ ಏನು ಇಲ್ಲಪ್ಪ ಆ ತರದ್ದು. ತುಂಬಾ ಸ್ಕ್ರಾಚ್ ಇಂದ ಹೊರಟು ಬಹಳ ಎತ್ತರಕ್ಕೆ ತಲುಪಿದವ್ರು ಇದ್ರೆ ಅವ್ರ ಬದುಕಿನಲ್ಲಿ ಹೇಳೋಕೆ ಏನೋ ಇರುತ್ತೆ, ಆದ್ರೆ ನಂದು ಹೆಚ್ಚು ಕಡಿಮೆ ಒಂದು ಸ್ಟ್ರೈಟ್ ಲೈನ್ ಮೇಲೆ ಬಂದಿರುವಂತ ಲೈಫ್. ಅಂತ ಎಕ್ಸೈಟಿಂಗ್ ಅನ್ನುವಂತ ಕೃಷ್ಣೇಗೌಡರು ಲೆಫ್ಟ್ ಆದ್ರು. ರವಿ ಅವರೇ, ವಿಡಿಯೋ ಬರ್ತಿರ್ಲಿಲ್ಲ ಅವ್ರು ಕೃಷ್ಣೇಗೌಡ್ರದ್ದು. ಇಲ್ಲಿ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಬರ್ತಾ ಇತ್ತು, ತಿರ್ಗಾ ಜಾಯ್ನ್ ಆದ್ರು. ಓಕೆ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಮಾತಾಡಿ ಸರ್. ಇಲ್ಲಿ ತನಕ ನೀವು ಮಧ್ಯದಲ್ಲಿ ಡ್ರಾಪ್ ಆದ್ರ, ನನ್ನ ಬಗ್ಗೆ ಹೇಳ್ಕೊಳ್ಳುವಂತದ್ದು ಅಂತದ್ ಏನು ಇಲ್ಲ ಅಂತ ಹೇಳ್ಬೇಕಾದ್ರೆ ಕಾಲ್ ಲೆಫ್ಟ್ ಆದ್ರ. ಇಲ್ಲೇನೋ ಆಯ್ತಾ, ಟೆಕ್ನಿಕಲಿ ಏನೋ ಪ್ರಾಬ್ಲಮ್ ಆಯ್ತು ಅಂತ. ಓಕೆ, ಕಂಟಿನ್ಯೂ ಮಾಡಿ ಸರ್ ಪ್ಲೀಸ್. ಓಕೆ, 2 ವರ್ಷದ ಹಿಂದೆ ವೀಕೆಂಡ್ ವಿತ್ ರಮೇಶ್ ಅನ್ನುವಂತ ಕಾರ್ಯಕ್ರಮ ಬಂತು ಜಿ ಟಿವಿನಲ್ಲಿ, ಗೊತ್ತಿರ್ಬೇಕು. ಅವರು ನನ್ನನ್ನು ಆಯ್ಕೆ ಮಾಡಿಕೊಂಡು ನನ್ನ ಬದುಕನ್ನು ಪರಿಚಯ ಮಾಡುವ ಕೆಲಸ ಮಾಡಿದ್ರು. ನಾನು ಅವಾಗ ಅವ್ರಿಗೆ ಹೇಳಿದೆ, ನನ್ನ ಬದುಕಿನ ಅಂತ ಎಕ್ಸೈಟಿಂಗ್ ಅನ್ನುವಂಥದ್ದು ಏನು ಇಲ್ಲ ರೀ, ನನ್ನನ್ನು ಯಾಕೆ ಪರಿಚಯ ಮಾಡ್ತಿದ್ರು. ಅಲ್ಲಿ ಬಂದ ಬಹಳಷ್ಟು ಜನ ಮಹನೀಯರು ತುಂಬಾ ಕಷ್ಟದಲ್ಲಿ, ತುಂಬಾ ತುಂಬಾ ಬಡತನದಿಂದ ಬದುಕು ಕಟ್ಕೊಂಡು ಬಂದಂತವ್ರು. ಅವ್ರ ಬಗ್ಗೆ ಆದ್ರೆ ಹೇಳೋದಕ್ಕೆ ಏನೋ ಇರುತ್ತೆ. ನಾನು ಬಡತನವನ್ನು ಕಂಡವನಲ್ಲ, ಆದ್ರಿಂದ ಬಹಳ ದೊಡ್ಡ ಎತ್ತರಕ್ಕೆ ಏರಿದವನು ಅಲ್ಲ. ನನ್ನನ್ನು ಏನ್ ಪರಿಚಯ ಮಾಡ್ತೀರಿ ಅಂತ ಅಂದೆ. ಆಮೇಲೆ ಅವರು, ಇದೆಲ್ಲ ಬೇಡ ಸರ್, ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ, ನಿಮ್ ಬದುಕಿನಲ್ಲಿ ತುಂಬಾ ಎಕ್ಸೈಟಿಂಗ್ ಅನ್ನುವಂಥ ಬಹಳ ಇದೆ, ಅದರಿಂದ ನೀವು ಬನ್ನಿ ಅಂತಂದ್ರು. ಅದರಿಂದ ನನಗೂ ಏನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಕೆಲವು ಮಾತುಗಳನ್ನ ಅಷ್ಟೇ ಹೇಳ್ಬಿಡ್ತೀನಿ, ಆಮೇಲೆ ಹೆಚ್ಚು ಇಂಟ್ರಾಕ್ಟ್ ಮಾಡೋಣ. ಕೇಳಿಸ್ತಾ ಇದೆ ಅಲ್ವಾ ಸರ್? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಹೇಳ್ಬಿಟ್ರೆ ನಾವೆಲ್ಲ ಮ್ಯೂಟ್ ಮಾಡ್ಕೊಂಡು ವಿಡಿಯೋ ಎಲ್ಲ ಆಫ್ ಮಾಡಿದೀವಿ, ನೀವು ಒಬ್ರು ಮಾತ್ರ ಇವಾಗ ಮಾತಾಡ್ತಾ ಇದ್ದೀರಾ. ಸೊ ಯಾವ್ದು ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅಂತ. ನಾನು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕನಗನಮರಡಿ ಅಂತ ಒಂದು ಹಳ್ಳಿಯಲ್ಲಿ. ನಮ್ಮೂರಿನಲ್ಲಿ ನಾನು ಶಾಲೆಗೆ ಸೇರೋ ವಯಸ್ಸಿನಲ್ಲಿ ಸರ್ಕಾರಿ ಶಾಲೆ ಅಂತ ಬಂದಿದ್ದು. ಅಂತ ಶಾಲೆ ಇರಲಿಲ್ಲ, ಸರ್ಕಾರಿ ಶಾಲೆ ಇರಲಿಲ್ಲ, ಒಂದು ಕೂಲಿ ಮಠ ಇತ್ತು. ಓಕೆ. ಮಠದಲ್ಲಿ ಒಬ್ರು ನಾರಾಯಣಪ್ಪ ಅನ್ನೋರು ಆಸಕ್ತಿ ಇರುವಂತ ಮಕ್ಕಳಿಗೆ ಒಂದಿಷ್ಟು ಪಾಠ ಹೇಳ್ಕೊಡ್ತಿದ್ರು. ನಮ್ಮೂರಲ್ಲಿ ಆ ಕಾಲಕ್ಕೆ ಒಂದು 150 ಮನೆಗಳಿದ್ವು. 150 ಮನೆಯಲ್ಲಿ ಓದಕ್ ಹೋಗ್ತಾ ಇದ್ದ ಮಕ್ಕಳು ಒಂದು 15-20 ಇದ್ದಿರ್ಬೇಕಂತೆ. ಯಾರಿಗೂ ಓದಿಸ್ಬೇಕು ಅನ್ನುವಂತ ಆಕಾಂಕ್ಷೆ ಇರ್ಲಿಲ್ಲ ಅವಾಗ. ನಮ್ಗೆ ಎಂತ ಅನಕ್ಷರಸ್ಥರ ಊರು ಅಂದ್ರೆ, ನಮ್ಮ ಹಳ್ಳಿನಲ್ಲಿ ಯಾವ್ದಾದ್ರು ಸರ್ಕಾರದಿಂದ ಒಂದು ಪತ್ರ ಬಂದ್ರೆ ಅವರು ಊರಲ್ಲೆಲ್ಲ ಹುಡ್ಕೊಂಡು ಹೋಗೋರು, ಯಾರು ಓದೋ ಹುಡುಗರು ಸಿಗ್ತಾರ ಅಂತ. ನಮ್ಮೂರಲ್ಲಿ ಓದೋಕೆ ಯಾರು ಹುಡುಗರು ಸಿಗ್ತಾ ಇರಲಿಲ್ಲ. ನಾನು ಶಾಲೆಗೆ ಸೇರುವ ವಯಸ್ಸಾದಾಗ ನಮ್ಮೂರಲ್ಲಿ ಒಂದು ಸರ್ಕಾರಿ ಶಾಲೆ ಶುರು ಆಯ್ತು. ಅದನ್ನೆಲ್ಲ ವಿವರವಾಗಿ ಹೇಳೋದಿಲ್ಲ. ನಮ್ಮೂರಲ್ಲಿ ಮಾರಿಗುಡಿ ಇತ್ತು, ಆ ಮಾರಿಗುಡಿಯಲ್ಲಿ ಶುರುವಾದ ಶಾಲೆ. ಆ ಶಾಲೆಗೆ ಬೇರೆ ಯಾವ ಉಪಕರಣಗಳು ಇರಲಿಲ್ಲ. ಒಂದು ಟ್ರಂಕ್ ಇತ್ತು, ಆ ಟ್ರಂಕ್ ನಲ್ಲಿ ಒಂದು ಸೀಮೆಪುಣ್ಣ ಇದ್ವು, 4 ರಿಜಿಸ್ಟರ್ಗಳಿದ್ವು, ಒಂದು ಬಟ್ಟೆ ಬೋರ್ಡ್ ಇತ್ತು. ಅದನ್ನ ತಂದು ಆ ಮಾರಿಗುಡಿಲಿ ಇಟ್ಕೊಂಡ್ರೆ ಸ್ಕೂಲ್ ಶುರು ಆಗ್ತಾ ಇತ್ತು. ಅದನ್ನ ತಗೊಂಡು ವಾಪಸ್ ಇಟ್ಟರೆ ಸ್ಕೂಲ್ ಮುಗಿತಾ ಇತ್ತು. ಇಂಥದ್ದೊಂದು ಸ್ಕೂಲ್ ನಲ್ಲಿ ಓದ್ಕೊಂಡು ಬಂದ ಬದುಕನ್ನು ಒಂದ್ಸಲ ಹಿಂದಿರುಗಿ ನೋಡ್ಕೊಂಡ್ರೆ, ಆದ್ರೆ ಅಲ್ಲಿಂದ ಹೊರಟ ನಾನು ಇಲ್ಲಿ ತನಕ ಬರೋಕ್ ಸಾಧ್ಯ ಇತ್ತ ಅಂತ ಅನ್ಸುತ್ತೆ. ನಾನು ಈಚೆಗೆ ಈ ಲಾಕ್ಡೌನ್ ಆದ್ಮೇಲೆ ತುಂಬಾ ರಾಮಾಯಣ ಕೇಳ್ತಾ ಇದ್ದೀನಿ, ರಾಮಾಯಣಗಳನ್ನ ಓದ್ತಾ ಇದ್ದೀನಿ. ಹಾಗೆ ಓದುವಾಗ ಕೆಲವು ಕಡೆ ತುಂಬಾ ಆಶ್ಚರ್ಯ ಅನ್ನೋ ಸಂಗತಿಗಳನ್ನು ನಾನು ಕೇಳ್ತೀನಿ. ವಾಲ್ಮೀಕಿ ರಾಮಾಯಣ ಬರೆದಿದ್ದಾರಲ್ಲ, ಅಲ್ಲಿ ಎಂತೆಂತ ಅದ್ಭುತವಾದ ಸಂಗತಿಗಳನ್ನ ಬರೆದಿದ್ದಾರೆ ಅವರು. ಅಂದ್ರೆ ಯಾವ ಯಾವ ಹಕ್ಕಿಗಳು ಎಷ್ಟೆಷ್ಟು ಎತ್ತರಕ್ಕೆ ಹಾರ್ತವೆ ಅಂತ ಹಕ್ಕಿಗಳ ಒಂದು ದೊಡ್ಡ ಲಿಸ್ಟ್ ಸಿಗುತ್ತೆ. ಸಾವಿರಾರು ವರ್ಷಗಳ ಹಿಂದೆ ಬರೆದಿರುವಂತ ಕಾವ್ಯ. ಯಾವ ಯಾವ ಮರಗಳು
ಪರ್ವತದ ಯಾವ ಯಾವ ಭಾಗದಲ್ಲಿ ಬೆಳೀತವೆ, ಪರ್ವತದ ಎತ್ತರದಲ್ಲಿ ಯಾವ ಬೆಳೀತವೆ, ಮಧ್ಯದಲ್ಲಿ ಯಾವ ಬೆಳೀತವೆ, ಕೆಳಗೆ ಯಾವ ಬೆಳೀತವೆ ಅನ್ನುವಂಥ ವಿವರಗಳು. ಎತ್ತರದಲ್ಲಿ ಬೆಳೆಯುವ ಮರಗಳ ಎಲೆಗಳು, ಕಾಂಡ, ಬೇರು ಹೇಗಿರುತ್ತೆ, ಮಧ್ಯದಲ್ಲಿ ಬೆಳೆಯುವ ಮರಗಳ ಕಾಂಡ, ಬೇರು, ಎಲೆ ಹೇಗಿರುತ್ತೆ, ತಪ್ಪಲಲ್ಲಿ ಬೆಳೆಯುವ ಮರಗಳ ಎಲೆ, ಕಾಂಡ, ಬೇರು ಹೇಗಿರುತ್ತೆ ಅಂತ ಬರೀತಾರೆ. ಇಂತಹ ಹಲವಾರು ಬಹಳ ಸೂಕ್ಷ್ಮವಾದ ವಿಷಯಗಳನ್ನ ಬರೀತಾರೆ. ಸಮುದ್ರಕ್ಕೆ ಸಂಬಂಧಪಟ್ಟ ವಿಷಯಗಳು. ನನಗೆ ಕುತೂಹಲ ಅನ್ಸಿದ್ದು ಈ ನಾಲೆಡ್ಜ್, ಈ ಜ್ಞಾನ ಎಲ್ಲ ಹೇಗ್ ಬಂತು. ವಾಲ್ಮೀಕಿಯವರು ಪಾಠಶಾಲೆ ಓದಿದಂತ ಯಾವ ಪ್ರಕರಣವೂ ನಮ್ಗೆ ಗೊತ್ತಾಗಲ್ಲ. ಆದ್ರೂ ಇದೆಲ್ಲ ಹೇಗ್ ತಿಳಿತು ಅಂದ್ರೆ ಚುಟುಕ್ನಲ್ಲಿ ಹೇಳ್ಬೇಕು. ನಾವು ಓದೋದು ಬರೆಯುವುದರ ಮುಖಾಂತರ ಮಾತ್ರ ಜ್ಞಾನ ಸಿಗುತ್ತೆ, ಅಥವಾ ಈಗ ನೋಡುವುದರ ಮುಖಾಂತರ ಜ್ಞಾನ ಸಿಗುತ್ತೆ ಅಂತ ಭಾವಿಸಿದ್ದೇವಲ್ಲ, ಒಂದು ಕಾಲಕ್ಕೆ ಬಹುಶಃ ಇದಲ್ಲದ ಮಾಧ್ಯಮಗಳಿಂದಲೂ ಜ್ಞಾನ ಪಡೆಯೋದಕ್ಕೆ ಸಾಧ್ಯ ಇತ್ತು ಮನುಷ್ಯರಿಗೆ. ಓದದೆಯೂ ಬರೆಯದೆಯೂ ಬದುಕನ್ನ ನೋಡಿ ಗ್ರಹಿಸುವುದಕ್ಕೆ ಸಾಧ್ಯ ಇತ್ತು ಅಂತ ಕಾಣಿಸುತ್ತೆ. ಬಹುಶಃ ನಾನು ಈ ಓದು ಬರಹ ಇಲ್ಲದೆ ಜ್ಞಾನ ಹರಿದಾಡ್ತಕ್ಕಂಥ. ಹಾಗಾಗಿ ನಮ್ಮೂರಿನವ್ರಿಗೂ ಓದು ಅನಿವಾರ್ಯ ಅಂತ ಅನ್ಸಿರ್ಲಿಲ್ಲ, ಬರಹ ಅನಿವಾರ್ಯ ಅಂತ ಅಂತ ಊರಲ್ಲಿ ಓದ್ಕೊಂಡು ಬಂದವನು. ಹೈಸ್ಕೂಲ್ ಪಾಂಡವಪುರದಲ್ಲಿ ಓದ್ದೆ, ವಿಜಯ ಹೈಸ್ಕೂಲ್ ಅಲ್ಲಿ ಓದ್ದೆ. ಆಮೇಲೆ ಮೈಸೂರಿಗೆ ಬಂದೆ. ಮೈಸೂರು ನನಗೆ ಆವಾಗ ಬೊಂಬಾಯಿ, ನ್ಯೂಯಾರ್ಕ್ ತರ ಕಾಣಿಸಿತ್ತು. ನನಗೆ ಬಹಳ ದೊಡ್ಡ ಊರು ಅಂತ ಅನಿಸ್ತು. ಸಾಧಾರಣ ಅಲ್ಲಿಂದ ಬಂದೆ, ಊರಿಗೆ ಬಂದೆ. ಈ ಊರಿನಲ್ಲಿ ನಾನು PUC ಓದಿ, ಆನಂತರ ಕಾಲೇಜ್ PSc ಓದಿ, ಆಮೇಲೆ ಗಂಗೋತ್ರಿಯಲ್ಲಿ MA ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡು ಪಾಸ್ ಮಾಡಿ, ಅದರ ಮುಂದಿನ ವರ್ಷವೇ ಮೈಸೂರಿನ ಸೆಂಟ್ ಫಿಲೋಮಿನಾ ಕಾಲೇಜಲ್ಲಿ ಕನ್ನಡ ಮೀಸಲಾದ. ನಾನು ಕನ್ನಡ ವಿಷಯವನ್ನು ಓದೋದಕ್ಕೆ ಬಂದಿದ್ದು ಸ್ವಲ್ಪ ಆಕಸ್ಮಿಕ. ಯಾಕೋ ಏನೋ ಗೊತ್ತಿಲ್ಲ, ಬಹಳ ದಿನಗಳಿಂದ ನನ್ನೊಳಗೆ ಒಂದು ಸಾಹಿತ್ಯಾಸಕ್ತಿ ಕುದಿತಾ ಇದೆ. ಇದೆಲ್ಲಕ್ಕಿಂತ ಬೇರೆ ಯಾವುದೂ ಇಲ್ಲ, ಏನೋ ಕುದಿತಾ ಇದೆ, ಅದನ್ನು ಹೊರಗೆ ಹಾಕ್ಬೇಕು ಅಂತ ಆಸೆ ಆಗ್ತಾ ಇದೆ. ಅದಕ್ಕೆ ನಾನು ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದು ಕೂಡ ಆಮೇಲೆ ಬರ್ತಾ ಕನ್ನಡ ವಿಷಯ ತಗೊಂಡೆ. ಕನ್ನಡ ನನ್ನನ್ನ ಇಡೀ ಪ್ರಪಂಚಕ್ಕೆ, ನನ್ನ ಸಾಮಾನ್ಯವಾಗಿ ಯಾರಾದ್ರೂ ಪರಿಚಯ ಮಾಡುವಾಗ ಬಹಳ ಪ್ರೀತಿಯಿಂದ ಹೇಳ್ತಾರೆ, ಮುತ್ತೇಗೌಡರು ಕನ್ನಡವನ್ನ ಜಗತ್ತಿನ ಮೂಲೆ ಮೂಲೆಗೆಲ್ಲ ತಗೊಂಡು ಹೋದ್ರು ಅಂತ. ಸತ್ಯ ಅದಲ್ಲ. ಕನ್ನಡ ಅತ್ಯಂತ ಹುಲುಮಾನವನಾದ ನನ್ನನ್ನ ಪ್ರಪಂಚದ ಎಲ್ಲ ಮೂಲೆಗೂ ತಗೊಂಡು, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾರೋ ಒಬ್ರು ನನ್ನ ಮಾತು ಕೇಳೋದಕ್ಕಿದ್ದಾರೆ ಅನ್ನೋದೇ ಒಂದು ಬಹಳ ದೊಡ್ಡ ಧನ್ಯತೆಯ ಖುಷಿಯ ವಿಷಯ. ಅದರಿಂದ ಈಗ ನಾನೇನಾಗಿದ್ದೀನೋ ಅದನ್ನ ಮಾಡಿರೋದು ಕನ್ನಡ. ಬಹಳ ಹಿಂದೆ ಬೆನಗಲ್ ರಾಮರಾವ್ ಅಂತ ಅವರು ಪದ್ಯ ಬರೆದರು, ಕನ್ನಡವನ್ನುಳಿದನೆಗೆ ಅನ್ಯ ಜೀವನವಿಲ್ಲ, ಕನ್ನಡವನ್ನುಳಿದನೆಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ, ಕನ್ನಡವೇ ಧನಧಾನ್ಯ, ಕನ್ನಡವೇ ಮಹಿಮಾನ್ಯ, ಕನ್ನಡವೇ ಎನಗಾಯಿತು ತೆನ್ನು ಕಿವಿಬ. ನನಗೆ ಕನ್ನಡವೇ ನನ್ನ ತೆನ್ನು ಕಿವಿ ಬಾಯಿ ಎಲ್ಲ. ಜಗತ್ನೆಲ್ಲ ನಾನು ನೋಡ್ತಿರೋದು ಕನ್ನಡದ ಮುಖಾಂತರ. ಜಗತ್ನೆಲ್ಲ ನನ್ನ ಕಿವಿ ಒಳಗ್ ಪಡ್ಕೊತಾ ಇರೋದು ನನ್ನ ಕನ್ನಡದ ಮುಖಾಂತರವೇ. ಜಗತ್ತಿನ ಜೊತೆ ನನ್ನ ಸಂಪರ್ಕ ನನ್ನ ಬಾಯಿ. ಹಾಗಾಗಿ ಕನ್ನಡವೇ ನನ್ನ ಕಣ್ಣು ಕಿವಿ ಬಾಯಿ. ಇಟ್ ಸಾಕು ಅಂತ ಕಾಣಿಸುತ್ತೆ ರವಿ ಅವರೇ. ಸರ್, ತುಂಬಾ ಚೆನ್ನಾಗಿ ನೀವು ಸಮಯನ ಕಳೀತಾ ಇದ್ದೀರಾ. ಇವನ್ COVID-19 ಪ್ರಾಬ್ಲಮ್ ಆಗಿ ಮನೇಲಿದ್ರು ಕೂಡ ನೀವು ರಾಮಾಯಣ ಮಹಾಭಾರತ ಓದ್ತಾ ಇದ್ದೀರಾ. ಅದರಲ್ಲಿ ಕನ್ನಡನ ಯಾವ ತರ ಉಪಯೋಗಿಸ್ಕೊಂಡಿದ್ದಾರೆ, ಯಾವ್ಯಾವ ಪದಗಳು ಹೇಗೆ ಬಳಕೆಯಲ್ಲಿದೆ ಅನ್ನೋದನ್ನ ತಿಳ್ಕೊಳ್ತಾ ಇದ್ದೀರಾ. ತುಂಬಾ ಧನ್ಯವಾದ ಸರ್, ನೀವು ಜೀವನದ ಬಗ್ಗೆ ಮಾತಾಡಿದ್ದಕ್ಕೆ, ನೀವು ನಡ್ಕೊಂಡ್ ಬಂದಿದ್ದು. ಮತ್ತೆ ನೀವು ಇದು ಪ್ರೊಫೆಸರ್ ಆಗಿ ಸೆಂಟ್ ಫಿಲೋಮಿನಾ ಕಾಲೇಜಲ್ಲಿ ಜಾಯ್ನ್ ಆಗಿ ನಂತರ ಅಲ್ಲೇ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದ್ರು ಅಂತ ಕೇಳ್ಪಟ್ಟೆ. ಸೊ ಆ ವಿಷಯದಲ್ಲಿ ನೀವು ಕನ್ನಡ ಪ್ರಾಧ್ಯಾಪಕರು ಅಂತಾನು ಕೇಳ್ಪಟ್ಟೆ. ನೀವು ಯಾವ ರೀತಿ ನೀವು ಒಬ್ಬ ಪ್ರಾಧ್ಯಾಪಕರಾಗಿ ಕನ್ನಡನ ಯಾವ ರೀತಿ ನೀವು ನೋಡ್ತೀರಾ? ಕನ್ನಡ ಅಂದ್ರೆ ನಿಮ್ಮ ಮನಸ್ಸಲ್ಲಿರೋ ಕನ್ನಡಕ್ಕೆ ಯಾವ ರೀತಿ ಒಂದು ಆರಾಧನೆ ಆಗುತ್ತೆ? ನೀವು ಒಬ್ಬ ಕನ್ನಡದ ಪ್ರಾಧ್ಯಾಪಕರಾಗಿ ಹೊರದೇಶದಲ್ಲಿ ನೆಲೆಸಿರೋ ಕನ್ನಡಿಗರಿಗೆ ನಿಮ್ಮ ಕಿವಿ ಮಾತೇನು?
ರವಿ ಅವರೇ, ನಾನು ಒಂದು ಬಹಳ ಸ್ಪಷ್ಟವಾದ ಮಾತು ಹೇಳ್ತೀನಿ. ಈ ತಲೆಮಾರಿನ ಜನಕ್ಕೆ, ನೀವೆಲ್ಲರೂ ನನ್ನ ನಂತರ ತಲೆಮಾರಿನವರು, ಈ ತಲೆಮಾರಿನ ಜನಕ್ಕೆ ಕನ್ನಡ ಭಾಷೆ ಅನ್ನೋದು ಬಹಳ ಪುಟ್ಟದು ಅಂತ ಅನ್ಸುತ್ತೆ. ಆದ್ರೆ ನನಗೆ ಕನ್ನಡಕ್ಕೆ ತೆರೆಕೊಂಡಿರುವಂತ ನನಗೆ ಕನ್ನಡದ್ದೇ ಒಂದು ದೊಡ್ಡ ಜಗತ್ತಿದೆ ಅಂತ. ಆಮೇಲೆ ನೀವು ಇಂಗ್ಲೆಂಡ್ ನಲ್ಲಿ ಬದುಕ್ತಿರೋ, ಇಂಗ್ಲೆಂಡಿನ ಭಾಷೆ ಇಂಗ್ಲಿಷ್. ನನಗೆ ಇಂಗ್ಲಿಷ್ ಬಗ್ಗೆ ಏನು ತಕರಾರಿಲ್ಲ. ಇವತ್ತು ಇಂಗ್ಲಿಷು ಪ್ರಪಂಚದ ಬಹಳ ದೊಡ್ಡ ಜ್ಞಾನದ ಭಾಷೆ. ಇಟ್ಸ್ ಅ ಲ್ಯಾಂಗ್ವೇಜ್ ಆಫ್ ನಾಲೆಡ್ಜ್. ಆದ್ರೆ ಕನ್ನಡ ಭಾಷೆಗಿಂತ ಬಹಳ ಕಿರಿಯ ಭಾಷೆ. ನಾನು ನೀವು ಹೇಳಿದ್ರೆ ನೀವು ತಪ್ಪು ತಿಳ್ಕೊಬೇಡಿ, ಇದನ್ನ ಹೇಳಿದ ಮಾತು ನಂದಲ್ಲ. ಇಂಗ್ಲಿಷ್ ಅನ್ನ ಇದು ಬಹಳ ಅಸಂಗತವಾದ ಅತಾರ್ಕಿಕವಾದ ಭಾಷೆ ಅಂತ ಹೇಳಿದ್ದು ನಾನಲ್ಲ, ಅದನ್ನು ಹೇಳಿದ್ದು ಒಬ್ಬ ಇಂಗ್ಲಿಷ್. ಆತ ಬಹಳ ದೊಡ್ಡ ಪಾರ್ಲಿಮೆಂಟೇರಿಯನ್, ಬಹಳ ದೊಡ್ಡ ಭಾಷಾಕಾರ, ಬಹಳ ದೊಡ್ಡ ಮೇಧಾವಿ, ಬಹಳ ಒಳ್ಳೆ ನಾಟಕಕಾರ. ಆತ ಹೇಳಿದ್ದು ಇಂಗ್ಲಿಷ್ ಅನ್ನೋದು ಬಹಳ ಇಲ್ಲಾಜಿಕಲ್ ಆದಂತ ಭಾಷೆ. ಏನನ್ನ ಓದ್ತೀವೋ ಅದನ್ನ ಬರೆಯೋದಿಲ್ಲ, ಏನನ್ನ ಬರಿತೀವೋ ಅದನ್ನ ಓದೋದು. ನಾನು ಅದಕ್ಕೆ ಬಹಳ ಸಲ ತಮಾಷೆ ಮಾಡ್ತೀನಿ. ಇದು ಇಂಗ್ಲಿಷ್ ಲೇವಡಿ ಮಾಡೋದಕ್ಕಲ್ಲ, ಇಂಗ್ಲಿಷ್ ಗೌರವ ಪ್ರೀತಿ ಇದೆ, ಅದು ಬೇರೆ ಕಾರಣಕ್ಕೆ. ಇಂಗ್ಲಿಷ್ ನಲ್ಲಿ ಬರೆಯೋದು ಬೇರೆ, ಓದೋದು ಬೇರೆ. ನಮ್ ಕನ್ನಡದಲ್ಲಿ ಅತ್ಯಂತ ಮೋರ್ ಇವಾಲ್ವ್ಡ್ ಲ್ಯಾಂಗ್ವೇಜ್, ಹೆಚ್ಚು ವಿಕಸಿತವಾದಂತ ಭಾಷೆ. ನೋಡಿ, ಈಗ CO2 ಜೀವಗೂಯ. ಇಂಗ್ಲಿಷ್ನವ್ರಿಗೆ ಇದಕ್ಕೆ ತಾರ್ಕಿಕವಾದ ಏನಾದ್ರು ಉತ್ತರ ಕೊಡ್ತೀರಾ? ಗೊತ್ತಿಲ್ಲ, ಆಗಲ್ಲ ಅಷ್ಟೇ ಅಂತಾರೆ. ಆಯ್ತು, ಜೀವೋ ಗೋ ಆಯ್ತಲ್ವಾ, ಹಾಗಾದ್ರೆ ಡಿಒ ಯಾಕೆ ಡೋ ಆಗಲ್ಲ? ಟಿಒ ಯಾಕೆ ಟೋ ಆಗಲ್ಲ? ಟೋ ಆಗ್ಬೇಕಾದ್ರೆ TOE ಬರಿಬೇಕು, ಡೋ ಆಗ್ಬೇಕಾದ್ರೆ DOUGH ಬರಿಬೇಕು. DOUGH ಡೋ ಆದ್ಮೇಲೆ ROUGH ರೋ ಆಗ್ಬೇಕಲ್ವಾ? ಇಲ್ಲ, ಅದು ರಫ್ ಆಗ್ಬಿಡುತ್ತೆ. ಓ ಆಗ್ಬೇಕಾದ್ರೆ ROW ಬರೀಬೇಕು. ROW ರೋ ಆದ್ಮೇಲೆ NOW ನೋ ಆಗ್ಬೇಕಲ್ವಾ? ಇಲ್ಲ, ಅದು ನೋವು ಆಗುತ್ತೆ. ನಮಗೂ ತುಂಬಾ ನೋವು ಆಗುತ್ತೆ. NOW ನೋವು ಆದ್ಮೇಲೆ LOW ಲವ್ ಆಗ್ಬೇಕಲ್ವಾ? ಇಲ್ಲ, ಅದು ಲೋ ಆಗುತ್ತೆ. ಲವ್ ಆಗ್ಬೇಕಾದ್ರೆ LOV ಲವ್ ಆದ್ಮೇಲೆ DROV ಡ್ರವ್ ಆಗ್ಬೇಕಲ್ವಾ? ಇಲ್ಲ, ಅದು ಡ್ರೋವ್. DROV ಡ್ರೋವ್ ಆದ್ಮೇಲೆ PROV ಪ್ರೋವ್ ಆಗ್ಬೇಕಲ್ವಾ? ಇಲ್ಲ, ಅದು ಪ್ರೂವ್ ಆಗುತ್ತೆ. ಏನ್ ಪ್ರೂವ್ ಆಗುತ್ತೆ ಅಂದ್ರೆ, ಇಂಗ್ಲಿಷ್ ಭಾಷೆಗೆ ಬರವಣಿಗೆ ಮತ್ತು ಉಚ್ಚಾರಣೆಗೆ ಯಾವ ಲಾಜಿಕ್ಕೂ ಇಲ್ಲ ಅಂತ ಪ್ರೂವ್ ಆಗುತ್ತೆ. ಆದ್ರೆ ಕನ್ನಡದಲ್ಲಿ ಈ ಸಮಸ್ಯೆ ಇಲ್ಲ. ಅದರಲ್ಲಿ ಶಬ್ದಗಳಿಗೆ ಸಂಬಂಧಪಟ್ಟಂಗೆ ಕನ್ನಡದ ಶಬ್ದ ಭಂಡಾರ ಬಹಳ ದೊಡ್ಡದು. ನಾನು ಮೇಷ್ಟ್ರಾಗಿ ಹೇಳ್ತಿದ್ದೀನಿ, ಇತ್ತೀಚೆಗೆ ಪ್ರಕಟವಾಗಿರುವಂತ ಆಕ್ಸ್ಫರ್ಡ್ ಡಿಕ್ಷನರಿನಲ್ಲಿ ರವಿ ಅವರೇ 6.25 ಲಕ್ಷ ಶಬ್ದಗಳಿವೆ. ನಮ್ಮ ಕನ್ನಡದಲ್ಲಿ ಜನಪದ ಶಬ್ದಗಳದ್ದು ಒಂದು ಶಬ್ದಕೋಶ ಮಾಡಿದ್ವಿ ನಾವು. ಆವಾಗ ಅಲ್ಲಿ ವಿದ್ವಾಂಸರನ್ನ ಎಲ್ಲ ಕೇಳಿದೆ, ಕನ್ನಡದಲ್ಲಿರುವಂತ ಜನಪದ ಶಬ್ದಗಳನ್ನ ತಗೊಂಡ್ರೆ ಎಷ್ಟು ಶಬ್ದ ಸಿಗ್ತವೆ ಅಂದ್ರೆ, ಅವ್ರು ಹೇಳಿದ್ರು, ನನ್ಗೆ ಆಶ್ಚರ್ಯ ಆಯ್ತು, 4.5 ಲಕ್ಷ ಶಬ್ದ ಸಿಗ್ತವೆ. ಈ ಜನಪದ ಶಬ್ದಗಳು ನಾನು ಹೇಳ್ತಾ ಇರೋದು ಅದನ್ನ ನೋಡಿದ್ರೆ 4.5 ಲಕ್ಷ ಶಬ್ದಗಳು ಸಿಗ್ತವೆ. ಈಗ ಇಂಗ್ಲಿಷ್ ನಲ್ಲಿ ಕಾಲು ಅನ್ನೋದಕ್ಕೆ ಸಂಬಂಧಪಟ್ಟ ಎಷ್ಟು ಶಬ್ದಗಳಿವೆ? ನೀವು ಇಂಗ್ಲಿಷ್ ಡಿಕ್ಷನರಿ ನೋಡಿ, ಎಷ್ಟು ಶಬ್ದಗಳು ಸಿಗ್ತವೆ. ಕನ್ನಡದಲ್ಲಿ ಒಬ್ಬೊಬ್ಬ ನಡ್ಕೊಂಡ್ ಬರುವಾಗ ಹೆಂಗ್ ಕಾಲಾಗ್ತಾನೆ ಅದಕ್ಕೆಲ್ಲ ಒಂದು ಹೆಸರಿಟ್ಟಿದ್ದಾರೆ ಕನ್ನಡದಲ್ಲಿ. ಒಂದೇ ಕಾಲಲ್ಲ, ಅದು ಬೇರೆ ಬೇರೆ ತರ ಕಾಲು. ಅವ್ರ ನಡಿಗೆಗೆಲ್ಲ ಒಂದ್ ಕಾಲಿದೆ. ನಾನು ಸುಮ್ಮನೆ ಎಷ್ಟು ಕಾಲ್ಗಳನ್ನ ನಾನು ಲಿಸ್ಟ್ ಮಾಡಬಲ್ಲೆ ಅಂತ 10-15 ನಿಮಿಷದಲ್ಲಿ ಮಾಡಿದ ಲಿಸ್ಟ್ ಇದು. ಎಷ್ಟು ಕಾಲ್ಗಳಿವೆ?
ಅಡ್ರಗಾಲು, ತೊಡರಗಾಲು, ಕಿಸ್ಗಾಲು, ಬಣಸಗಾಲು, ಮೆಟ್ಟಗಾಲು, ಪೊಳ್ಳಗಾಲು, ಕುಕ್ಕರಗಾಲು, ಕೌಚಗಾಲು, ಸಿಡುಗಾಲು, ತೊಡಗಾಲು, ಕಿಸ್ಗಾಲು, ತೊಸಗಾಲು, ಬರಿಗಾಲು, ಬರಲ್ಗಾಲು, ಮರಗಾಲು, ಮಡ್ಗಾಲು, ಸೊಡ್ಡಗಾಲು, ಸಣ್ಣಗಾಲು, ಸುತ್ತಗಾಲು, ಸರ್ವೆಗಾಲು, ಐರಗಾಲು, ಎಷ್ಟು ಕಾಲಗಳಿವೆ. ಅವನು ಹೆಂಗ್ ಕಾಲ ಆಗ್ತಾನೆ ಅದಕ್ಕೊಂದು ಶಬ್ದ ಕಟ್ಟಿದ್ದಾನೆ. ಇಂಗ್ಲಿಷ್ ನಲ್ಲಿ ಇಷ್ಟು ದೊಡ್ಡ ಶಬ್ದ ಸಮೃದ್ಧಿ ಇಲ್ಲ. ಹಳ್ಳಿಗೆ ಸಂಬಂಧಪಟ್ಟ ಎಷ್ಟು ಶಬ್ದಗಳಿವೆ. ನಮ್ಮಲ್ಲಿ ಹಳ್ಳಿಯಲ್ಲಿ ಬಹಳ ಚೆನ್ನಾಗಿ ಮಾತಾಡೋರು ಇರ್ತಾರೆ ಕೆಲವರು. ಅವ್ರ ಎದುರಿಗೆ ಒಂದು 50 ಜನ ಸಾಲ ನಿಲ್ಲಿಸ್ಬಿಡಿ, ಒಬ್ಬೊಬ್ಬನ ಕಣ್ಣಿಗೂ ಒಂದ್ ಹೆಸರು ಇಟ್ಬಿಟ್ಟ. ಬೆಡ್ಗಣ್ಣು, ಮೆಳ್ಗಣ್ಣು, ಮುಚ್ಚುಗಣ್ಣು, ಮುಸುರುಗಣ್ಣು, ಅರಗಣ್ಣು, ಕಿರುಗಣ್ಣು, ಕೆಕ್ಕರಗಣ್ಣು, ಕೆಂಗಣ್ಣು, ಬೆಕ್ಕಿನ ಕಣ್ಣು, ಕೊತ್ತಿ ಕಣ್ಣು, ಕುರುಡುಗಣ್ಣು, ಮಾಲ್ಗಣ್ಣು, ತೇಲ್ಗಣ್ಣು, ಗೋಲಿಗಣ್ಣು, ಗೆಜ್ಜೆಗಣ್ಣು, ವರ್ಚಗಣ್ಣು, ತಿರ್ಚುಗಣ್ಣು, ಪಿಳ್ಳುಗಣ್ಣು, ಪಿಸುರುಗಣ್ಣು, ಹಾರಗಣ್ಣು, ನೀರ್ಗಣ್ಣು, ಸೋರಗಣ್ಣು, ಗಂಜಿಗಣ್ಣು, ಗುಳುಗಣ್ಣು, ನಿದ್ಗಣ್ಣು, ನಿಡುಗಣ್ಣು, ಇರುಳುಗಣ್ಣು. ಎಷ್ಟು ಬಗೆಯ ಕಣ್ಣುಗಳಿವೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂದ್ರೆ, ಕನ್ನಡ ಸಮೃದ್ಧವಾದ ಭಾಷೆ, ಅತ್ಯದ್ಭುತವಾದ ಭಾಷೆ. ಈಗ ಸಾಮಾನ್ಯವಾಗಿ ನೀವು ಸೊಪ್ಪಿಗೆ ಸಂಬಂಧಪಟ್ಟ ಎಷ್ಟು ಶಬ್ದಗಳನ್ನ ಬಳಸ್ತೀರಿ? ಸಾರಿಗೆ ಹಾಕೋ ಸೊಪ್ಪು, ಪಲ್ಯ ಮಾಡೋ ಸೊಪ್ಪು, ಎಷ್ಟು ಸೊಪ್ಪುಗಳಿವೆ? ಒಂದ್ 4-5 ಇಂಗ್ಲಿಷ್ ನಲ್ಲಿ ಎಲ್ಲಾ ಸೊಪ್ಪುಗಳನ್ನು ಸೇರಿ ಗ್ರೀನ್ಸ್ ಅಂತ ಒಟ್ಟಿಗೆ ಹೋಲ್ಸೇಲ್ ಆಗಿ ಹೇಳ್ಬಿಟ್ಟ. ಕನ್ನಡದಲ್ಲಿ ನಮ್ಮಲ್ಲಿ ಯಾರು ಹುಡುಗರನ್ನ ಸೊಪ್ಪು ಕಳ್ಸಿದ್ರೆ ಈ ಕಾಲದಲ್ಲಿ ಆ ಉದ್ದಕ್ಕಿರೋದ್ ಕೊಡಿ, ಆಗಲ ಸೊಪ್ಪು ಇರೋದ್ ಕೊಡಿ, ಅದ್ರ ಸ್ವಲ್ಪ ಸಣ್ಣ ಸಣ್ಣ ಎಲೆ ಇದೆಯಲ್ಲ ಅದನ್ನ ಕೊಡಿ ಅಂತ ಕೇಳ್ತಾರೆ. ಎಷ್ಟು ಸೊಪ್ಪುಗಳಿವೆ. ಆ ಸೊಪ್ಪುಗಳಿಗೆಲ್ಲ ಒಂದೊಂದು ಹೆಸರಿಟ್ಟಿಲ್ಲ. ಅಂದ್ರೆ ಹಳ್ಳಿ ಜನ ಅವರ ಸುತ್ತಮುತ್ತ ಏನೇನ್ ಕಾಣಿಸುತ್ತೋ ಅದೆಲ್ಲಕ್ಕೂ ಶಬ್ದ ಒಂದೊಂದು ಹೆಸರಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿರ್ಬೇಕು, ರಿಚರ್ಡ್ ಲೆಡ್ರರ್ ಅಂತ ಒಬ್ಬ ಭಾಷಾ ವಿಜ್ಞಾನಿ ಹೇಳ್ತಾನೆ, ಈ ಪ್ರಪಂಚದಲ್ಲಿ ನಾವು ಹೆಸರಿಡಿದು ಕರೆಯುವುದಕ್ಕಿಂತ ಹೆಚ್ಚು ವಸ್ತುಗಳು, ವಿಷಯಗಳು ಯಾವಾಗಲೂ ಇರ್ತವೆ. There will always be more things and ideas than there are words. ನಾವು ಹೆಸರಿಡೋದಕ್ಕಿಂತ ಹೆಚ್ಚು ಶಬ್ದಗಳಿರ್ತವೆ. ಅದರಿಂದಾನೇ ನಾವೇನ್ ಮಾಡ್ತೀವಿ ಅಂದ್ರೆ ಇರೋ ಶಬ್ದಗಳಲ್ಲೇ ಅಡ್ಜಸ್ಟ್ ಮಾಡ್ತೀವಿ. ತಪ್ಸೆ ಹೇಳ್ತೀನಿ ನೋಡಿ, ಒಂದು ವಾಕ್ಯ ಕನ್ನಡದಲ್ಲಿ ಹೇಳ್ತೀನಿ, ಅದನ್ನ ಬರೆದು ಬಿಟ್ರೆ ಆ ವಾಕ್ಯ ಏನು ಸ್ಪಷ್ಟವಾಗಿ ಅರ್ಥ ಆಗೋದೇ ಇಲ್ಲ. ಅದನ್ನ ಹೇಳುವಾಗ ಮಾತ್ರ ನಾವು ಹೇಳುವಾಗ ಎಲ್ಲಿ ಒತ್ತು ಕೊಡ್ತೀವಿ ಅನ್ನೋದರ ಮೇಲೆ ಅದರ ಅರ್ಥ ಬದಲಾಗ್ತಾ ಹೋಗುತ್ತೆ. ವಾಕ್ಯದ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನಾನು ನಿನ್ನೆ ಬೆಳಗ್ಗೆ ನನ್ನ ಹೆಂಡತಿ ಜೊತೆ ಬೆಂಗಳೂರಿನಿಂದ ಕಾರ್ನಲ್ಲಿ ಮೈಸೂರಿಗೆ ಬರಲಿಲ್ಲ. ಇದೊಂದು ವಾಕ್ಯ. ನಾನು ನಿನ್ನೆ ಬೆಳಿಗ್ಗೆ ನನ್ನ ಹೆಂಡತಿ ಜೊತೆ ಕಾರ್ನಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಬರಲಿಲ್ಲ. ಸೊ ಈ ವಾಕ್ಯ ನಿಮ್ಗೇನೋ ಒಂದು ಕಮ್ಯುನಿಕೇಟ್ ಮಾಡಿದೆ ಅಲ್ವಾ? ನೋಡಿ, ನಾವು ಮಾತಾಡುವ ಕೆಲವು ಕಡೆ ಒತ್ತು ಕೊಡ್ತೀವಿ, ಸ್ಟ್ರೆಸ್ ಅಂತಾರೆ, ಅವಧಾರಣೆ ಅಂತಾರೆ. ಒಂದ್ ಕಡೆ ಒತ್ತು ಕೊಡ್ತೀವಿ. ಆ ಒತ್ತು ಕೊಟ್ರೆ ಮಾತಿನ ಅರ್ಥ ಬದಲಾಗ್ತಾ ಹೋಗುತ್ತೆ ನೋಡಿ. ನಾನು ನಿನ್ನೆ ಬೆಳಿಗ್ಗೆ ನನ್ನ ಹೆಂಡತಿ ಜೊತೆ ಕಾರ್ನಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಬರ್ಲಿಲ್ಲ. ನಾನು ಅನ್ನೋದು ಒತ್ತು ಕೊಡ್ತೀನಿ ನೋಡಿ. ನಾನ್ ನಿನ್ನೆ ಬೆಳಗ್ಗೆ ನನ್ನ ಹೆಂಡತಿ ಜೊತೆ ಕಾರ್ನಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಬರ್ಲಿಲ್ಲ ಅಂದ್ರೆ ಬಂದಿದ್ ನಾನಲ್ಲ ಅಂತ. ನಿನ್ನೆ ಬೆಳಗ್ಗೆ ನನ್ನ ಹೆಂಡತಿ ಜೊತೆ ಕಾರ್ನಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಬರ್ಲಿಲ್ಲ, ನಾನ್ ಬರ್ಲಿಲ್ಲ ಅಂತ. ಈಗ ನಾನು ಅನ್ನೋದು ಬಿಟ್ಟು ನೆನ್ನೆ ಅನ್ನೋದಕ್ಕೆ ಒತ್ತು ಕೊಡ್ತೀನಿ. ನಾನು ನೆನ್ನೆ ಬೆಳಗ್ಗೆ ನನ್ನ ಹೆಂಡತಿ ಜೊತೆ ಕಾರ್ನಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಬರ್ಲಿಲ್ಲ ಅಂದ್ರೆ ನೆನ್ನೆ ಬೆಳಗ್ಗೆ ಬರ್ಲಿಲ್ಲ, ಮೊನ್ನೆ ಬೆಳಗ್ಗೆ ಬಂದಿದ್ ನಾನೇ ಅಂತ. ನಾನು ನೆನ್ನೆ ಬೆಳಗ್ಗೆ ನನ್ನ ಹೆಂಡತಿ ಜೊತೆ ಕಾರ್ನಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಬರ್ಲಿಲ್ಲ ಅಂದ್ರೆ ಬೆಳಗ್ಗೆ ಎಲ್ಲ ಬಂದಿದ್ದು, ಮಧ್ಯಾಹ್ನ, ಸಂಜೆ, ರಾತ್ರಿ. ಮತ್ತೆ ಸ್ಟ್ರೆಸ್ ಮುಂದೆ ಶಿಫ್ಟ್ ಮಾಡ್ತೀನಿ. ನಾನು ನಿನ್ನೆ ಬೆಳಗ್ಗೆ ನನ್ನ ಹೆಂಡತಿ ಜೊತೆ ಕಾರ್ನಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಬರ್ಲಿಲ್ಲ. ನನ್ನ ಹೆಂಡತಿ ಜೊತೆ ಬರ್ಲಿಲ್ಲ ಅಂದ್ರೆ ಬೇರೆಯವ್ರ ಬರ್ಲಿಲ್ಲ. ಸ್ಟ್ರೆಸ್ ಮುಂದೆ ಶಿಫ್ಟ್ ಮಾಡ್ತೀನಿ. ನಾನು ನಿನ್ನೆ ಬೆಳಗ್ಗೆ ನನ್ನ ಹೆಂಡತಿ ಜೊತೆ ಕಾರ್ನಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಬರ್ಲಿಲ್ಲ ಅಂದ್ರೆ ಕಾರ್ನಲ್ಲಿ ಬರ್ಲಿಲ್ಲ, ಬಸ್ ಅಲ್ಲಿ ಬಂದೆ, ಟ್ರೈನ್ ಅಲ್ಲಿ ಬಂದೆ.
ಹೆಸರು ಮುಂದಕ್ಕೆ ಶಿಫ್ಟ್ ಮಾಡ್ತೀನಿ. ನಾನು ನಿನ್ನೆ ಬೆಳಿಗ್ಗೆ ನನ್ನ ಹೆಂಡತಿ ಜೊತೆ ಕಾರ್ನಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಬಂದೆ. ಚೆನ್ನೈಯಿಂದ ಬಂದೆ ಅಂತ ಆಗುತ್ತೆ, ಹೈದರಾಬಾದ್ ಇಂದ ಬಂದೆ, ಡೆಲ್ಲಿಗೆ ಬಂದೆ ಅಂತ ಆಗುತ್ತೆ. ಅದು ಯಾವ್ದು ಬೇಕಂದ್ರೂ ಆಗಿರ್ಬೋದು. ನಾನು ನಿನ್ನೆ ಬೆಳಿಗ್ಗೆ ನನ್ನ ಹೆಂಡತಿ ಜೊತೆ ಕಾರ್ನಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಬರ್ಲಿಲ್ಲ, ಇನ್ನೆಲ್ಲಿಗೆ ಬಂದೆ ಅಂತ ಆಗುತ್ತೆ. ಇನ್ನು ಮುಂದಕ್ಕೆ ಶಿಫ್ಟ್ ಮಾಡ್ತೀನಿ. ನಾನು ನಿನ್ನೆ ಬೆಳಿಗ್ಗೆ ನನ್ನ ಹೆಂಡತಿ ಜೊತೆ ಕಾರ್ನಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಬರ್ಲಿಲ್ಲ, ಬರ್ಲೇ ಇಲ್ಲ ಅಂತ. ಅಂದ್ರೆ ಭಾಷೆ ಆಡುವಾಗಲೇ ಅದು ಮೋರ್ ಎಫೆಕ್ಟಿವ್, ಬರೆಯುವಾಗ ಅಲ್ಲ. ನಾವು ಆಡುವಾಗ ಯಾವ ಭಾವದಲ್ಲಿ ಮಾತಾಡ್ತೀವಿ ಅದೇ ಇಂಪಾರ್ಟೆಂಟ್. ಏನೋ ಹಂಗಂದ ತಕ್ಷಣ ಇವನ್ಗೆ ಹಾರ್ಷ್ ಅಂತ ಅನ್ಸ್ಬಿಡುತ್ತೆ. ಏನೋ ಏನೋ ಅಂತ ಚೇಂಜ್ ಮಾಡ್ತೀವಿ. ನೀವು ದನಿಯನ್ನ ಸಾಫ್ಟ್ ಮಾಡ್ತಿದ್ದಂಗೆ ನಿಮ್ಮ ಭಾವ ಬದಲಾಗೋದು. ಅದರಿಂದ ಮಾತಿರಿಯಲ್ಲ ಬರಹಕ್ಕಿಂತ ಅದ್ಭುತವಾದದ್ದು. ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತಾರೆ, ನೆವರ್ ಸ್ಪೀಕ್ ಇಫ್ ಯು ಕೆನಾಟ್ ಇಂಪ್ರೂವ್ ಅಪಾನ್ ಸೈಲೆನ್ಸ್. ನೆವರ್ ಸ್ಪೀಕ್ ಇಫ್ ಯು ಕೆನಾಟ್ ಇಂಪ್ರೂವ್ ಅಪಾನ್ ಸೈಲೆನ್ಸ್. ಮಾತಾಡಿದ್ದು ಎಷ್ಟು ಚೆನ್ನಾಗಿರ್ಬೇಕು ಅಂದ್ರೆ ಅದು ಮೌನಕ್ಕಿಂತ ಚೆನ್ನಾಗಿರ್ಬೇಕು, ಹಂಗ ಅವಾಗ ಮಾತಾಡ್ಬೇಕು. ನೆವರ್ ಸ್ಪೀಕ್ ಕೆನಾಟ್ ಇಂಪ್ರೂವ್ ಅಪಾನ್ ಸೈಲೆನ್ಸ್. ಅಯ್ಯೋ ನೀನ್ ಸೈಲೆಂಟ್ ಆಗಿದ್ರೆ ಚೆನ್ನಾಗಿತ್ತಪ್ಪ ಮಾತಾಡೋದಕ್ಕಿಂತ ಅಂತ ಇದ್ರೆ ಮಾತಾಡ್ಬಾರ್ದು. ನಾನು ಮಾತಲ್ಲಿ ಬದುಕೋನು, ಮಾತು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಅನ್ನಿಸ್ತಾ ಇದೆ, ಪ್ರತಿ ಕ್ಷಣ ಅನ್ನಿಸ್ತಾ ಇದೆ. ಮನುಷ್ಯ ಅಂದ್ರೆ ಏನು ಅಂದ್ರೆ ಡೆಫಿನೇಷನ್ ಆಫ್ ಹ್ಯೂಮನ್ ಬೀಯಿಂಗ್ ಹೇಳಿದ್ದು ವ್ಯಕ್ತವಾಕ್ ಅಂದ್ರೆ ಒನ್ ಹೂ ಇಸ್ ಎಕ್ಸ್ಪ್ರೆಸ್ ಥ್ರೂ ಹಿಸ್ ಸ್ಪೀಚ್. ಯಾರು ಮಾತಿನ ಮುಖಾಂತರ ವ್ಯಕ್ತಗೊಳ್ತಾನೋ ಅವನು ಮನುಷ್ಯ. ಮನುಷ್ಯನ ವ್ಯಕ್ತಿ ಅಂತಾರೆ ಕನ್ನಡದಲ್ಲಿ. ವ್ಯಕ್ತಿ ಅಂದ್ರೆ ಯಾರು ವ್ಯಕ್ತಗೊಳ್ತಾನೋ ಅವನು, ವ್ಯಕ್ತಗೊಳ್ತಾನೋ ಅವನು. ಹಾಗೆ ವ್ಯಕ್ತಗೊಳ್ಳೋದು ಮಾತಿನ ಮುಖ. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಕರೀತಾರೆ. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ. ನಮ್ಮ ತಾಯಿಂದಿರು ಹಾಡುವಾಗ ಬಾರೋ ಬಾರೋ ನನ್ನ ಬಾಲಚಕ್ರವರ್ತಿ, ಮಗು ಹಾಡ್ತಾಳ ತಾಯಿ. ಬಾರೋ ಬಾರೋ ನನ್ನ ಬಾಲಚಕ್ರವರ್ತಿ, ನಾಲಿಗೆ ಮೇಲೆ ಸರಸ್ವತಿ, ನಾಲಿಗೆ ಮೇಲೆ ಸರಸ್ವತಿ ಇರುವಂತ ಬಾಲಕ ಹಾಲು ಕುಡಿಬಾರು. ಮಗುವಿಗೆ ಹಾಲು ಕುಡಿಸೋ ತಾಯಿಗೆ ಮಗುವಿಗೆ ನಾಲಿಗೆ ಮೇಲೆ ಸರಸ್ವತಿ ಇರುವಂತ ಬಾಲಕ ಅಂತಾರೆ. ಅಂದ್ರೆ ಸರಸ್ವತಿ ಇರೋದು ನಾಲಿಗೆ ಮೇಲೆ ಅಂತ. ಸರಸ್ವತಿನ ಕ್ಯಾಲೆಂಡರ್ ಚಿತ್ರ ಬರೆದಿಟ್ಟಿದ್ದೀವಿ, ಸರಸ್ವತಿ ನಾಲಿಗೆ ಮೇಲೆ ಇರ್ತಾಳೆ. ನಾರಾಯಣ ನಿನ್ನ ನಾಮದ ಬೀಜವ ನಾನೆಲ್ಲಿ ಬಿತ್ತಿ ಬೆಳೆಯಾಲಿ, ನಾನೆಲ್ಲಿ ಬಿತ್ತಿ ಬೆಳೆಯಾಲಿ, ನಿನ್ನ ನಾಮ ನಾಲಿಗೆ ಮೇಲೆ ಬೆಳೆದಿ. ಅಂದ್ರೆ ನಾನು ಯಾಕೆ ಇದನ್ನೆಲ್ಲ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ರವಿ ಅವರೇ? ಅಲ್ಲ ಹೇಳಿ. ಮನುಷ್ಯನಿಗೆ ನಾಲೆಡ್ಜ್ ಕಾಂಪ್ರಿಹೆನ್ಷನ್ಗೆ ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಓದೋದು, ಬರೆಯೋದು, ನೋಡೋದು ಮಾತ್ರ ಅಂತ ಅನ್ಕೊಂಡಿದ್ವಿ. ನಮ್ಗೆ ಈ 5 ಸೆನ್ಸರಿ ಆರ್ಗನ್ಸ್ ಇವೆ, ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ. ಇಷ್ಟರ ಮುಖಾಂತರವೇ ನಮಗೆ ನಾಲೆಡ್ಜ್ ಕಾಂಪ್ರಿಹೆನ್ಷನ್ ಆಗುತ್ತೆ ಅಂತ ಅನ್ಕೊಂಡಿದೀವಿ. ನಾಲೆಡ್ಜ್ ನಂಬೋದು ಬರುತ್ತೆ. ಅದ್ರಲ್ಲಿ ಬಹಳ ಅದ್ಭುತವಾದದ್ದು ಅಂದ್ರೆ ಈ ಮಾತು ಅನ್ನೋದು ನಾಲೆಡ್ಜಿನ ಬಹಳ ದೊಡ್ಡ ಪ್ರವಾಹ. ಅದ್ರಿಂದಾನೇ ಕನ್ನಡ ಭಾಷೆ ಅಂತೆಲ್ಲ ಯಾಕೆ ಇಷ್ಟು ಒದ್ದಾಡ್ತಾರೆ ಅಂದ್ರೆ ಬರೀ ಯಾವ ಭಾಷೆನು, ಕನ್ನಡ ಮಾತ್ರ ಅಲ್ಲ, ಯಾವ ಭಾಷೆನು ಅದು ಬರೀ ಒಂದು ಮೀಡಿಯಂ ಆಫ್ ಕಮ್ಯುನಿಕೇಶನ್ ಅಲ್ಲ, ಬರೀ ಸಂವಹನ ಮಾಧ್ಯಮ. ಇಟ್ ಈಸ್ ಯುವರ್ ಪರ್ಸನಾಲಿಟಿ. ಇಡೀ ಸಮುದಾಯದ, ಒಂದು ಇಡೀ ರಾಜ್ಯದ, ಒಂದು ಇಡೀ ಭೂಭಾಗದ ವ್ಯಕ್ತಿತ್ವ. ಅದ್ರಿಂದ ನಿಮ್ ಜೊತೆ ಮಾತಾಡುವಾಗೆಲ್ಲ ನಾನು ಭಾಷೆ ಬಗ್ಗೆ ಮಾತಾಡ್ಬೇಕು ಅಂತ ನಿಮ್ ಜೊತೆ ಮುಂಚೆನೆ ಹೇಳಿದೆ. ಯಾಕೆ ಅಂದ್ರೆ
ಭಾಷೆನೇ. ಎಷ್ಟು ಚೆನ್ನಾಗಿ ಬಳಸ್ತಾರೆ. ಹ್ಮ್ ಹ್ಮ್ ನಾವು ಅಕ್ಷರಸ್ಥರು ಬಹಳ ಸಲ ಒದ್ದಾಡ್ತಿರ್ತೀವಿ, ಅನಕ್ಷರಸ್ಥರು ಎಷ್ಟು ಚೆನ್ನಾಗಿ ಬಳಸ್ತಾರೆ ಭಾಷೆನ. ಹ್ಮ್ ಹ್ಮ್ ತಾಯಿ ಜೋಗುಳ ಹಾಡ್ತಾಳೆ ಮಗುಗೆ, ಹ್ಮ್ ಮಗು ಹೆಂಗೆಲ್ಲ ಅಳುತ್ತೆ ಅಂತ ಹೇಳ್ತಾಳ. ಹ್ಮ್ ಹ್ಮ್ ಒಂದೊಂದ್ಸಲ ಒಂದೊಂದ್ ತರ ಅಳುತ್ತೆ ಮಗು, ಒಂದೊಂದ್ಸಲ ಸುಳ್ಳೆ ಅಳುತ್ತೆ, ಒಂದ್ಸಲ ಜೋರಾಗಿ ಅಳುತ್ತೆ, ಹ್ಮ್ ಒಂದ್ಸಲ ಕುಸ್ಕುಸು ಅಳುತ್ತೆ. ಹೇಗ್ ಅಳುತ್ತೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ಹಾಡ್ತಾಳೆ ನೋಡಿ. ಒಬ್ರು ವಿದ್ಯಾವಂತರಲ್ಲ, ಹ್ಮ್ ವಿದ್ಯಾವಂತರು ನಮ್ಮ ಡೆಫಿನೇಷನ್ ವಿದ್ಯಾವಂತರಲ್ಲ, ಸ್ಕೂಲಿಗೆ ಹೋದವರಲ್ಲ, ಶಾಲೆಗೆ ಹೋದವರಲ್ಲ, ಮೇಷ್ಟ್ರ ತಕ್ಕದ್ದು ಹ್ಮ್ ಹ್ಮ್ ಏನು ಹಲಗೆಯ ಹಿಡಿದಿಲ್ಲ, ಬಳಪಾದಿ ಬರದಿಲ್ಲ, ಶ್ರೀ ಗುರುವು ನಮಗೆ ಕಲಿಸಿಲ್ಲ. ಹ್ಮ್ 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 ಹಲಗೆ ಹಿಡಿದವರೆಲ್ಲ ಬಳಪದಲ್ಲಿ ಬರೀಲಿಲ್ಲ. ಹ್ಮ್ ಆದ್ರೆ ಟ್ಯೂನ್ ಇದು ಸಂಗೀತ ಗೊತ್ತಿಲ್ಲ. ಹ್ಮ್ ಹ್ಮ್ ಬೆಳ್ಳಾನ ಬೆಳಗಾಗಿ ಬೆಳ್ಳಿ ಮೂಡಲವಾಗಿ ಸ್ವಾಮಿ ಮೂಡಿ ಬರುವಾಗ ಸುಳ್ಳೆ ಅಳತಾನೇತು. ಸ್ವಾಮಿ ಮೂಡಿ ಬರುವಾಗ ಸ್ವಾಮಿ ಸೂರ್ಯ ಮೂಡುವಾಗ. ಹ್ಮ್ 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 ಬೆಳಗಾಗಿ ಬೆಳ್ಳಿ ಮೂಡಲವಾಗಿ ಸ್ವಾಮಿ ಮೂಡಿ ಬರುವಾಗ ಸುಮಕ ಅಳತಾನಾಚು. ಬಹುಗಾಡು ಜೋಗುಲ್ದಾಡು. ಹ್ಮ್ ಕಚ್ಚಿನ ಬಟಲಾಗ ಮಿಂಚಣ್ಣಿ ಬುಟ್ಟ ಕಂಡು ಕಿಡಿ ತಿಕ್ಕುವಾಗ ಸಾಡಿ ಅಳತಾನಾಚು. ಕಂಚಿನ ಬಟ್ಲಲ್ಲಿ ಮಿಂಚೆಣ್ಣೆ ಅಂತ ಒಂದು ಶಬ್ದ ಕ್ರಿಯೇಟ್ ಮಾಡಿ. ಮಿಂಚೆಣ್ಣೆ ಯಾವುದು ಅಂದ್ರೆ ಈ ಮಕ್ಕಳಿಗೆ ಹರಳೆಣ್ಣೆ ಹಾಕ್ತಾರಲ್ಲ ತಲೆಗೆ ಮೈಗೆ ತಿಕ್ಕೋದು, ಗಟ್ಟಿಯಾಗಿರೋ ಹರಳೆ ಎಣ್ಣೆನ ಕಾಯಿಸಿದ್ರೆ ಆ ಕಾಯಿಸಿದ ಹರಳೆಣ್ಣೆ ತೆಳುವಾಗ್ಬಿಡುತ್ತೆ. ತೆಳುವಾದಾಗ ಅದು ಕಂಚಿನ ಬಟ್ಲಲ್ಲಿ ಮಿಂಚ್ತಾ ಇರುತ್ತೆ. ಅದಕ್ಕೆ ಒಂದು ಹೊಸ ಶಬ್ದ ಕಾಯಿನ್ ಮಾಡ್ತಾಳೆ, ಮಿಂಚೆಣ್ಣೆ. ಕಂಚಿನ ಬಟಲಾಗ ಮಿಂಚೆಣ್ಣೆ ಬಿಟ್ಟಕೊಂಡು ಹಿಡಿ ತಿಕ್ಕುವಾಗ ಹಾಡಿ ಹಾಡಿ ಅಳತಾನ. ಬೆಳ್ಳಿಯ ಹಂಡೆಗೆ ಬಂಗಾರ ಗಿಂಡಿಯ ಹಾಕಿ ಮೊಗೆದು ಎರಿವಾಗ ಮತ್ತ ಅಳತಾನ. ಉಪ್ಪು ತುಪ್ಪದ ಅನ್ನ ಒಪ್ಪಾಗಿ ನಾ ಕಲಸಿ. ಗೊತ್ತಾ ನಿಮ್ಗೆ ಉಪ್ಪು ತುಪ್ಪದ ಅನ್ನ ಅಂದ್ರೆ? ಉಪ್ಪು ತುಪ್ಪ ಹಾಕಿ ಅನ್ನ, ಬಿಸಿ ಅನ್ನ ಕಲ್ಸೋದು. ಬಿಸಿಯಾಗಿದ್ದಾಗ ತೆಗೆದು ಅದಕ್ಕೆ ಉಪ್ಪು ಹಾಕಿ ಕಲಿಸ್ತಾರೆ. ಆ ಕಲ್ಸೋದಕ್ಕೊಂದು ಹದ ಇದೆ. ಹಿಂದೆಲ್ಲ DVG ಹೇಳ್ತಾ ಇದ್ರು, ಉಪ್ಪು ತುಪ್ಪದ ಅನ್ನ ಬಹಳ ಚೆನ್ನಾಗಿ ಇರುತ್ತೆ. ಯಾಕೆ ಅಂದ್ರೆ ಅದಕ್ಕೆ ಏನು ಒರಳಿರಲ್ಲ, ಅದು ಬಹಳ ರುಚಿಯಾಗಿರುತ್ತೆ. ಅಂದ್ರೆ ಅದ್ರ ಹಿಂದೆ ತಾಯಿಯ ಬೆರಳಿರುತ್ತೆ. ತಾಯಿ ಬೆರಳಿರುತ್ತೆ ಅಂತಲ್ಲ, ಅದಕ್ಕೆ ರುಚಿ ಇರೋದಕ್ಕೆ ಇನ್ನೊಂದು ಕಾರಣ, ಅದ್ರಲ್ಲಿ ತಾಯಿಯ ಕರಳಿರುತ್ತೆ. ಉಪ್ಪು ತುಪ್ಪದ ಅನ್ನ ಒಪ್ಪಾಗಿ ನಾ ಕಲಸಿ ತುತ್ತು ಮಾಡಿ ಕೊಡುವಾಗ ಮುಚ್ಚಿ ಅಳತಾನ. ಬಂಗಾರದ ತೊಟ್ಲಿಗೆ ಬೆಳ್ಳಿ ಜೋಡೆಳೆ ಹಗ್ಗ, ಬಂಗಾರ ತೊಟ್ಲಿಗೆ ಬೆಳ್ಳಿ ಜೋಡೆಳೆ ಹಗ್ಗ, ಬಿಸಿ ಬಿಸಿ ತೂಗುವಾಗ ಅಳತಾನ. ಇವ್ರು ಯಾರು ಯಾವ ಸ್ಕೂಲ್ಗೆ ಹೋಗಿದ್ದಾರೆ ಹೇಳಿ? ಎಷ್ಟು ಅದ್ಭುತವಾದ ಟ್ಯೂನ್ಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ, ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ, ಚದುರಂಗಿ ಮಾತ ನಿಲ್ಲಿಸಿ ಗಿಳಿಗಳೇ ಈ ಬನ್ನಿ ನನ್ನ ಕಳುಕೆ. ಎಂತ ಒಳ್ಳೆ ಟ್ಯೂನ್ ನೋಡಿ. ಎಕ್ಕೆಯ ಗಿಡದಾಗೆ ಹಕ್ಕಿ ಬೋರಾಡಿದಂಗೆ ಅಕ್ಕ ನೀಲಮ್ಮನ ಬಳಗದ, ಅಕ್ಕ ನೀಲಮ್ಮನ ಬಳಗದ, ಅಕ್ಕ ನೀಲಮ್ಮನ ಬಳಗದ ಕಣ್ಣೀರು ಹನ್ನೊಂದೊಳೆಯಾಗಿ ಹರಿದವು. ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ ಅಂತ ಅರ್ಥಗಳು. ಅಂದ್ರೆ ಹಲಗೆ ಹಿಡಿದಿಲ್ಲ, ಬಳಪದಿ ಬರೆದಿಲ್ಲ, ಶ್ರೀ ಗುರುವು ನಮಗೆ ಕಲಿಸಿಲ್ಲ. ನಮ್ಮ ಹಿಸ್ಟ್ರಿ ನಾವು ಸರಿಯಾಗಿ ನೋಡ್ಕೊಂಡು ಬಂದ್ರೆ ಈ ನಮಗೆ ಗೊತ್ತಿರುವ ಮಾಧ್ಯಮಗಳನ್ನು ಬಿಟ್ಟು ಬೇರೆ ಇನ್ಯಾವುದೋ ಮಾಧ್ಯಮದಿಂದ ಕೂಡ ನಮಗೆ ನಾಲೆಡ್ಜ್ ಬರುತ್ತೆ. ಯು ಆರ್ ನಾಟ್ ಅವೇರ್ ಆಫ್ ದಟ್. ನಮ್ಗೆ ಗೊತ್ತಿಲ್ಲ ಅದು. ಅದು ನಮ್ಮ ಕನ್ನಡದ ಮುಖಾಂತರ ಗೊತ್ತಾಗುತ್ತೆ. ಈಗ ಕೋವಿಡ್ ಕಾಲ ಇದು. ಅದೇ ನೆಕ್ಸ್ಟ್ ಕ್ವಶನ್ ಅದೇ ಕೇಳೋಣ ಅನ್ಕೊಂಡೆ ನಾನು. ಕೊರೋನಾ ವೈರಸ್ ಸ್ವಲ್ಪ ಅಲ್ಲ,
ಈ ಪ್ರಪಂಚದ ಕಾಲ ಪ್ರವಾಹ ಇನ್ಮೇಲೆ ಕರೋನಾಕ್ಕೆ ಮುಂದೆ ಕರೋನಾ ನಂತರ ಅಂತ ಆಗುತ್ತೆ. ಕರೋನಾಕ್ ಹಿಂದೆ ಜಗತ್ತಿನ ವಿದ್ಯಮಾನಗಳು ಹೇಗಿದ್ದು, ಕರೋನಾದ ನಂತರ ವಿದ್ಯಮಾನಗಳು ಹೇಗಿದ್ದು. ಯಾಕಂದ್ರೆ ಇಡೀ ಜಗತ್ತಿನ ಬದುಕಿನ ಡೆಫಿನಿಷನ್ ಬದಲಾಗ್ತಾ ಇದೆ. ಏನಾದ್ರೂ ಇದಕ್ಕೊಂದು ವ್ಯಾಕ್ಸಿನ್ ಏನೋ ಬಂದು ಮಧ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲವೂ ಕ್ಲಿಯರ್ ಆಯ್ತಪ್ಪ ಅಂತ ಆಗದೆ ಇದ್ರೆ ನಮ್ಮ ಬದುಕಿನ ಕ್ರಮ, ಬದುಕಿನ ಲಯ, ಬದುಕಿನ ನಾದ, ಬದುಕಿನ ಸಂಗೀತ ಎಲ್ಲವೂ ಬದಲಾಗ್ತವೆ. ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಇವಾಗ ನೀವು ಪುಸ್ತಕಗಳು ಓದಿ ಹಳೆ ಜೀವನ ಶೈಲಿ ಹೇಗಿತ್ತು ಅದೆಲ್ಲ ತಿಳ್ಕೊಂಡಿದ್ದೀರಲ್ವಾ? ಇದಕ್ಕೆ COVID-19 ನೀವ್ ಯಾವ ತರ ನೋಡ್ತಾ ಇದ್ದೀರಾ? ನಮ್ಮ ಬದುಕಿನ ಶೈಲಿ ಹೇಗ್ ಚೇಂಜ್ ಆಗುತ್ತೆ ಅನ್ಸ್ತಾ ಇದೆ ನಿಮ್ಗೆ? ಈಗ ಬದುಕಿನ ಶೈಲಿ ಬಹಳ ಬಹಳ ಬದಲಾಗೋದಕ್ಕಿದೆ ಅಂತ ಅನಿಸ್ತಾ ಇದೆ ನನಗೆ. ನಾವು ಇಲ್ಲಿಯ ತನಕ ಬದುಕಿದ್ದನ್ನ ನಾವು ನಾರ್ಮಲ್ ಆಗಿ ಬದುಕ್ತಿದೀವಿ ಅಂತ ಅನ್ಕೊಂಡಿದ್ವಿ. ನಮಗ್ ಗೊತ್ತಿಲ್ಲ. ನಮ್ ಬದುಕಿನ ಹೊರಗೆ ನಿಂತ್ಕೊಂಡು ನಾವು ಯಾವ್ದು ನಾರ್ಮಲ್ ಯಾವ್ದು ಅಬ್ನಾರ್ಮಲ್ ಅಂತ ನೋಡೋದಕ್ಕೆ ನಮ್ ಬದುಕಿನ ಹೊರಗೆ ಹೋಗೋದಕ್ಕೆ ಗೊತ್ತಿಲ್ಲ ನಮ್ಗೆ. ಅದಿರ್ಲಿ, ನಾನು ಕೇಳಿಸ್ತಾ ಇದೀನ? ನನ್ನ ವಾಯ್ಸ್ ಚೆನ್ನಾಗಿ ಕೇಳಿಸ್ತಾ ಇದೆ ರವಿ ಅವರೇ? ಕೇಳಿಸ್ತಾ ಇದೆ ಸರ್, ಚೆನ್ನಾಗಿ ಕೇಳಿಸ್ತಾ ಇದೆ. ನನಗೆ ಪುವರ್ ಇಂಟರ್ನೆಟ್ ಕನೆಕ್ಷನ್ ಅಂತ ಏನೋ ಬರ್ತಾ ಇದೆ ಇಲ್ಲಿ. ಇಲ್ಲ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ. ಗಣ ರಮೇಶ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಅಲ್ವಾ? ಹೌದು ಸರ್ ಕೇಳಿಸ್ತಾ ಇದೆ. ಚೆನ್ನಾಗಿ ಬರ್ತಿದೆ, ಹೇಳಿ. ಹಲೋ ಸರ್, ಏನು ಚೇಂಜ್ ಮಾಡಬೇಡಿ, ಕೇಳಿಸ್ತಾ ಇದೆ ಸರ್. ಓಕೆ, ಹಾಗಾದ್ರೆ ಹೆಚ್ಚು ಸಮಯ ಆಗೋದಕ್ಕೆ ಮುಂಚೆ ಇದನ್ನೊಂದು ಹೇಳ್ಬಿಡ್ತೀನಿ. ನಾನು ಈ ಕರೋನಾಕ್ಕೆ ಅಂತ ಒಂದ್ ಸ್ವಲ್ಪ ಲೈಟ್ ಆಗಿರುವಂತ ಒಂದು ಹಾಡು ಬರ್ದೆ. ಆ ಹಾಡನ್ನ ಒಂದ್ಸಲ ನಿಮ್ಗೆ ಕೇಳಿಸ್ಬಿಡ್ತೀನಿ. ಬಹಳ ಜನಕ್ಕೆ ಇನ್ನೂ ಕೇಳಿಸಿಲ್ಲ ಇದನ್ನ, ಅದರಿಂದ ನಿಮ್ಗೆ ಕೇಳಿಸ್ಬೇಕು ಅಂತ ನನ್ನ ಆಸೆ. ಥ್ಯಾಂಕ್ ಯು ಸರ್. ದಯವಿಟ್ಟು ಅಗೇನ್ ನಾನು ಈ ಕಾರ್ಯಕ್ರಮದ ಮುಖಾಂತರ ಕ್ಷಮೆ ಕೇಳೋದೇನು ಅಂದ್ರೆ, ನೀವು ಝೂಮ್ ಅಲ್ಲಿ ಬಂದಿದ್ರೆ ಇನ್ನೂ ಇಂಟ್ರಾಕ್ಟಿವ್ ಆಗಿರ್ತಿತ್ತು. ಬಟ್ ಆಡಿ ನೋಡೋಣ, ಕೇಳಿಸ್ಕೊಳ್ತೀವಿ. ಇನ್ನೊಂದು ಕಾರ್ಯಕ್ರಮ ಮಾಡೋಣ ನಿಮ್ ಜೊತೆ. ಕೇಳಿಸ್ಕೊಳ್ಳಿ, ಈ ಹಾಡು ಹೇಳ್ತೀನಿ ನಾನು. ಏ ಕಲ್ಲೇಗೌಡ ಎಲ್ಲಿಗೆ ಒಂಟೆ ನಿಲ್ಲು ಅಲ್ಲೇ ವಸಿಯ. ಏ ಕಲ್ಲೇಗೌಡ ಎಲ್ಲಿಗೆ ಒಂಟೆ ನಿಲ್ಲು ಅಲ್ಲೇ ವಸಿಯ. ನಾಕೆ ಮಾತಾಡ್ಬಿಡ್ತೀನಿ ತಿಳ್ಕೋಬೇಕಾದ ವಿಷಯ. ನಾಕೆ ಮಾತಾಡ್ಬಿಡ್ತೀನಿ ತಿಳ್ಕೋಬೇಕಾದ ವಿಷಯ. ದೇಸಾಪುರ ಬಾಗ್ಲಾಕಂಡು ಮನಿಯ ಕುಂತೈತಲ್ವಾ. ದೇಸಾಪುರ ಬಾಗ್ಲಾಕಂಡು ಮನಿಯ ಕುಂತೈತಲ್ವಾ. ನೀನ್ ಯಾಕೆ ಬೀದಿಗ್ ಬಂದಿದ್ದೀಯ ಹೇಳೋರ್ ಇಲ್ವಾ. ಯಾಕಿಂಗಾಯ್ತು ಏನ್ ಹೆಂಗಾಯ್ತು ಹೇಳ್ತೀನ್ವ ಸೀತಾಳು. ಯಾಕಿಂಗಾಯ್ತು ಏನ್ ಹೆಂಗಾಯ್ತು ಹೇಳ್ತೀನ್ವ ಸೀತಾಳು. ಇಸಿಯ ಬಾರಿ ಸೀರಿಯಸ್ಸು ಬಾಯಿ ಮುಚ್ಕೊಂಡು ಹೇಳು. ಇಸಿಯ ಬಾರಿ ಸೀರಿಯಸ್ಸು ಬಾಯಿ ಮುಚ್ಕೊಂಡು ಹೇಳು. ಮ್ಯಾಪಲ್ ನೋಡು ಇಂಡಿಯಾ ದೇಶ ಟಾಪಲ್ ಐತೆ ಚೈನಾ. ಮ್ಯಾಪಲ್ ನೋಡು ಇಂಡಿಯಾ ದೇಶ ಟಾಪಲ್ ಐತೆ ಚೈನಾ. ವೈರಸ್ ಗದೆ ಜನ್ಮಸ್ಥಾನ ಆದ್ರೆ ಹೆಸರೇ ಕರೋನಾ. ವೈರಸ್ ಗದೆ ಜನ್ಮಸ್ಥಾನ ಆದ್ರೆ ಹೆಸರೇ ಕರೋನಾ. ಪ್ರಪಂಚದಲ್ಲಿ ಎಲ್ಲೇ ಹೋಗು ಚೈನಾದ್ದೇ ಮಾರ್ಕೆಟ್ಟು. ಪ್ರಪಂಚದಲ್ಲಿ ಎಲ್ಲೇ ಹೋಗು ಚೈನಾದ್ದೇ ಮಾರ್ಕೆಟ್ಟು. ನಮ್ ದೇಶದಲ್ಲೂ ಹಂಗೆ ಆಯ್ತು ಹಿಡ್ಕೊಂಡ್ರು ನಮ್ ಜುಟ್ಟು. ನಮ್ ದೇಶದಲ್ಲೂ ಹಂಗೆ ಆಯ್ತು ಹಿಡ್ಕೊಂಡ್ರು ನಮ್ ಜುಟ್ಟು. ಬ್ಯಾಟ್ರಿ ಸೆಲ್ಲು ಕಾಲಿಂಗ್ ಬೆಲ್ಲು ಮಕ್ಕಳಾಟದ ಸಾಮಾನು. ಬ್ಯಾಟ್ರಿ ಸೆಲ್ಲು ಕಾಲಿಂಗ್ ಬೆಲ್ಲು ಮಕ್ಕಳಾಟದ ಸಾಮಾನು. ಎಮ್ಮೆ ಕಾಯೋ ಹೈದನ ಕೈಲು ಡಬ್ಬಲ್ ಸಿಂಗಲ್ ಫೋನು. ಎಮ್ಮೆ ಕಾಯೋ ಹೈದನ ಕೈಲು ಡಬ್ಬಲ್ ಸಿಂಗಲ್. ಬ್ಯಾಗು ಛತ್ರಿ ವಾಚು ಲೈಟು ಸೊಳ್ಳೆ ಒಡಿಯೋ ಬ್ಯಾಟು. ಬ್ಯಾಗು ಛತ್ರಿ ವಾಚು ಲೈಟು ಸೊಳ್ಳೆ ಒಡಿಯೋ ಬ್ಯಾಟು. ಬೇಕಿಲ್ದಿದ್ರು ಕೊಂಡ್ಕೊಂಡ್ ಬಂದು ಕಮ್ಮಿ ಅಂತ ರೇಟು. ಬೇಕಿಲ್ದಿದ್ರು ಕೊಂಡ್ಕೊಂಡ್ ಬಂದು ಕಮ್ಮಿ ಅಂತ ರೇಟು. ಕಾಲಿಗೆ ಬೂಟು ತಲೆಗೆ ಹ್ಯಾಟು ಎಲ್ಲಾ ಡೂಪ್ಲಿಕೇಟು. ಕಾಲಿಗೆ ಬೂಟು ತಲೆಗೆ ಹ್ಯಾಟು ಎಲ್ಲಾ ಡೂಪ್ಲಿಕೇಟು. ಬಾಳ್ಕೆ ಬರೋ ಬಾಬತ್ತಲ್ಲ ನೋಡಕ್ ಬಲ್ಕಿಲಿಟ್ಟು. ಬಾಳ್ಕೆ ಬರೋ ಬಾಬತ್ತಲ್ಲ ನೋಡಕ್ ಬಲ್ಕಿಲಿಟ್ಟು. ವ್ಯಾಪಾರ ಅಂದ್ರೆ ನಿನಗೂ ಗೊತ್ತು ಕಲ್ಲರ್ ಟೋಪಿ. ವ್ಯಾಪಾರ ಅಂದ್ರೆ ನಿನಗೂ ಗೊತ್ತು ಕಲ್ಲರ್ ಟೋಪಿ. ಹಾಕಿಸ್ಕೊಳ್ಳೋರ್ ಇರೋವರೆಗೂ ಹಾಕಿ ಹಾಕ್ತಾನ್ ಪಾಪಿ. ಹಾಕಿಸ್ಕೊಳ್ಳೋರ್ ಇರೋವರೆಗೂ ಹಾಕಿ ಹಾಕ್ತಾನ್ ಪಾಪಿ. ಊಸರವಳ್ಳಿ ಚೈನಾದಲ್ಲಿ ಊಹಾನಂತೊಂದೂರು. ಊಸರವಳ್ಳಿ ಚೈನಾದಲ್ಲಿ ಊಹಾನಂತೊಂದೂರು. ಕರೋನಾ ವೈರಸ್ ಅಲ್ಯಾಕ್ ಹುಟ್ಟೋ ಅದನ್ನ ಕಂಡೋರ್ ಯಾರು. ಅಲ್ಲಿಂದಿಲ್ಗೆ ಇಲ್ಲಿಂದಲ್ಗೆ ಓಡಾಡ್ತಾ ಇರೋರು. ಅಲ್ಲಿಂದಿಲ್ಗೆ ಇಲ್ಲಿಂದಲ್ಗೆ ಓಡಾಡ್ತಾ ಇರೋರು.
ಒತ್ಕೊಂಡ್ ಬಂದ್ರು ಹಾಳ್ವೈ ರಸ ಸತ್ತೋರು ಸಾವಿರಾರು. ಒತ್ಕೊಂಡ್ ಬಂದ್ರು ಹಾಳ್ವೈ ರಸ ಸತ್ತೋರು ಸಾವಿರಾರು. ಉಟ್ಬಟ್ಟೆಗೆ ಉಗ್ರಸಂದಿಗೆ ಮೆತ್ಕೊಂಡ್ ಬತ್ತಾವಂತೆ. ಉಟ್ಬಟ್ಟೆಗೆ ಉಗ್ರಸಂದಿಗೆ ಮೆತ್ಕೊಂಡ್ ಬತ್ತಾವಂತೆ. ಮನ್ಸನ್ ಮುಟ್ಟಿಸ್ಕೊಂಡ್ರೆ ಅಂಟ್ಕೊಂಡ್ ಬಿಡ್ತಾವಂತೆ. ವೈರಸ್ ಇರೋನ್ ಹತ್ರ ಬಂದು ಹೊಡೆದ್ರೆ ಒಂದು ಆಕ್ಷಿ. ವೈರಸ್ ಇರೋನ್ ಹತ್ರ ಬಂದು ಹೊಡೆದ್ರೆ ಒಂದು ಆಕ್ಷಿ. ಗಾಳಿಲ್ ವೈರಸ್ ತೇಲ್ತಿರ್ತಾವೆ ಕೇಳಲೇ ಬೇಡ ಸಾಕ್ಷಿ. ಗಾಳಿಲ್ ವೈರಸ್ ತೇಲ್ತಿರ್ತಾವೆ ಕೇಳಲೇ ಬೇಡ ಸಾಕ್ಷಿ. ಮನ್ಸರ್ ಕಣ್ಣಿಗೆ ಕಾಣಿಸೋದಿದ್ರೆ ಕೊಂದಾಕ್ ಬಿಡ್ಬೋದಿತ್ತು. ಮನ್ಸರ್ ಕಣ್ಣಿಗೆ ಕಾಣಿಸೋದಿದ್ರೆ ಕೊಂದಾಕ್ ಬಿಡ್ಬೋದಿತ್ತು. ಔಷಧಿಗಾನ ಕಂಡಿಡ್ದಿದ್ರೆ ಇಲಾಜ್ ಮಾಡ್ಬೋದಿತ್ತು. ಔಷಧಿಗಾನ ಕಂಡಿಡ್ದಿದ್ರೆ ಇಲಾಜ್ ಮಾಡ್ಬೋದಿತ್ತು. ಪ್ರಪಂಚವೆಲ್ಲ ಹಬ್ಕೊಂಡೈತೆ ಔಷಧಿ ಇಲ್ಲ ಇದಕ್ಕೆ. ಪ್ರಪಂಚವೆಲ್ಲ ಹಬ್ಕೊಂಡೈತೆ ಔಷಧಿ ಇಲ್ಲ ಇದಕ್ಕೆ. ಸಾವಿರಾರು ಮಂದಿ ಸಾಯ್ತಾ ಅವರೇ ನಿಂತೋಗೈತೆ ಬದುಕೆ. ಸಾವಿರಾರು ಮಂದಿ ಸಾಯ್ತಾ ಅವರೇ ನಿಂತೋಗೈತೆ ಬದುಕೆ. ಊರಿಗೆ ಊರು ದೇಶಕ್ಕೆ ದೇಶ ಬಾಳ ಎದುರ್ಕೊಂಡೈತೆ. ಊರಿಗೆ ಊರು ದೇಶಕ್ಕೆ ದೇಶ ಬಾಳ ಎದುರ್ಕೊಂಡೈತೆ. ಅಮೆರಿಕ ಕೂಡ ಬಾಲ ಮುದುರ್ಕೊಂಡೈತೆ. ಜಾತಿ ಧರ್ಮ ಪಂಥ ಇಲ್ಲ ಪ್ರಪಂಚವೇ ಒಂದೂರು. ಜಾತಿ ಧರ್ಮ ಪಂಥ ಇಲ್ಲ ಪ್ರಪಂಚವೇ ಒಂದೂರು. ಬಾಗ್ಲಾಕೊಂಡು ಬರ್ತೀವಂತ ಕಂಡಿದ್ದು ಯಾರು. ಬಾಗ್ಲಾಕೊಂಡು ಬರ್ತೀವಂತ ಕಂಡಿದ್ದು ಯಾರು. ಅದಕ್ಕೆ ಸದ್ಯ ಮನೆಯಾಗೆ ಇರು ಬೀದಿಗ್ ಬರ್ಲೇ ಬೇಡ. ಅದಕ್ಕೆ ಸದ್ಯ ಮನೆಯಾಗೆ ಇರು ಬೀದಿಗ್ ಬರ್ಲೇ ಬೇಡ. ಇದ್ದಿದ್ದಟ್ಕೊಂಡು ಉಂಟಾ ಇರು ಹೆಂಡತಿ ಮಕ್ಕಳ ಕೂಡ. ಇದ್ದಿದ್ದಟ್ಕೊಂಡು ಉಂಟಾ ಇರು ಹೆಂಡತಿ ಮಕ್ಕಳ ಕೂಡ. ತುಂಬಾ ಐ ಮೀನ್ ಲೈಕ್ ಎಷ್ಟು ಅರ್ಥಗರ್ಭಿತವಾಗಿತ್ತು ಅಂದ್ರೆ ಜೀವನನ ನಾವು ಇವಾಗ ಕರೆಂಟ್ ಟೈಮ್ ಅಲ್ಲಿ ಒಂದು ಮನೆ ಮುಂಚೆ ಹೇಗಿತ್ತು ಅಂದ್ರೆ ನೀವು ಎರಡು ನೇಗ್ಲಿಟ್ಕೊಂಡು ಇಲ್ಲ ಸೆನ್ಕೆ ಇಟ್ಕೊಂಡು ವ್ಯವಸಾಯ ಮಾಡ್ಕೊಂಡು ಬೆಳೆ ಬೆಳ್ಕೊಂಡಿದ್ದವ್ರ ಕೈಗೆ 2 ಸಿಮ್ದು ಸ್ಮಾರ್ಟ್ ಫೋನ್ ಕೊಟ್ಬಿಟ್ಟು ಎರಡೆರಡು ವಾಟ್ಸ್ಆಪ್ 2 ಫೇಸ್ಬುಕ್ ಇನ್ಸ್ಟಾಲ್ ಮಾಡ್ಕೊಳ್ಳೋ ತರ ವ್ಯವಸ್ಥೆ ಆಗಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇದು ಸರಿ ಅನ್ಸ್ತಾ ಇದೆಯಾ? ಇದರಿಂದ ನಾವ್ ಯಾವ ದಿಕ್ಕಲ್ಲಿ ಹೋಗ್ತಾ ಇದೀವಿ ಅನ್ಸ್ತಾ ಇದೆ ನಿಮ್ಗೆ? ನೋಡಿ, ಇಲ್ಲಿಯ ತನಕ ನಾವು ಅಂದ್ಕೊಂಡಿದ್ದದ್ದು ಮನುಷ್ಯ ಅನ್ನೋನು ಈ ಜಗತ್ತಿನ ಯಜಮಾನ ಅಂತ. ಈ ಪ್ರಪಂಚದಲ್ಲಿ ಏನೇನಿದೆಯೋ ಅದು ನನ್ನ ಭೋಗಕ್ಕೆ, ನನ್ನ ಸುಖಕ್ಕೆ, ನಾನ್ ಮಜಾ ಮಾಡೋದಕ್ಕೆ, ನಾನ್ ಎಂಜಾಯ್ ಮಾಡೋದಕ್ಕೆ ಮನುಷ್ಯ ಅನ್ಕೊಂಡ. ಈಗ ಈ ವೈರಸ್ ಹೇಳ್ತಾ ಇದೆ ಅಂತ ನಾನು ಅನ್ನೋದಿಲ್ಲ, ಅದಕ್ಕೆಲ್ಲ ಅಷ್ಟೊಂದೆಲ್ಲ ಗೌರವ ಕೊಡೋದು ಬೇಡ. ಆದ್ರೆ ಈ ವೈರಸ್ಸಿನ ಭಯ ಒಂದ್ ಬಂದ್ಮೇಲೆ ಮನುಷ್ಯನಿಗೆ ಎಲ್ಲೋ ಅನ್ಸಕ್ ಶುರುವಾಗಿದೆ, ನಾನಲ್ಲ ಯಜಮಾನ, ಇಲ್ಲಿ ಏನೇನೋ ಇದೆಯಪ್ಪ, ಇದು ಎಲ್ಲರ ಜೊತೆ ಹಂಚ್ಕೊಂಡು ಬದುಕಿದ್ರೆ ಮಾತ್ರ ಒಬ್ಬನಿಗಾಗಿ ಈ ಪ್ರಪಂಚ ಇದೆ. ಅದರಿಂದ ಸೈನ್ಸ್ ಮತ್ತು ಟೆಕ್ನಾಲಜಿ ಯಾವಾಗ್ಲೂ ಏಕಮುಖವಾಗಿರ್ತಾರೆ. ಬೇಕಾ ಬೇಡವಾ ಅಂತ ಅದೇನು ಯೋಚನೆ ಮಾಡೋದಿಲ್ಲ. ನಾನ್ ಕೈ ಮಾಡಕ್ಕಾಗತ್ತೆ ಮಾಡ್ತೀನಿ ಅಂತ ಹೇಳಿ. ಆದ್ರೆ ನಿನಗೆ ವಿವೇಕ ಇದ್ರೆ, ನಿನಗೊಂದು ವಿಸ್ಡಮ್ ಅಂತ ಇದ್ರೆ, ನಿನಗೆ ನ್ಯಾಯ ವಿಮರ್ಶೆ ಇದ್ರೆ ನೀನ್ ಡಿಸೈಡ್ ಮಾಡ್ಬೇಕಪ್ಪ ಬೇಕಾ ಬೇಡವಾ ಅಂತ. ನನ್ ಕೆಲಸ ಅದೆಲ್ಲ ಆಗುತ್ತೆ ಸೈನ್ಸ್ ಟೆಕ್ನಾಲಜಿ. ನನಗೆ ವಾಟ್ ಈಸ್ ಪಾಸಿಬಲ್ ಐ ವಿಲ್ ಮೇಕ್ ಇಟ್. ನನಗೆ ದಿನನಿತ್ಯ ನನ್ನ ಕೆಲಸ ಏನು ಅಂದ್ರೆ ಏನೇನ್ ಸಾಧ್ಯತೆಗಳಿವೆಯೋ ಅವನ್ನೆಲ್ಲ ಮಾಡ್ತಾ ಹೋಗ್ತೀನಿ ನಾನು. ಮನುಷ್ಯನಿಗೆ ಅಂತ ಆತರ ಇತ್ತು ಅಂದ್ರೆ ಅವೆಲ್ಲವೂ ನನ್ನವಾಗ್ಬಿಡ್ಬೇಕು ಅಂತ ಎಲ್ಲ ಗೊತ್ತಿದೆ. ಒಂದು ಐಫೋನ್ ತಗೊಳ್ಳೋದು ನಮ್ ಪ್ರತಿಷ್ಠೆ ವಿಷಯ ಆಗ್ಬಿಟ್ಟೆ. ಆಮೇಲೆ ಆ ಐಫೋನ್ ಲಾಂಚ್ ಮಾಡುವಾಗ ಮಾಡ್ತಾರಲ್ಲ, ಒಂದು ಗ್ಯಾಜೆಟ್ ಇಡೀ ಪ್ರಪಂಚದಲ್ಲಿ ಆ ತರಹದ ಜ್ವರ ಬರೆಸ್ಬೇಕಾ? ಮೊದಲನೇ ದಿವಸನೇ ತಗೊಂಡೆ ಅನ್ನೋದು ಪ್ರತಿಷ್ಠೆ ವಿಷಯ ಆಗ್ಬೇಕಾ? ಅಂದ್ರೆ ಹುಚ್ಚುಗಳನ್ನ ಅವೇ ಹಚ್ಚಿಸ್ತಾವೆ. ಇವತ್ತೇ ನನಗೆ ಐಫೋನ್ ಬೇಕು ಅನ್ನೋದು ನನ್ನ ಅಗತ್ಯವಾದ, ಅದು ಅಗತ್ಯ ಅಲ್ಲ, ಸುಮ್ಮನೆ ಅಷ್ಟೆ, ಖುಷಿ ಅಷ್ಟೆ. ಅಂದ್ರೆ ಮನುಷ್ಯನಿಗೆ ಅರೆ ನಿನ್ನ ಖುಷಿಗೆ ನೀನ್ ಬದುಕೋಕ್ ಆಗೋದಿಲ್ಲ ಕಣಯ್ಯ, ಆ ಕಡೆ ಈ ಕಡೆ ನೋಡ್ಬೇಕು ಜಗತ್ತನ್ನ. ಈ ಪ್ರಪಂಚಕ್ಕೆ ಬೇರೆ ಇನ್ನೂ ಏನೇನೋ ಉದ್ದೇಶ ಇದೆ, ನೀನ್ ಒಬ್ಬನೇ ಬದುಕೋದಲ್ಲ, ನೀನ್ ಒಬ್ಬನಿಗೋಸ್ಕರ ಜಗತ್ತಿಲ್ಲ ಅಂತ ಹೇಳಕ್ ಹೊರಟಿದೆ. ತುಂಬಾ ಫಿಲಸಾಫಿಕಲ್ ಆದ, ಕ್ಷಮಿಸಿ, ಈ ವಯಸ್ಸು ಕಡಿಮೆನೆ ಫಿಲಾಸಫಿ ಮಾತಾಡೋಕೆ. ಇಲ್ಲ, ಫಿಲಾಸಫಿ ಅಂತಲ್ಲ, ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡ್ಬೇಕಾದ ಪರಿಸ್ಥಿತಿ ಬಂದಿದೆ. ಅವಶ್ಯಕತೆ ಅಷ್ಟೇ ಜೀವನ.
ಅವಶ್ಯಕತೆಗೆ ಮೀರಿದ ಏನೇ ತಗೊಂಡ್ರು ಅದು ನಮ್ಗೆ ಜಾಸ್ತಿನೇ ಆಗುತ್ತೆ. ಕೊನೆಗೆ ಯಾವ್ದೋ ಈ ರೀತಿ ನ್ಯಾಚುರಲ್ ಡಿಸಾಸ್ಟರ್ ಆಗಿ ಏನೋ ಒಂದು ಕಳ್ಕೊಳ್ತೀವಿ. ಮುಖ್ಯವಾದ ವಿಷಯಗಳಿಗಿಂತ ಬೇರೆ ಅವಶ್ಯಕತೆ ಇಲ್ಲದ ವಿಷಯಗಳ ಮೇಲೆನೆ ನಮ್ ಜೀವನ ನಿಲ್ತಿದೆ ಅಂತಾನೆ ಹೇಳ್ಬೇಕು ಈಗಿನ ಕಾಲದಲ್ಲಿ. ನಾವು ಇಲ್ಲಿ ತನಕ ಯಾವ್ದು ನಾರ್ಮಲ್ ಅಂತ ಅನ್ಕೊಂಡಿದ್ವು, ಈಗ ಯೋಚನೆ ಮಾಡ್ಬೇಕಾಗಿತ್ತು ಅದು ನಾರ್ಮಲ್ ಆಗಿತ್ತ ಅಂತ. ಈಗ ನಾವು ಮನೇಲಿ ಬಾಗ್ಲ ಹಾಕೊಂಡು ಕೂತಿದೀವಲ್ಲ, ಇದು ನಮ್ಗೆ ಅಬ್ನಾರ್ಮಲ್ ಅಂತ ಅನಿಸ್ತಾ ಇದೆ. ನಾವು ಅದನ್ನ ನಾರ್ಮಲ್ ಅನ್ಕೊಂಡಿದ್ರಿಂದ ಇದು ಅಬ್ನಾರ್ಮಲ್ ಕಾಣಿಸ್ತಿತ್ತು ಅಷ್ಟೇ. ಅದ್ ನಿಜ. ಇಲ್ಲಿ ಪ್ರಪಂಚದಲ್ಲಿ ಯಾವುದು ಭಾಷೆ ಬಗ್ಗೆನೇ ಮಾತಾಡ್ತಾ ಇದೆ, ಅಲ್ಲಿಗೆ ಬಂದ್ಬಿಡ್ತೀನಿ ಮತ್ತೆ. ಭಾಷೆಯಲ್ಲಿ ಅಬ್ಸಲ್ಯೂಟ್ ಅನ್ನೋದು ಏನು ಇಲ್ವಂತೆ. ಈಗ ಯಾರು ಒಬ್ಬನ್ ಕುಳ್ಳ ಅಂದ್ರೆ ಇರೋನೊಬ್ಬ ಇರ್ಬೇಕು, ಆವಾಗ್ಲೇ ಕುಳ್ಳ ಅನ್ನೋ ಶಬ್ದಕ್ಕೆ ಅರ್ಥ. ಕೆಟ್ಟವನಿದ್ದಾಗ ಒಳ್ಳೆಯವನ್ ಅನ್ಬೋದೇ ಹೊರತು ಒಳ್ಳೆ ದಪ್ಪ ಅನ್ಬೇಕಾದ್ರೆ ಸಣ್ಣಕ್ಕಿರೋನೊಬ್ಬ ಇರ್ಬೇಕು, ಆವಾಗ್ಲೇ ಅವ್ನು ದಪ್ಪ ಅನ್ನೋದಕ್ಕೆ ಅರ್ಥ. ಬಿಳಿ ಅಂದ್ರೆ ಕಪ್ಪು ಅನ್ನೋದೊಂದು ಇರ್ಬೇಕು, ಆವಾಗ್ಲೇ ಬಿಳಿ ಅನ್ನೋದಕ್ಕೊಂದು ಅರ್ಥ. ಎಕ್ಸಾಕ್ಟ್ಲಿ. ಅವೆಲ್ಲ ಬರೀ ಶಬ್ದಗಳಷ್ಟೇ. ಇದು ನಾರ್ಮಲ್, ಇದು ಅಬ್ನಾರ್ಮಲ್ ಅಂತ ಹೇಳೋದಕ್ಕೆ ನಮ್ಗೆ ಇನ್ನೊಂದು ಜೀವನ ಗೊತ್ತಾದ್ರೆ ಇದು ಬೇರೆದು ಅಂತ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ. ಅದರಿಂದ ಬಹುಶಃ ಈ ವೈರಸ್ ಬಂದು ಅದೇ ಇನ್ನೂ ಒಂದು ಬೇರೆ ತರದ ಬದುಕಿದೆ, ಅದು ಒಂದು ಬದುಕಪ್ಪ, ಹಂಗು ಬದುಕು ನೀನು ಅಂತ ಹೇಳ್ತಾ ಇರ್ಬೋದೇನೋ. ಓಕೆ, ನಾನು ಕೆಲವೊಬ್ರು ಇಲ್ಲಿ ಕಾಲಲ್ಲಿ ಇರೋರ ಹತ್ರ ಸ್ವಲ್ಪ ಜನ ಇದ್ದಾರೆ ಕಾಲಲ್ಲಿ, ಅವ್ರಿಗೆ ಪ್ರಶ್ನೆ ಕೇಳೋದು ಕೇಳ್ತೀನಿ ನಿಮ್ನ. ಕನ್ನಡ ಗಣಪತಿ ಭಟ್ ಅವರು ಮಾತಾಡ್ತೀರಾ? ಹಾ, ನಮಸ್ಕಾರ ಸರ್, ಕೇಳಿಸ್ತಾ ಇದೀಯಾ? ನಮಸ್ಕಾರ ಗಣಪತಿ ಭಟ್ ಅವರೇ, ಕೇಳಿಸ್ತಾ ಇದೆ. ಸ್ವಲ್ಪ ಫೀಬಲ್ ಆಗಿದೆ, ಆದ್ರೂ ಮಾತಾಡಿ, ನಾನು ಕೇಳಿಸ್ಕೊತೀನಿ. ಹಾ ಸರ್, ನಿಮ್ಮ ಒಂದು ಕನ್ನಡದ ಬಗ್ಗೆ ನೀವು ಕೊಟ್ಟಿರುವಂತ ವಿಶ್ಲೇಷಣೆ ಹಾಗೂ ನೀವು ಕನ್ನಡ ಮೀಡಿಯಂ ನಲ್ಲಿ ಯಾವ ತರ ನಿಮ್ಮ ಬದುಕು ಸ್ಟಾರ್ಟ್ ಆಗಿತ್ತು. ನಾನು ಕೂಡ ಕನ್ನಡ ಮೀಡಿಯಂ ಸ್ಕೂಲ್ ನಲ್ಲೇ ಕಲ್ತಿದ್ದು. ಸೊ ನಂದೊಂದು ಕ್ವಶನ್ ಇದೆ ಸರ್. ನೀವು ಎಷ್ಟೊಂದು ಕಡೆ ಕನ್ನಡ ವರ್ಡ್ಸ್ ನ ಯೂಸ್ ಮಾಡ್ಬಿಟ್ಟು ಎಷ್ಟು ಚೆನ್ನಾಗಿ ನೀವು ಅದನ್ನ ವಿಶ್ಲೇಷಣೆಯಾಗಿ ಹೇಳಿದ್ರಿ. ಸೊ ಅದೇ ತರ ನಮ್ಮ ಕನ್ನಡದಲ್ಲಿ ಇವಾಗ ಜರ್ನಲಿಸ್ಟ್ ಆಗ್ಲಿ ಅಥವಾ ಟಿವಿ ಆಂಕರ್ಸ್ ಗಳಾಗ್ಲಿ ಈಗ ನೋಡ್ತಾ ಇರೋದು ಕನ್ನಡದ ಭಾಷೆ ಅಷ್ಟೊಂದು ಹಿಡಿತ ತಪ್ಪೋಗಿದೆ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಶುದ್ಧ ಭಾಷೆ ತಪ್ಪೋಗಿದೆ, ಹಾಗೂ ಹಳ್ಳಿಯ ಭಾಷೆಗಳು, ಜಾನಪದ ಭಾಷೆಗಳು ಅದೆಲ್ಲ ಜನರಿಗೆ ಮರೆತು ಹೋಗ್ತಾ ಇದೆಯಾ ಅಂತ ನನಗೆ ಅನಿಸ್ತಾ ಇದೆ. ಸೊ ಈ ವಿಷಯದಲ್ಲಿ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಹೇಗೆ ನಾವು ಕನ್ನಡದ ಒಂದು ಅಭಿಮಾನ ಒಂದೇ ಅಲ್ಲ, ಅದು ಕನ್ನಡ ಭಾಷೆಯ ಬಗ್ಗೆ ನಾವು ಹೇಗೆ ಅವರಿಗೆ ಮನವರಿಕೆ ಮಾಡ್ಕೊಡ್ಬಹುದು, ಅದ್ರ ಬಗ್ಗೆ ನಿಮ್ಮ ಆಲೋಚನೆ ಏನಿದೆ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಗಣಪತಿ ಭಟ್ರೆ, ಒಳ್ಳೆ ಪ್ರಶ್ನೆ ಕೇಳಿದಿರಿ. ನಾನು ಹೌದು ಸರ್, ಹೇಳಿ, ನಿಮ್ಮ ಒಂದು ಅಭಿಪ್ರಾಯವನ್ನ ಹೇಳಿ ಸರ್ ಅದ್ರ ಬಗ್ಗೆ. ಸತ್ಯ ಹೇಳ್ತೀನಿ, ನನಗೆ ಈಗ ತುಂಬಾ ಹೊತ್ತು ಟಿವಿನಲ್ಲಿ ಕನ್ನಡ ಚಾನೆಲ್ಗಳನ್ನ ಕೇಳೋದಕ್ಕಾಗೋದಿಲ್ಲ. ಯಾಕೆಂದ್ರೆ ತುಂಬಾ ಸಂಗೀತ ಬಲ್ಲವರಿಗೆ, ಸಂಗೀತದ ಒಂದು ಅಭಿರುಚಿ ಇರೋರಿಗೆ ಅಪಶ್ರುತಿ ಕೇಳಕ್ ಆಗೋದಿಲ್ವಲ್ಲ. ನೋಡಿ, ಟಿವಿಯಲ್ಲಿ ನ್ಯೂಸ್ ಓದೋದಕ್ಕೊಂದು ಭಾಷೆ ಇತ್ತಲ್ವಾ ಹಿಂದೆ. ಹೌದು ಸರ್, ಎಷ್ಟು ಶುದ್ಧವಾಗಿತ್ತು. ಎಷ್ಟು ಇವಾಗಿನ ನ್ಯೂಸ್ ಓದೋದು ಹೆಂಗಿರುತ್ತೆ ಅಂದ್ರೆ ಕೆಣಕೋ ಹಂಗಿರುತ್ತೆ, ಯಾರನ್ನೋ ಲೇವಡಿ ಮಾಡೋಂಗಿರುತ್ತೆ, ಯಾರನ್ನೋ ವ್ಯಂಗ್ಯ ಮಾಡೋಂಗಿರುತ್ತೆ. ಆಮೇಲೆ ನಿಮ್ಗೆ ಗೊತ್ತಲ್ವಾ, ಅವರು ಇವರಿಗೆ ಟಾಂಗ್ ಕೊಟ್ರು, ಇವರು ಅವ್ರಿಗೆ ಟಾಂಗ್ ಕೊಟ್ರು ಅಂತ ಬಳಸ್ತಾರೆ. ಮತ್ತೆ ಸರ್ ಅದು ಇಂಗ್ಲಿಷ್ ಕನ್ನಡ ಮಾಡಿರ್ತಾರೆ, ಅವ್ರನ್ನ ಜಗಕ್ಕೆ ಪ್ರಚೋದನೆ ಮಾಡ್ತಾ ಇರ್ತಾರೆ. ಆಮೇಲೆ ಆ ಭಾಷೆನ ಇಂಗ್ಲಿಷ್ ಕನ್ನಡ ಮಾಡ್ತಾ ಇರ್ತಾರೆ. ಇವಾಗ ಇದು ಆಯ್ತು ಅಂತ ಒಂದ್ ಇಂಗ್ಲಿಷ್ ನ ಒಂಥರ ಆಕ್ಸೆಂಟ್ ಇಟ್ಕೊಂಡು ಕನ್ನಡದಲ್ಲಿ ಮಾತಾಡ್ತಾರಲ್ವಾ. ಆಮೇಲೆ ಆ ಭಾಷೆಯನ್ನ ಬಳಸುವಾಗ ಇರಬೇಕಾದ ವಿನಯ ಹೊರಟೋಗಿದೆಯಲ್ಲ, ಅದು ನನ್ ಬಹಳ ದೊಡ್ಡ ಕನ್ಸರ್ನ್. ನಾನೇನೋ ಹೇಳ್ತಾ ಇದ್ದೀನಪ್ಪ, ಹೇಳೋದಷ್ಟೇ ನನ್ ಕೆಲಸ ಅನ್ನುವ ವಿನಯ ಹೊರಟೋಗಿದೆ. ನಾನು ಹೇಳ್ತಾ ಇದ್ದೀನಿ, ಕೇಳ್ರಿ, ಮುಚ್ಕೊಂಡು ಎಲ್ಲ ಕೂತಿದ್ರಲ್ಲ ಕೇಳ್ರಿ ಅನ್ನೋಂಗ್ ಇರ್ತದ ಭಾಷೆ. ಹೌದು ಸರ್. ಒಂದು ನ್ಯೂಸಿನ ಭಾಷೆಗೂ, ಒಂದು ನಾಟಕದ ಭಾಷೆಗೂ, ಒಂದು ಹರಿಕಥೆ ಭಾಷೆಗೂ ಬೇರೆ ಬೇರೆ ಒಂದು ರಿದಮ್, ಒಂದು ಲಯ, ಒಂದು ನಾದ ಇದೆ ಅಲ್ವಾ. ಹೌದು ಸರ್, ಹೌದು. ಅದೆಲ್ಲವನ್ನೂ ಬಿಟ್ಟು ಮಾತಾಡ್ತಾ ಇದ್ದೀವಿ. ಆದ್ರೆ ಇದನ್ನು ನಿಮ್ಗೆ ಹೇಳ್ತೀನಿ, ಇದು ಕನ್ನಡಕ್ಕೊಂದೇ ಬಂದಿರೋ ರೋಗ ಅಲ್ಲ, ಎಲ್ಲಾ ಭಾಷೆಗಳಿಗೂ ಬಂದಿದೆ, ಇಂಗ್ಲಿಷ್ ಅನ್ನು ಸೇರಿ. ಇಂಗ್ಲಿಷ್ ಭಾಷೆಗೂ ಈ ರೋಗ ಇದೆ, ಪ್ರಪಂಚದ ಎಲ್ಲಾ ಭಾಷೆಗಳಿಗೂ ಈ ರೋಗ ಬರ್ತದೆ. ಯಾಕೆಂದ್ರೆ ಮನುಷ್ಯ ಈಗ ಬರ್ತಾ
ಈಸ್ ಮೋರ್ ಯುಟಿಲಿಟೇರಿಯನ್. ಅವನಿಗೆ ಉಪಭೋಗದ ಕಡೆ ಆಸಕ್ತಿ ಇದೆ ಹೊರತು ಏಸ್ಥೆಟಿಕ್ ಸೆನ್ಸ್ ಇಲ್ಲ, ಕಡಿಮೆ ಆಗ್ತಾ ಇದೆ. ಗೊತ್ತಿದೆ ಅಲ್ವಾ, ನಿಮ್ಮ ಇಂಗ್ಲೆಂಡ್ 30-40 ಕಿಲೋಮೀಟರ್ಗಳ ಆಚೆ ಇರುವಂತ ಫ್ರಾನ್ಸ್ ದೇಶ, ಅಲ್ಲಿ ಒಂದು ಬಹಳ ದೊಡ್ಡ ಕನ್ವೆನ್ಷನ್ ಮಾಡುತ್ತೆ. ಸರ್ಕಾರದ ಎಲ್ಲ ಟಾಪ್ ಬ್ರಾಸ್ ಅಲ್ಲಿರ್ತಾರೆ. ಯಾತಕ್ಕೆ ಅಂದ್ರೆ ಈ ಇಂಗ್ಲಿಷು ನಮ್ ಒಳಗ್ ಪ್ರವೇಶ ಮಾಡ್ದಂಗ್ ನೋಡ್ಕೊಳ್ಳೋದು ಹೆಂಗೆ ಅಂತ. ಇಂಗ್ಲೆಂಡಿನಿಂದ 40 ಕಿಲೋಮೀಟರ್ ಆಚೆಗಿರುವಂತ ಫ್ರಾನ್ಸ್ ದೇಶ ಇಂಗ್ಲಿಷು ನಮ್ ಒಳಗ್ ಬರದೇ ಇರೋದು ಹೆಂಗೆ ಅಂತ ನೋಡ್ಕೊಳುತ್ತೆ. ಇನ್ನು ಸ್ವಲ್ಪ ದೂರ ಹೋದ್ರೆ ಸಿಗುವಂತ ಜರ್ಮನಿ ಈ ಇಂಗ್ಲಿಷು ನಮ್ ಒಳಗ್ ಬರ್ದಂಗ್ ನೋಡ್ಕೊಳ್ಳೋದು ಹೇಗೆ ಅಂತ ಟ್ರೈ ಮಾಡ್ತಾ ಇರುತ್ತೆ ಯಾವಾಗ್ಲೂ. ಅವ್ರಿಬ್ರು ಅವಾಗ ಒಂದು ಸಮಿಟ್ ಮಾಡ್ತಾರಂತೆ. ಅದ್ರಲ್ಲಿ ಏನು ಅಂದ್ರೆ, ಈ ಪ್ರಪಂಚದಲ್ಲಿ ನಡೀತಾ ಇರುವಂತ ಎಲ್ಲ ವಿದ್ಯಮಾನಗಳನ್ನ, ವಿಷಯಗಳನ್ನ ನಮ್ಮ ಭಾಷೆಯಲ್ಲಿ ಹಿಡಿಯೋದು ಹೇಗೆ, ನಮ್ಮ ಭಾಷೆಯಲ್ಲಿ ಕಾಂಪ್ರಹೆಂಡ್ ಮಾಡೋದು ಹೇಗೆ, ನಮ್ಮ ಭಾಷೆಯಲ್ಲಿ ಡೆಲಿವರ್ ಮಾಡೋದು ಹೇಗೆ, ನಾವು ಗ್ರಹಿಸೋದು ಹೇಗೆ, ನಮ್ಮ ಭಾಷೆಯಲ್ಲಿ ಹೇಳೋದು ಹೇಗೆ ಅಂತ ಪ್ರಯತ್ನ ಪಡ್ತಿರ್ತಾರೆ. ಹೌದು, ನಮ್ಮಲ್ಲಿ ಬಹಳ ಜನಗಳಿಗೆ ಆ ಪ್ರಯತ್ನ ಆಗ್ತಾ ಇಲ್ಲ. ಇಂಗ್ಲಿಷ್ಗೆ ಪ್ರಪಂಚದ ಎಲ್ಲಾ ಜ್ಞಾನವನ್ನ ಹಿಡಿದಿಡಬೇಕು ಅನ್ನುವಂತ ಆತರ ಇದೆ, ಜ್ಞಾನವನ್ನು ಹಿಡಿದಿಡಬೇಕು ಅಂತ ಆತರ ಇದೆ. ಆದ್ರೆ ಭಾಷೆಯನ್ನ ಅದರ ನಿಜವಾದ ಲಯದಲ್ಲಿ ಹಿಡಿದಿಟ್ಕೋಬೇಕು ಅನ್ನುವಂತ ಕಾಳಜಿ ಇಲ್ಲ. ಅದರಿಂದ ನೀವು ಅದೆಲ್ಲಾ ಭಾಷೆಗಳಿಗೂ ಬಡ್ದಿದೆ. ಹೌದು ಸರ್. ಅದಕ್ಕೆ ಏನಾದ್ರು ಪರಿಹಾರ ಇದೆಯಾ ನಮ್ಮ ಕನ್ನಡಿಗರಿಂದ ಹೇಗೆ ಮಾಡಬಹುದು ಅಂತ? ನಿಮ್ಮ ಜನರೇಷನ್ ಬಿಟ್ಟು ನೆಕ್ಸ್ಟ್ ಜನರೇಷನ್ಗೆ ದೃಷ್ಟಿಯಿಂದ ನೋಡಿದಾಗ, ಈಗ ನಮ್ಮ ಕರ್ನಾಟಕ ತುಂಬಾ ಆಳವಾದ ರಾಜ್ಯ. ಅದರಲ್ಲಿ ಇಂಗ್ಲೆಂಡ್ ಅಲ್ಲ, ಯುನೈಟೆಡ್ ಕಿಂಗ್ಡಮ್ ನಷ್ಟು ದೊಡ್ಡ ರಾಜ್ಯ. ಅಲ್ಲೇ 4-5 ಸೊಗಡುಗಳಿದಾವೆ. ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೋಸ್ಟಲ್ ಭಾಷೆಗಳು, ಹಾಗೆ ಉತ್ತರ ಕರ್ನಾಟಕ, ಮೈಸೂರು ಭಾಷೆ, ಬೆಂಗಳೂರಲ್ಲಿ ಗೊತ್ತಿದೆ. ಅದೇ ತರ ಬೇರೆ ಬೇರೆ ಸೊಗಡುಗಳಿರೋದ್ರಿಂದ ಅದನ್ನ ರಕ್ಷಿಸ್ಕೊಂಡು ಹೋಗ್ಬೋದು ಅಂತ ಅಲ್ಲಿ ಏನಾದ್ರು ಇದಾಗ್ತಾ ಇದೆಯಾ, ಏನಾದ್ರು ಕೆಲಸ ಆಗ್ತಾ ಇದೆಯಾ ಅಂತ? ಗಣಪತಿ ಭಟ್ರೆ, ನನಗೆ ಭಾಷೆಯನ್ನ ರಕ್ಷಿಸೋದಕ್ಕೆ ಬಹಳ ದೊಡ್ಡ ಸವಾಲಾಗಿರೋದು ಈಗ ಇಂಗ್ಲಿಷು. ಅದಕ್ಕೆ ನೀವು ಎಲ್ಲಿಯವರು ಉತ್ತರ ಕನ್ನಡದವರ? ಸಾಗರ? ನಾವು ಕುಮಟಾನ. ಓಕೆ, ನಿಮ್ಮನ್ನ ನಾನು ಹೊಗಳ್ತಿದ್ದೀನಿ ಅಂತ ಅನ್ಕೋಬೇಡಿ. ಭಾಷೆಯನ್ನ ಹಿಡಿದಿಟ್ಕೊಳ್ಳೋದಕ್ಕೆ ನಮ್ಗೆ ಆದರ್ಶ ಅಂದ್ರೆ ಈಗಲೂ ದಕ್ಷಿಣ ಕನ್ನಡದವರು ಮತ್ತು ಉತ್ತರ ಕನ್ನಡದವರು. ದಕ್ಷಿಣ ಕನ್ನಡದವರು ಮತ್ತು ಉತ್ತರ ಕನ್ನಡದವರು, ನೀವು ಯಕ್ಷಗಾನ ಅನ್ನೋದು ಇದೆಯಲ್ಲ ನಿಮ್ಮಲ್ಲಿ, ಹೌದು, ಆ ಯಕ್ಷಗಾನದ ಭಾಗವತರಿಗೆ, ಅದರ ರಚನೆಕಾರರಿಗೆ ನಂದೊಂದು ದೊಡ್ಡ ನಮಸ್ಕಾರ. ಎಂತ ಅದ್ಭುತವಾಗಿ ಭಾಷೆಯನ್ನು ಬಾಳಿದ್ದಾರೆ, ಹಿಡಿದಿರ್ತಾರೆ ಮತ್ತು ಮಾತಾಡಿ 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 ಭಾಷೆಯನ್ನು ಉಳಿಸ್ಕೊಂಡಿರ್ತಾರೆ. ಈಗ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಹವ್ಯಕ ಭಾಷೆ ಇದೆ, ಉತ್ತರ ಕನ್ನಡದಲ್ಲಿ. ಹೌದು. ದಕ್ಷಿಣ ಕನ್ನಡದಲ್ಲಿ ತುಳು ಭಾಷೆ ಇದೆ. ಈ ತುಳು ಭಾಷೆಯನ್ನ, ಹವ್ಯಕ ಭಾಷೆಯನ್ನ ಮಾತಾಡಿ 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 ಉಳಿಸ್ಕೊಂಡಿದ್ದಾರೆ ನೋಡಿ. ಅದ್ ಬಿಟ್ರೆ ಇನ್ನೇನಿದೆ ಅದಕ್ಕೆ? ಏನ್ ದೊಡ್ಡ ಪೇಪರ್ಗಳಿದಾವ, ಸಿನಿಮಾಗಳು ಬರ್ತಾವ, ದೊಡ್ಡ ದೊಡ್ಡ ಕಾವ್ಯಗಳ ರಚನೆ ಆಯ್ತವ? ಏನೂ ಇಲ್ಲ. ಅಥವಾ ಸರ್ಕಾರದ ಆಡಳಿತ ಆ ಭಾಷೆಯಲ್ಲಿ ನಡೀತಾ? ಏನೂ ಇಲ್ಲ. ಆದ್ರೆ ದಕ್ಷಿಣ ಕನ್ನಡದವರು ಮತ್ತು ಉತ್ತರ ಕನ್ನಡದವರು ಮಾತಾಡಿ 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 ಭಾಷೆನ ಉಳಿಸ್ಕೊಂಡಿದ್ದಾರೆ. ಇಬ್ಬರು ಹವ್ಯಕರ ಭೇಟಿ ಆದ್ರೆ ಹವ್ಯಕ ಮಾತಾಡ್ತಾರೆ, ಇಬ್ರು ತುಳುವರ ಭೇಟಿ ಆದ್ರಂತೂ ಖಂಡಿತವಾಗಿ ತುಳು, ಖಂಡಿತವಾಗಿ ತುಳು ಮಾತಾಡ್ತಾರೆ. ಹವ್ಯಕರ ಹವ್ಯಕ ಮಾತಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ತುಳುವರ ಭೇಟಿ ಆದ್ರೆ ಮಾತ್ರ ತುಳುನೇ ಮಾತಾಡ್ತಾರೆ. ಹೌದು, ಕನ್ನಡಿಗರಿಗೆ ಅವರೇ ಆದರ್ಶ. ಇಲ್ಲ, ಅದು ಆಗ್ಬೇಕು. ನಮ್ಮ ಕನ್ನಡದ ಭಾಷೆ ಎಷ್ಟು ನಾವು ಮಾತಾಡ್ತೀವೋ ಅದು ಅಷ್ಟು ಅದನ್ನ ಉಳಿಯುತ್ತೆ, ಬೆಳೆಯುತ್ತೆ. ಕರೆಕ್ಟ್, ನೀವು ಹೇಳಿದ ಮಾತು ಕರೆಕ್ಟ್, ಶತಾಗತ ಸತ್ಯ. ಥ್ಯಾಂಕ್ ಯು ಸರ್. ಆಮೇಲೆ ನಮಗೆ ಹಿಂದೆ ಒಂದು ಮಾತು ಹೇಳ್ಬಿಡ್ತೀನಿ, ಕನ್ನಡದ ಶಕ್ತಿ ಬಹಳ ಜನಕ್ಕೆ ಗೊತ್ತಿಲ್ಲ, ನಾವು ಹೇಳೇ ಇಲ್ಲ ಅದನ್ನು ಸರಿಯಾಗಿ. ಹೌದು ಸರ್. ಥ್ಯಾಂಕ್ ಯು ಸರ್. ಕೃಷ್ಣೇಗೌಡ ಸರ್, ಇಲ್ಲೊಬ್ರು ಸ್ನೇಹಿತರು ವೀರಭದ್ರ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ, ನಾವು ಕನ್ನಡ ಬುಕ್ಸ್ ಓದ್ಬೇಕು ಅಂತ ಪ್ರಾರಂಭಿಸ್ಬೇಕು, ಯಾವ ಒಳ್ಳೆ ಬುಕ್ಸ್ಗಳನ್ನ ಓದ್ಬೇಕು, ಯಾವ ಬುಕ್ಸ್ ಓದೋದ್ರಿಂದ ನಮ್ಗೆ
ಕನ್ನಡ ಬುಕ್ಸ್ ಮೇಲೆ ವ್ಯಾಮೋಹ ಜಾಸ್ತಿ ಆಗುತ್ತೆ ಓದೋದಕ್ಕೆ ಅಂತ ಕೇಳ್ತಾ ಇದ್ದಾರೆ. ಸರ್, ಕನ್ನಡದಲ್ಲಿ ನಮ್ಮ ನವೋದಯ ಪರಂಪರೆಯ ಕವಿಗಳು ಅಂದ್ರೆ ಸುಮಾರು 1925ರಿಂದ ಈಚೆಗೆ ಬರೆದಂತ ಕವಿಗಳು, ಲೇಖಕರು ಎಷ್ಟು ಓದುಗರನ್ನು ಸೃಷ್ಟಿ ಮಾಡ್ಬಿಟ್ರು ಅಂದ್ರೆ ಕುವೆಂಪು, ಬೇಂದ್ರೆ, ಮಾಸ್ತಿ, ನರಸಿಂಹಾಚಾರ್ಯರು, ಆ ನಂತರ ಬಂದಂತ ಆನಾ ಕೃಷ್ಣರಾಯರು, ಬಸವರಾಜ ಕಟ್ಟಿಮನಿ, ಚಿತ್ರರಂಗರು, ಇವರೆಲ್ಲರೂ, ತರಾಸು, ಇವರೆಲ್ಲ ಎಷ್ಟು ಓದುಗರನ್ನು ಸೃಷ್ಟಿ ಮಾಡಿದ್ರು ಅಂದ್ರೆ ಆಮೇಲೆ ಬರ್ತಾ ಇದ್ದ ಲೇಖಕರು ಓದುಗರನ್ನು ಕಳ್ಕೊಂಡ್ರು ಅಂತ ಕಾಣಿಸುತ್ತೆ. ಆನಾ ಕೃಷ್ಣರಾಯರ ಒಂದು ಕಾದಂಬರಿ ಪ್ರಿಂಟ್ ಆಗತ್ತೆ ಅಂದ್ರೆ ಜನ ಕಾಯ್ಕೊಂಡು ಅದಕ್ಕೋಸ್ಕರ ಕಾಯ್ತಾ ಇದ್ರಂತೆ. ಒಂದ್ಸಲ ನಾನು ಕೇಳಿದ್ದೀನಿ ಈ ಘಟನೆನ. ಮೈಸೂರಿಂದ ಬೆಂಗಳೂರಿಂದ ಮೈಸೂರಿಗೆ ಆ ಪುಸ್ತಕಗಳನ್ನು ತಗೊಂಡ್ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಆ ತಗೊಂಡ್ ಬರ್ತಾ ಇದ್ದಂತ ಗಾಡಿಯನ್ನ ಅಡ್ಡ ಕಟ್ಟಿಕೊಂಡು ಜನ ಆಯಾ ಊರುಗಳ ಹತ್ರನೇ ಪುಸ್ತಕ ಕೊಂಡ್ಕೊಬಿಟ್ರು. ಅಷ್ಟು ಸೃಷ್ಟಿ ಮಾಡಿದವರು. ಅದ್ರ ಅರ್ಥ ಏನು ಅಂದ್ರೆ, ನಿಮಗೆ ಕನ್ನಡದಲ್ಲಿ ಓದುವ ಆಸಕ್ತಿ ಬರ್ಬೇಕಾದ್ರೆ ಮೊದಲು ಅಲ್ಲಿಂದ ಶುರು ಮಾಡಿ ಅಂತ. ಕುವೆಂಪು, ಬೇಂದ್ರೆ, ಕಾರಂತರು, ಮಾಸ್ತಿ ಅವರ ಕಥೆಗಳನ್ನು ಓದಕ್ಕೆ ಹೇಳಿ, ಕಾರಂತರ ಕಾದಂಬರಿಗಳನ್ನ ಓದಕ್ಕೆ ಹೇಳಿ. ಆಮೇಲೆ ತರಾಸು ಅವರ, ಅನಕರು ಅವರ ಕಾದಂಬರಿಗಳನ್ನ ಓದೋದಕ್ಕೆ ಹೇಳಿ. ಇತ್ತೀಚಿನ ಆಸಕ್ತಿಗಳಿದ್ರೆ ತೇಜಸ್ವಿ ಅವ್ರನ್ನ ಓದೋದಕ್ಕೆ ಹೇಳಿ, ಜಯಂತ ಕಾಯ್ಕಿಣಿ ಓದೋದಕ್ಕೆ ಹೇಳಿ. ಆಸಕ್ತಿಯಿಂದ ಓದಿಸಿಕೊಳ್ಳುವಂತಹ ಲೇಖಕರಲ್ಲ. ನಾಟ್ಯಹಳ್ಳಿ ಚಂದ್ರಶೇಖರ್ ಓದೋದಕ್ಕೆ ಹೇಳಿ, ಓದಿಸಿಕೊಳ್ಳುವಂಥವ್ರು. ಆಮೇಲೆ ಅಲ್ಲಿಂದ ಆಚೆ ದಾರಿ ತೋರ್ತಾ ಹೋಗುತ್ತೆ ಏನೇನು ಓದ್ಬೇಕು ಅಂತ. ನಮ್ಮಲ್ಲಿ ಜೋಗಿ ಅಂತ ಒಬ್ಬರು ರೈಟರ್ ಬರೀತಾರೆ, ಅವ್ರ ಬಗ್ಗೆ ಓದೋದಕ್ಕೆ ಹೇಳಿ, ಅವ್ರ ಲೇಖನಗಳು ಓದೋದಕ್ಕೆ ಹೇಳಿ. ಜೋಗಿ ಅಂತ ಕೇಳಿದ್ದೀನಿ ನಾನು. ಜೋಗಿ ಅಂತ ಒಬ್ರು ರೈಟರ್ ಇದಾರೆ. ತೇಜಸ್ವಿ ಅವರು, ಎಚ್ ಎಸ್ ವೆಂಕಟೇಶಮೂರ್ತಿ ಅವ್ರನ್ನ ಓದೋದಕ್ಕೆ ಹೇಳಿ, ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವ್ರನ್ನ ಓದೋದಕ್ಕೆ ಹೇಳಿ. ಇವ್ರನ್ನೆಲ್ಲ ಯಾಕೆ ಓದೋದಕ್ಕೆ ಹೇಳ್ತೀನಿ ಅಂದ್ರೆ ಒಂದು ಆಸಕ್ತಿ ಮೂಡುತ್ತೆ, ಅಲ್ಲಿಂದ ಆಚೆಗೆ ದಾರಿ ತೋರ್ತಾ ಹೋಗುತ್ತೆ ಇನ್ನೇನೇನು ಓದ್ಬೇಕು. ಓಕೆ, ಇದು ನೀವು ಇತ್ತೀಚಿನ ದಿನದಲ್ಲಿ ನಾನೊಂದು ನಿಮ್ದೊಂದು ವಿಡಿಯೋ ನೋಡ್ತಾ ಇದ್ದೆ ಆನ್ಲೈನ್ ಅಲ್ಲಿ. SL ಭೈರಪ್ಪ ಅವ್ರ ಬಗ್ಗೆ ನೀವು ಒಂದು ಇದನ್ ಮಾಡಿದ್ರ, ಭಾಷಣ ಮಾಡಿದ್ರ. ನಿಮ್ಗೂ SL ಭೈರಪ್ಪ ಅವ್ರಿಗೆ ಮಧ್ಯದ ಸಂಬಂಧದ ಬಗ್ಗೆ ಮಾತಾಡ್ತೀರಾ? SL ಭೈರಪ್ಪನವರು ಸರ್, ನೀವು ಹಿಂದೆ ಹೋಗ್ಬೋದು, ಇವಾಗ ಕ್ಯಾಮ್ರಾ ಕಾಣೋ ತರ. ಹೇಳಿ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದ್ದೀರಾ. SL ಭೈರಪ್ಪನವರು ಬಹುಶಃ ಇಡೀ ಭಾರತೀಯ ಲೇಖಕರಲ್ಲಿ ಅತ್ಯಂತ ಹೆಚ್ಚು ಓದಿಸಿಕೊಂಡಂತ ಕನ್ನಡದ ಲೇಖಕ. ಇಡೀ ಭಾರತ ದೇಶದಲ್ಲಿ ಅವರಷ್ಟು ಓದಿಸಿಕೊಂಡಿರುವಂತ ಇನ್ನೊಬ್ಬ ಲೇಖಕ ನನಗ್ ಗೊತ್ತಾಗ್ತಾ ಇಲ್ಲ. ನಿಮಗೆ ವಿಶೇಷ ಅಂತ ಅನಿಸ್ಬೋದು, ಅವರ ಒಂದೊಂದು ಪುಸ್ತಕಗಳು ಇಲ್ಲಿಯ ತನಕ 20, 25, 30, 40, 50, 60 ಎಡಿಷನ್ಗಳಾಗಿವೆ. ಲಕ್ಷಾಂತರ ಪ್ರತಿಗಳು ಮಾರಾಟ ಆಗಿದೆ. ಗೃಹಭಂಗ ಒಂದೇ ಒಂದು ಕಾದಂಬರಿ 13 ಭಾಷೆಯಲ್ಲಿ ಭಾಷಾಂತರ ಆಗಿದೆ. ಪರ್ವ ಸುಮಾರು 10 ಭಾಷೆಗೆ ಭಾಷಾಂತರ ಆಗಿದೆ. ಜಲಪಾತ ಭಾಷಾಂತರ ಆಗಿದೆ. ದಾಟು ಭಾಷಾಂತರ ಆಗಿದೆ. ಮಂದ್ರ ಭಾಷಾಂತರ ಆಗಿದೆ. ಇಂಡಿಯಾ ದೇಶದ ಹಲವಾರು ಭಾಷೆಗಳಿಗೆ ಭಾಷಾಂತರ ಆಗಿದೆ. ಆ ದೃಷ್ಟಿಯಿಂದ ಭೈರಪ್ಪನವರು ಕನ್ನಡ ಲೇಖಕರಾಗಿ ಭಾರತ ದೇಶಕ್ಕೆ ಪರಿಚಯವಾಗಿರುವಂತ ಬಹಳ ದೊಡ್ಡ ಲೇಖಕ. ಓಕೆ ಸರ್, ನೀವು ಹಿಂದೆ ಹೋಗಿ, ನೀವು ಕೇಳಿಸ್ಕೊಳ್ತಾ ಇದ್ದೀರಾ? ಕ್ಯಾಮ್ರಾಗೆ ಕಾಣ್ತಾ ಇಲ್ಲ, ನೀವು ಕಾಣ್ತಾ ಇಲ್ಲ. ಯಾಕಂದ್ರೆ ನನಗೆ ನಿಮ್ಮ ಮಾತು ಕೇಳಿಸೋದಿಲ್ಲ, ಅದರಿಂದಾಗಿ ನಾನು ಕಿವಿ ಹತ್ರ ಇಟ್ಕೊಂಡಿದ್ದೀನಿ. ಓಕೆ, ನಾನ್ ಜೋರಾಗಿ ಮಾತಾಡ್ತೀನಿ ಸರ್, ಜೋರಾಗಿ ಮಾತಾಡ್ತೀನಿ. ನಿಮ್ದೊಂದು ಕುಡುಕರ ಆಂತೆಮ್ ಅಂತ ಇದೆಯಂತಲ್ಲ, ಅದನ್ನ ಹೇಳ್ತೀರಾ? ನಮ್ಮ ಸ್ನೇಹಿತರು ಹೆಮ್ಮೇಗೌಡ ಅವ್ರು ಕೇಳ್ತಾ ಇದ್ದಾರೆ, ನೀವೊಂದು ಕುಡುಕರ ಆಂತಮ್ ಮಾಡ್ತೀರಾ, ಚೆನ್ನಾಗ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ಪರ್ಫಾರ್ಮ್ ಮಾಡಕ್ಕಾಗುತ್ತಾ ಸರ್? ಓಕೆ, ಒಂದು ಹಾಡದು ಸುಪ್ರಭಾತ, ಬಹಳ ಹಿಂದೆ ಬರ್ದಿದ್ದೆ ಅದನ್ನ. ಓಕೆ. ಆಮೇಲೆ ರಾಮನನ್ನ ಎಬ್ಬಿಸುವಂತ ಒಂದು ಅದ್ಭುತವಾದ ಸುಪ್ರಭಾತ ಇದೆ. ನಾನು ಈಚೆ ರಾಮಾಯಣವನ್ನು ಕೇಳ್ತಿದ್ದಾಗ್ಲೂ ಅದು ಮತ್ತೆ ಮತ್ತೆ ನೆನಪಾಯ್ತು. ಅದನ್ನ ಮೊದಲು ಹೇಳಿದವರು ವಿಶ್ವಾಮಿತ್ರರು. ರಾಮನನ್ನ ಗಾಡಿ ಕರ್ಕೊಂಡು ಹೋಗಿರ್ತಾರಲ್ಲ ಅವರು, ಈ ತಾಟಕಿ ಮಕ್ಕಳು ಸುಬಾಹು, ಮಾರೀಚ ಅವ್ರನ್ನೆಲ್ಲ ಸಂಹಾರ ಮಾಡೋದಕ್ಕೆ ಕರ್ಕೊಂಡು ಹೋಗಿರ್ತಾರಲ್ಲ, ಅವಾಗ ರಾಮ ಮಲ್ಕೊಂಡಿದ್ದಾಗ ಮೊದಲನೇ ಬೆಳಗಿನ ಜಾವ ಅವನ್ನ ಎಬ್ಬಿಸೋದಕ್ಕೆ ಅಂತ ಅವ್ರು ಹಾಡ್ತಾರೆ ಇದನ್ನ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ
ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ಸುಬ್ಲಕ್ಷ್ಮಿ ಬಹಳ ಚೆನ್ನಾಗಿ ಹಾಡಿದ್ದಾರೆ. ಅದನ್ನ ಮೂಲ ಹಾಡಿದವರು ವಿಶ್ವಾಮಿತ್ರರಂತೆ, ಅದನ್ನ ಬರೆದವರು ವಾಲ್ಮೀಕಿ. ವಿಶ್ವಾಮಿತ್ರರ ಬಾಯಲ್ಲಿ ಹಾಕಿಸಿದವರು ವಾಲ್ಮೀಕಿ. ನಾನು ಈ ಕುಡುಕರ ಗಿಡಕರ ಸುಪ್ರಭಾತ ಹಾಡಿದ್ರೆ ಹೆಂಗ್ ಆಡ್ಬೇಕಾಗುತ್ತೆ? ಅವನು ಕುಡ್ದ ಗಿಡದ ಮಲ್ಕೊಂಡಿರ್ತಾನೆ, ಅಲ್ಲೆಲ್ಲ ವಾಂತಿ ಗಿಂತಿ ಮಾಡ್ಕೊಂಡು ಏನೋ ಅಧ್ವಾನ ಮಾಡ್ಕೊಂಡಿರ್ತಾನೆ. ಎಷ್ಟೋ ಮನೆಗಳ ಹತ್ರ ಸುಪ್ರಭಾತ ಶುರು ಆಗಿರ್ತವೆ. ದಡಿಯ ದಾಂಡ್ಗ ಇನ್ನು ಮಲ್ಗಿದ್ಯಾ, ಹೇಳೋರಿಲ್ಲ ಕೇಳೋರಿಲ್ಲ, ರಾತ್ರಿ ಎಷ್ಟೋ ತುಂಬಿರ್ತಿರೋ, ಏನ್ ಕುಡ್ಕೊಂಬತ್ತಿರೋ, ಅಲ್ಲ ಯಾರು ಬಾಗಿಲು ತೆಗೆದ್ರೆ ಗೊತ್ತಿಲ್ಲ. ನಿಮ್ಮ ಅಪ್ಪ ಸರಿಯಾಗಿದ್ರೆ ನೀನ್ ಸರಿಯಾಗಿರ್ತದೆ, ನಿಮ್ಮ ಅಪ್ಪನೇ ಸರಿಯಾಗಿಲ್ಲ, ಬಂದು ಈ ಮನೆಗೆ ಮದುವೆ ಮಾಡ್ಬಿಟ್ರು. ಅವಾಗಲೇ ನಮ್ಮ ಅಮ್ಮನಿಗೆ ಹೇಳಿದ್ರಂತೆ, ಯಾರೋ ಈ ಮನೆಗೆ ಹೆಣ್ ಕೊಡ್ಬೇಡಿ, ಒಳ್ಳೆ ಜನ ಅಲ್ಲ ಅಂತ ಹೇಳಿದ್ರಂತೆ. ಆದ್ರೂ ಯಾರೋ ನಮ್ಮ ಅಪ್ಪನ ತಲೆ ಕೆಡಿಸ್ಬಿಟ್ಟು ಬಂದು ಈ ಮನೆಗೆ ಸಿಕ್ಕಾಕ್ಬಿಟ್ರು. ನಾನು ಒಂದ್ ದಿವಸವಾರು ನೆಮ್ಮದಿಯಾಗಿ ಅನ್ನ ತಿನ್ಲಿಲ್ಲ, ನೀರ್ ಕುಡಿಲಿಲ್ಲ, ನಿದ್ದೆ ಮಾಡ್ಲಿಲ್ಲ. ಏನ್ ಮಕ್ಳು ಅಂತೀರ, ಕೊಡ್ಲು ಮಕ್ಳ ಇಲ್ಲದೆ ಹೋಗಿದ್ರೆ ನೆಮ್ಮದಿಯಾಗಿ ಈ ತರ ಸುಪ್ರಭಾತ ಶುರು ಆಗಿರ್ತವೆ. ನಾನು ಅದಕ್ಕೆ ಸುಮ್ಮನೆ ಯೋಚನೆ ಮಾಡಿದೆ, ಈ ಕುಡುಕನ ಸುಪ್ರಭಾತ ಹಾಡಿದ್ರೆ ಹೆಂಗ್ ಆಡ್ಬೇಕಾಗ. ಅದಕ್ಕೆ ಸುಪ್ರಭಾತದ 2ನೇ ಭಾಗ ಒಂದಿದೆ. ಕಮಲಾಕು ಚಚೂಚು ಕುಂಕುಮತೋ ನಿಯತಾರು ನಿತಾತುಲ ನೀಲತನು ಕಮಲಾಯ ತಲೋಚನ ಲೋಕಪತೆ ವಿಜಯೀ ಭವ ವೆಂಕಟ ಶೈಲಪತೆ. ಅಂದ್ರೆ ಆ ಧಾಟಿನಲ್ಲಿ ಕುಡುಕನ ಸುಪ್ರಭಾತ ಹಾಡಿದ್ರೆ ಹೆಂಗಿರುತ್ತೆ? ಅಮಲಾವೃತ ಕೀಚಕ ಕಂಠ ಕಪಾತ ಕನೀಚ ಕಿರಾತ ಕಘಾತುಕನು ಅಮಲಾದಿ ಕಲೋಚನ ಲೋಟಪತೆ ವಿಜಯಮಲ್ಲೆ ಕೊಡೇಕೃತ ತೈಲಪತೆ. ಇದು ಲಿಕ್ಕರು ಕಿಕ್ಕರು ಪ್ರಿಕ್ಕರಿದೋ ನಿನಲಿವರಿಗೆ ಪವರಿಗೆ ಡೇಂಜರ್ ಇದು. ಇದು ಹೆಡ್ಡಿಗೆ ಬ್ಲಡ್ಡಿಗೆ ಬ್ಯಾಡು ಕಣೋ, ನಿನ ಜೇಬಿಗೆ ಬೇಬಿಗೆ ಬ್ಲೇಡು ಕಣೋ. ಉಗಿ ತಿನ್ವಡಿ ತಿನ್ಬಡಿ ಸನ್ನಿದು ಸಿನ್ನಿದು ಏನು ಕತೆ. ಪ್ರತಿ ನೈಟು ನಿಟೈಟು ದಿನಾಬರಿ ಫೈಟು ಇದ್ಯಾರದು ಪೇಟು ಇದೇನು ವ್ಯತೆ. ಪಾಪಿಷ್ಟ ಅನಿಷ್ಟ ಕನಿಷ್ಠ ನಿದುಷ್ಟ ನಿಕಷ್ಟ ನಿಭ್ರಷ್ಟ ಸರಿಷ್ಟ ಕಣೋ. ನಿನ ವೈಫಿಗೆ ಲೈಫಿಗೆ ಚುಂಬು ಕಣೋ, ನಿನ ಕೊನೆಯ ಸವಾರಿಗೆ ಬೊಂಬು ಕಣೋ. ಎಳುಹಾಳ್ಮುಖ ಬೀಳ್ಮುಖ ನಾಯಿಮುಖ ನರಿಮುಖ ಗೂಬೆ ನಿದ್ರಾಬೆ ನಿಕತ್ರಿ ನಿಚತ್ರಿ ನಿಚಿಲ್ರೆ ಕಣೋ. ನಿನ ವೈಯಲು ಬಂದಿದೆ ಬಂಡಿ ಕಣೋ, ನಿಂಗೆ 6 ಅಡಿ 3 ಅಡಿ ಗುಂಡಿ ಕಣೋ. ನಿನಗಂ ಸುಲಭಂ ಸುಹೃದಂ ಸರಸಂ ಸುತಿಗುಂ ಸುಗಂ ಸಗ್ರಹಂ ನರಕಂ ಸತತಂ ಕಲಹಂ ನಿರುತಂ ವಿರಸಂ. ಇದು ಕ್ರೈಮ್ ಅದ ಟೈಮ್ ಟ್ರಬಲ್ಸಂ. ಶೂರಾದಿ ಶೂರಂ ವೀರಾದಿ ವೀರಂ ಪೂರಾ ಶರೀರಂ ಬರೀರಂ. ಸೋಡಾದಿ ಪಾನಂ ಸಿಗರೇಟು ಧೂಮಂ ಶಂಕಾದಿ ವಾದ್ಯಂ ಬಬಂಬಂ. ದಿನಾ ಸಂಕಟೇಶಂ ನೋ ಆಸ್ಕರ್ ನೋ ಟೆಲ್ಲರ್ ಭಯಂ ಭೀತಿ ಝೀರೋ ನೋ ಯಂಗರ್ ನೋ ಎಲ್ಡರ್. ಒಡಕೊಂಡೆ ಮಗನೇ ಲಿಮಿಟ್ಟು ಕೇಳಲಿಲ್ಲ ಈಗ ವಾಮಿಟ್ಟು. ಕುಡಿಬೇಡ ಮಗನೆ ಕಡು ರೋಗ ನಿನಗೆ ಅದು ಘೋರ ಶೀತಂ. ಕುಡಿತಾನ ಇದ್ರೆ ನಡು ವಯಸ್ಸಿನಲ್ಲೇ ಗ್ಯಾರಂಟಿ ಗೋತಂ. ಛೀ ದರಿದ್ರವೇ ನೀನೊಂದು ಪ್ರೇತಂ. ಬಿದ್ದಿರುವೆ ಯಾಕೆ ಎದ್ದೇಳೋ ಪಾಪಿ ನಿನಗೆ ಸುಪ್ರಭಾತಂ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಆಡಿದ್ರ ಸರ್. ಇದು ನಿಮ್ಗೆ ಒಂದು ತೊಂದ್ರೆ ಏನು ಅಂದ್ರೆ ಇಲ್ಲಿ ನಾವು ಕ್ಲಾಪ್ ಹೊಡೆದ್ರು ಗೊತ್ತಾಗೋದಿಲ್ಲ, ಎಲ್ಲ ಆಗ್ತಾ ಇಲ್ಲ. ರವಿ 1-2 ಕ್ವಶನ್ ಬಂದಿದೆ ನನ್ಗೆ. ಕೇಳಿ. ಇಲ್ಲ, ನಾನು ಫಸ್ಟ್ ಕರೆಯೋದು ಸ್ಮಿತಾ ಅಂತ, ನಮ್ಮ ರೆಡಿಂಗ್ ನವರು. ಅವ್ರೇನೋ ಮಾತಾಡ್ಬೇಕಂತ ಇದಾರೆ. ಸ್ಮಿತಾ ಅವ್ರು ಇದಾರಾ? ಹೆಮ್ಮೇಗೌಡ್ರೆ ಹೇಮೇಗೌಡ್ರು ವಿಡಿಯೋ ಆಫ್ ಮಾಡಿ ದಯವಿಟ್ಟು. ವಿಡಿಯೋ ಆಫ್ ಮಾಡಿ, ಬರೀ ಮಾತ್ರ ಇರ್ಲಿ. ಇಲ್ಲಿ ಸೈಡ್ ಹೋಗ್ಬಿಡ್ತಾರೆ ಅವರು, ಸೆಂಟ್ರಲ್ ಇರ್ಲಿ ಅಂತ. ಸ್ಮಿತಾ ಹೇಳಿ ದಯವಿಟ್ಟು. ನಮಸ್ಕಾರ ಕೃಷ್ಣೇಗೌಡ್ರೆ, ನಾನ್ ನಿಮ್ ಬಹಳ ದೊಡ್ಡ ಅಭಿಮಾನಿ. ನಿಮ್ ಕನ್ನಡ ಅಭಿಮಾನ ಅಂತ ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ನಿಮಗ್ ಒಂದ್ ಪ್ರಶ್ನೆ ನಾನು ಏನ್ ಕೇಳ್ಬೇಕಿತ್ತು ಅಂತಂದ್ರೆ, ನೀವು ಸದಾ ಅನೇಕ ಕಡೆ ಹೇಳಿರ್ತೀರಾ, ನಿಮ್ಮ ಊರಲ್ಲಿ ಒಬ್ರು ಅಜ್ಜಿ ಇರ್ತಾರೆ, ಅವ್ರನ್ನ ನೀವು ಕೇಳಿದ್ರೆ ನಿಮ್ಗೆ ಧೈರ್ಯ ಹೆಂಗ್ ಹೇಳ್ತಾರೆ, ಅಥವಾ ಅವ್ರು ನಿಮ್ಗೆ ಹೆಂಗೆ ಉತ್ತರ ಕೊಡ್ತಾರೆ ಬೇರೆ ಬೇರೆ ಪರಿಸ್ಥಿತಿಗಳ ಬಗ್ಗೆ ಅಂತ. ಈಗ ಈಚೆಗೆ ಬಂದ ವಿಡಿಯೋನಲ್ಲಿ ಅದನ್ನ ನೋಡಿರ್ಬೇಕು ಏನೋ. ಹಾ, ಅದು ನನಗ್ ತುಂಬಾನೇ ಇಷ್ಟ ಆಗತ್ತೆ. ಈಗ ಆ ಅಜ್ಜಿ ಕೋವಿಡ್ ಬಗ್ಗೆ ಯಾವ ರೀತಿ ನಮ್ಗೆ ಸಾಂತ್ವನ ಹೇಳ್ಬೋದು, ಅಥವಾ ಅವ್ರ ಪ್ರತಿಕ್ರಿಯೆ ಹೆಂಗಿರುತ್ತೆ ಅಂತ ಏನಾರ ಮಾಡಿ ತೋರ್ಸಕ್ಕಾಗತ್ತಾ? ಅಲ್ಲ, ಈ ಅಜ್ಜಿಯರ್ ಇದ್ರಲ್ಲ ಹಿಂದಿನವರೆಲ್ಲ, ಅವ್ರಿಗೆ ಬಹಳ ಸರಳ ಬದುಕು ಅನ್ನೋದು. ನಾನು ಅದೇ ಅಜ್ಜಿಗೆ ಅವಾಗ ಹೇಳಿದ್ದೆ, ಪಾಪ ಅವಳು ಬಹಳ ಚಿಕ್ಕ ವಯಸ್ಸಿಗೆ ಗಂಡ ತಿಳ್ಕೊಂಡ್ಬಿಡ್ತಾಳೆ. ಗಂಡ ಒಂದು 30 ವಯಸ್ಸಿಗೆ ಗಂಡ ತಿರೋಗ್ಬಿಡ್ತಾಳೆ. ಅವಳಿಗೆ ಅವಾಗ 80-90 ವಯಸ್ಸು. ಒಂದು 60 ವರ್ಷ ಅವಳು ಗಂಡ ಇಲ್ಲದೆ ಬದುಕಿರ್ತಾಳೆ. ನಾನು ಅಜ್ಜಿನ್ ಕೇಳ್ದೆ, ಅಜ್ಜಿ ಪಾಪ ಬಹಳ ವಯಸ್ಸಲ್ಲಿ ನಿನ್ ಗಂಡ ತೀರೋಗ್ಬಿಟ್ಟ, ಬಹಳ ಕಷ್ಟಪಟ್ಟಿರ್ಬೇಕಲ್ವಾ ನೀನು ಅಂದೆ. ಅದಕ್ಕೆ ಅಜ್ಜಿ ಇಷ್ಟೇ ಮಾತಾಡಿದ್ಲು, ಕಷ್ಟ ಎಂತದಕ್ಕೆ, ಪ್ರಪಂಚಕ್ಕೆ ಬಂದ್ಮೇಲೆ ಅವನ್ ಬುತ್ತಿ ಇರೋ ಗಂಟೆ ಅವ್ನು ಉಂಡ ಹೋದ, ನನ್ ಬುತ್ತಿ ಇರೋ ಗಂಟೆ ನಾನು ಬೈತೀನಿ, ಅದಕ್ಕೆ ತಲೆ ಚಚ್ಕೊಂಡ್ರೆ ಬಾಯ್ ಪಡ್ಕೊಂಡ್ರೆ ಬರ್ತದ.
ಇದು ವೈರಾಗ್ಯ ಮಾತ್ರ ಅಲ್ಲ, ಬದುಕಲ್ ಕಷ್ಟ ಇರುತ್ತಪ್ಪ ತಗೊಳ್ಳೋದು ಹಿಂಗೆ ಅಂತ. ಹೌದು. ನಮ್ಗೆ ಸಣ್ಣ ಸಣ್ಣ ಕಷ್ಟನೂ ಅನ್ಭವ್ಸಕ್ ಆಗೋದಿಲ್ಲ. ನಾನ್ ಬಹಳ ಸಲ ಹೇಳ್ತಿರ್ತೀನಿ, ಅವಳು 8, 10, 12, 14 ಮಕ್ಕಳು ಸಾಕಿರ್ತಾಳೆ, ಗಂಡ ಇರಲ್ಲ, ಕೂಲಿ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಮಾಡಿ ಮಕ್ಕಳನ್ನ ಸಾಕಿರ್ತಾಳೆ. ಈಗ ನಮ್ಮಲ್ಲಿ ಕೇಳ್ಬೇಕು ನೀವು, ಅಲ್ಲಿ ಏನ್ ವಿಶೇಷ ಏನಲ್ಲ, ಅದು ನೀವ್ ಕೇಳಿರ್ತೀರಿ, ಒಂದ್ ಮಗುನ್ ಸ್ಕೂಲ್ ಕಳ್ಸೋಕೆ, ಅಪ್ಪೋ ಇವ್ನ ಸ್ಕೂಲ್ ಕಳ್ಸೋಕೆ ಹೆಣ ಬಿದ್ದೋಯ್ತದೆ ನಮ್ಗೆ ಅಂತಾರೆ. ಒಂದ್ ಮಗುನ್ ಸ್ಕೂಲ್ ಕಳ್ಸೋಕೆ ಹೆಣ ಬಿದ್ದೋಗ್ಬಿಡ್ತದೆ. ಅಯ್ಯೋ ನಮ್ ಮನೆಯವರು ಏನ್ ಅಡುಗೆ ಮಾಡಿದ್ರು ಒಪ್ಪಲ್ಲಪ್ಪ, ಇವ್ರಿಗೆ ಅಡುಗೆ ಮಾಡೋದಕ್ ಬದಲು ಸಾಯದ್ ಮೇಲು ಅಂತಾರೆ, ಅಡುಗೆ ಮಾಡೋಕ್ ಬದಲು ಸಾಯದ್ ಮೇಲು ಅಂತ. ಖಂಡಿತ. ಬಹಳ ಸಣ್ಣ ಸಣ್ಣ ವಿಷಯಕ್ಕೆ ನಾವು ತುಂಬಾ ಸೆನ್ಸಿಟಿವ್ ಆಗ್ತಿದ್ವಿ. ಅದರಿಂದ ನಮಗ್ ಮಾತ್ರ ಈಗ ಪ್ರಪಂಚ ಏನೋ ತಲೆ ಮೇಲೆ ಬಿದ್ದಂಗ ಅನಿಸ್ತಾ ಇದೆ. ಈ ಹಳ್ಳಿಲಿ ಬಹಳ ಜನ ಕೇಳಿ, ಇದೇನೋ ಕಾಯಿಲೆ ಬಂದಿದೆ ಅಂತಲ್ಲ, ಇದೇನೋ ಅಯ್ಯೋ ಇದ್ರಿರ್ತೀವಿ, ಹೋದ್ರೆ ಹೋಯ್ತೀವಿ, ಊರ್ ಹೋಗು ಅಂತದೆ, ಕಾಡ್ ಬಾ ಅಂತದೆ, ಇಂತಾನೆ ಜೀವನ, ಏನ್ ಸಾಯ್ಲಿಲ್ಲ ಬಾಳ್ಲಿಲ್ಲ, ಏನ್ ಇದ್ದಿರ್ತಾನೆ, ಏನ್ ಊಟ ಮಾಡಿಬೇಕಾಗಿತ್ತ, ನಾವೇನು ರಾಜ್ಯ ಕಟ್ಬೇಕಾಗಿತ್ತ, ಆಳ್ಬೇಕಾಗಿತ್ತ, ಹೋದ್ರೆ ಹೋಯ್ತೀವಿ ಬಿಡು ಅಂತ. ಅದ್ರ ನಮಗ್ ಮಾತ್ರ ಆಕಾಶ ತಲೆ ಮೇಲೆ ಕೂತಿದೆ ಅಂತ ಅನ್ಸುತ್ತೆ. ಹೌದು ಹೌದು ಖಂಡಿತ. ಒಂದ್ ಕಡೆ ಒಂಚೂರು ಆ ತರದ್ ವೈರಾಗ್ಯ ಇರ್ಬೇಕು ಅಂತ ಅನ್ಸುತ್ತಲ್ವಾ? ನಿಜವಾಗ್ಲು ಹೌದು ಸರ್, ಖಂಡಿತವಾಗ್ಲು ಅದ್ಭುತ ಸರ್. ನಿಮ್ ಜೊತೆ ಮಾತಾಡಿದ್ ನಂಗೆ ಬಹಳ ಸಂತೋಷ ಆಯ್ತು. ಧನ್ಯವಾದಗಳು. ಸಂತೋಷ ಆಯ್ತು, ಥ್ಯಾಂಕ್ ಯು. ಸಾರಿ, ಆಮೇಲೆ ನಮ್ಮ ರಾಮಮೂರ್ತಿ ಅವರು ಒಂದು ಕ್ವಶನ್ ಕೇಳಿದ್ದಾರೆ. ರಾಮಮೂರ್ತಿ ಅವ್ರು ಇದಾರೆ ಅಂತ ನನ್ಗೆ ಗೊತ್ತಿಲ್ಲ. ಅವರು ನನಗ್ ಮೆಸೇಜ್ ಮಾಡಿದ್ರು, ಅವರು ಕೇಳಿದೀನಿ ಸ್ಕೈಪ್ ಅಲ್ಲಿ ಇದೆಯಾ ಅಂತ. ಹೌದಂತೆ, ಅವರು ಮೀಡಿಯಾ ಆಫ್ ಇನ್ಸ್ಟ್ರಕ್ಷನ್ ಅವ್ರು ಏನೋ ಕೇಳಿದ್ರು ನನ್ಗೆ. ಅವ್ರು ಕೇಳಿರೋದು ಶಾಲೆಯಲ್ಲಿ ಕನ್ನಡ ಕಡ್ಡಾಯ ಮಾಡಬಹುದೇ ಅಂತ ಕೇಳಿದ್ದಾರೆ. ಇದಾರ ರಾಮಮೂರ್ತಿ ಅವರು? ರಾಮಮೂರ್ತಿ ಅವರು ಇದಾರಾ? ರವಿ ಅವರೇ ಸರ್ ಹೇಳಿ ಸರ್. ನನ್ನ ರಾಮಮೂರ್ತಿ ಅವ್ರ ಸಂಬಂಧ ಹೇಳ್ಬಿಡ್ತೀನಿ. 2003 ನಾನು ಮೊಟ್ಟ ಮೊದಲ ಬಾರಿಗೆ ಇಂಗ್ಲೆಂಡ್ ಬಂದೆ. ಆಗ ಮೊದಲು ಹೋಗಿ ಇಳಿದದ್ದು ರಾಮಮೂರ್ತಿ ಅವ್ರ ಮನೆಯಲ್ಲಿ, ಮೊದಲೋಗಿ ಇದ್ದದ್ದು ಅವ್ರ ಮನೆಯಲ್ಲಿ. ಅದರಿಂದ ಇಂಗ್ಲೆಂಡ್ ಅಂದ್ರೆ ನನಗೆ ನಿಮಿಷ ಹಿಂದೆ ಹೋಗ್ಬಿಟ್ಟು ಮಾತಾಡಿ, ಮಾತಾಡಿ. ರಾಮಮೂರ್ತಿ ಅವರು ಕೂಡ, ರಾಮಮೂರ್ತಿ ಅವರ ಪ್ರಶ್ನೆ ಕೇಳಿ, ನನ್ನ ಪ್ರಶ್ನೆ ಕೇಳಿಸ್ತಾ ಇಲ್ಲ. ಆದ್ರಿಂದ ಇಲ್ಲ ರಾಮಮೂರ್ತಿ ಅವ್ರು ಕೇಳಿದ್ದಾರೆ, ಶಾಲೆಯಲ್ಲಿ ಕನ್ನಡ ಕಡ್ಡಾಯ ಮಾಡಬಹುದಾ ಅಂತ ಕೇಳಿದ್ದಾರೆ. ಅವರು ಕನ್ನಡದ ಬಗ್ಗೆ ನಾನ್ ಕ್ವಶನ್ ಕೇಳಿದ್ನಲ್ವಾ ಲಾಸ್ಟ್, ಶಾಲೆಯಲ್ಲಿ ಕನ್ನಡ ಕಡ್ಡಾಯವಾಗಿ ಮಾಡಬಹುದಾ ಅಂತ ಕೇಳಿದ್ದಾರೆ ಅವರು. ಆಕ್ಚುಲಿ ನಮ್ ಮನೆ ಹತ್ರನೇ ಇರೋದು ರಾಮಮೂರ್ತಿ ಅವರು, ಬೇಸಿಂಗ್ ಸ್ಟೋಕ್ ಅಲ್ಲಿ ಇರೋದು. ನೀವು ಅಲ್ಲೇ ಬಂದಿದ್ರಿ? ಬೇಸಿಂಗ್ ಸ್ಟೋಕ್ ಅಲ್ಲಿ. ಸೊ ಅವ್ರಿಗೊಂದು ನಿಮ್ಮ ಆನ್ಸರ್ ಹೇಳ್ಬಿಡಿ, ಕನ್ನಡ ಕಡ್ಡಾಯ ಹೇಗ್ ಮಾಡ್ಬೋದು ಅಂತ. ನನ್ನ ಉತ್ತರ ಏನು ಅಂದ್ರೆ, ಇಲ್ಲಿಯ ತನಕ ನಮ್ಮ ಫಿಲಾಸಫಿ ಇರೋದೇ ಅದು. ಮಕ್ಕಳಿಗೆ ಬಾಲ್ಯದಲ್ಲಿ ಅವ್ರಿಗೆ ಕನ್ನಡ ಕಲಿಸ್ಬಿಡಿ, ತಮ್ಮ ಪರಿಸರದಲ್ಲಿ ಏನೇನಿದೆಯೋ ಅದನ್ನ ಅವರ ಭಾಷೆಯಲ್ಲಿ ಅವ್ರು ಗ್ರಹಿಸೋದನ್ನ ಕಲ್ತ್ಬಿಡ್ಲಿ. ಅದಾದ ಮೇಲೆ ಅವ್ರಿಗೆ ಯಾವ ಭಾಷೆಗಳ ಅಗತ್ಯ ಇದೆಯೋ ಅದೆಲ್ಲವನ್ನೂ ಕಲಿ. ಆದ್ರೆ ಹಾಗೆ ಕನ್ನಡವನ್ನ ಕಲಿಸುವಂತ ವಿಷಯ ಈ ಕಾಲಕ್ಕೆ ಒಂದು ಪಾಪ್ಯುಲಿಸ್ಟ್ ಡಿಸಿಷನ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಸರ್ಕಾರಗಳು ಆ ಕೆಲಸ ಮಾಡ್ತಿಲ್ಲ ಅಷ್ಟೇ. ಸರ್ಕಾರಗಳು ಯಾವಾಗ್ಲೂ ಪಾಪ್ಯುಲಿಸ್ಟ್ ಆದಂತ ಕೆಲಸಗಳನ್ನ ಮಾಡ್ತಿರ್ತವೆ. ಜನಗಳಿಗೆ ಇಷ್ಟ ಆಗ್ಬೇಕು, ಅವ್ರ ಏನೋ ಮಾಡ್ತಿದೀವಿ ಅಂತ ಅನಿಸ್ಬೇಕು, ಅಂತದನ್ನ ಮಾಡ್ತಾರೆ. ಸ್ಪೀಕರ್, ಲೌಡ್ ಸ್ಪೀಕರ್ ಏನಾದ್ರು ಹಾಕೋದಕ್ಕೆ ಆಗುತ್ತಾ? ಇಲ್ಲ ನಿಮ್ ಫೋನ್ ಅಲ್ಲಿ ಸ್ಪೀಕರ್ ಕಮ್ಮಿ ಇದೆಯಾ? ಅದು ಇಲ್ಲ ಬಿಡಿ, ಆಗ್ಲಿಲ್ಲ ಅಂದ್ರೆ ಬೇಡ ಬಿಡಿ. ಆಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಏನು ನಾನ್ ಬೇಕಾದ್ರೆ ನಂದು ಹೆಡ್ಫೋನ್ ತಗೊಂಡ್ ಬರ್ಬಹುದು, ಬಟ್ ಅದ್ ಮತ್ತೆ ಎಲ್ಲೋ ಕೆಳಗಡೆ ಇದೆ, ತಗೊಂಡ್ ಬರ್ಬೇಕು. ಬೇಡ ಬಿಡಿ ಸರ್, ಇವಾಗ ಇರ್ಲಿ, ತೊಂದ್ರೆ ಇಲ್ಲ. ಥ್ಯಾಂಕ್ ಯು ಸರ್. ನಾನು ರಾಮಮೂರ್ತಿ ಅವ್ರಿಗೆ ಪಾಸ್ ಮಾಡ್ತೀನಿ. ನೀವ್ ಹೇಳಿದ್ ಕರೆಕ್ಟ್. ಆಕ್ಚುಲಿ ಪಾಪ್ಯುಲಿಸ್ಟ್ ಮೆಜರ್ ತಗೋತಾ ಇದಾರೆ, ಬಟ್ ಅದ್ರ ಜೊತೆ ನಾವು ಟೆಕ್ನಾಲಜಿನೂ ಅಳವಡಿಸ್ಕೊಂಡು ಹೇಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಾಗಿದೆ ನಮ್ಗೆ. ಯಾವ ತರ ಮಕ್ಕಳು ಇವಾಗ ಎಲ್ಲ ಐಪ್ಯಾಡ್, ಲ್ಯಾಪ್ಟಾಪ್ ಎಲ್ಲ ಹಿಡ್ಕೊಂಡು ಕುತ್ಕೊಂಡಿರೋದ್ರಿಂದ ಅದನ್ನೂ ಒಂಥರ ಅಪ್ಡೇಟ್ ಆಗ್ಬೇಕು ನಮ್ಮ ಕನ್ನಡ ಭಾಷೆ. ನನಗೆ ಇಂಗ್ಲಿಷ್ನವ್ರ ಬಗ್ಗೆ ಒಂದು ಬಹಳ ದೊಡ್ಡ ಗೌರವ ಇದೆ ಒಂದು ವಿಷಯದಲ್ಲಿ. ಏನಂದ್ರೆ, ಒಂದು ಪುಟ್ಟ ಭಾಷೆ ಇಂಗ್ಲಿಷ್ ಅನ್ನ. ಶೇಕ್ಸ್ಪಿಯರ್ ಬದುಕಿದ್ದಾಗ ಅವನ ಜೊತೆಯಲ್ಲಿ ಬದುಕಿದ್ದಂತ ಜಾನ್ ಮಲ್ಕಾಸ್ಟರ್ ಅನ್ನುವನೊಬ್ಬ ಇಂಗ್ಲಿಷ್ ಬಗ್ಗೆ ಮಾತಾಡಿದ ಮಾತೇನಂದ್ರೆ, ಮೈ ಇಂಗ್ಲಿಷ್ ಟಂಗ್ ಇಸ್ ಆಫ್ ದಿ ವೆರಿ ಶಾರ್ಟ್ ರೀಚ್.
ಇಟ್ ರೀಚತ್ ನೋ ಫರ್ದರ್ ದನ್ ದಿಸ್ ಐಲ್ಯಾಂಡ್ ಆಫ್ ಅವರ್ಸ್. ಈ ಸಣ್ಣ ದ್ವೀಪದಿಂದ ಆಚೆಗೆ ಇಂಗ್ಲಿಷ್ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದ ಭಾಷೆಯನ್ನ ಇವತ್ತು ಪ್ರಪಂಚದಲ್ಲಿ ಅದಿಲ್ಲದೆ ನಾವು ಬದುಕೋಕ್ ಆಗೋದಿಲ್ಲ ಅನ್ನುವ ಹಾಗೆ ಅನಿವಾರ್ಯಗೊಳಿಸಿದ್ದು ಇಂಗ್ಲಿಷ್ ತಾಕತ್ತು. ಅದು ಇಂಗ್ಲಿಷಿನ ತಾಕತ್ತಲ್ಲ, ನಿಮ್ಗೆ ಗೊತ್ತಿರಲಿ. ಇಂಗ್ಲಿಷ್ ಭಾಷೆಗೆ ಅಷ್ಟು ದೊಡ್ಡ ತಾಕತ್ತಿರ್ಲಿಲ್ಲ. ನಿಮ್ಗೆ ಗೊತ್ತಲ್ವಾ, ಇಂಗ್ಲೆಂಡಿನ ಅಧಿಕೃತವಾದ ಭಾಷೆ ಯಾವ್ದಾಗ್ಬೇಕು ಅಂದಾಗ ತುಂಬಾ ಜನ ಐರಿಷ್ ಭಾಷೆ ಪರವಾಗಿ ವಾದ ಮಾಡಿದ್ರು. ಇಂಗ್ಲಿಷ್ಗೆ ತಾಕತ್ತಿಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ಪ್ರಪಂಚದ ಅತ್ಯಂತ ಪ್ರಭಾವಿಯಾದ ಭಾಷೆ ಇಂಗ್ಲಿಷ್. ಅಂತ ಭಾಷೆಯನ್ನು ಕಟ್ಟಿದವರು ಇಂಗ್ಲಿಷ್ನವರು. ಅದಕ್ಕಿಂತ ಹಿರಿಯದಾದ ಭಾಷೆ, ಅದಕ್ಕಿಂತ ಬಹಳ ದೊಡ್ಡ ಶಬ್ದಕೋಶ ಇರುವಂತ ಶಕ್ತಿಯುತವಾಗಿರುವಂತ ಭಾಷೆಯನ್ನ ನಾವು ಕಟ್ಟೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅದರ ಅರ್ಥ ಇಷ್ಟೇ, ನಾವು ನತದೃಷ್ಟರು, ನಾವು ಹೇಳಿ. ನಾವು ನತದೃಷ್ಟರು ಅಂತೀರಾ, ಇಲ್ಲ ನಾವು ಸೋಮಾರಿಗಳು, ಇಲ್ಲ ನಮ್ಗೆ ಅದ್ರ ಮೇಲೆ ಒಲವು ಕಮ್ಮಿ ಆಗ್ತಾ ಇದೆ, ನಾವು ತಾತ್ಸಾರ ಮಾಡ್ತಾ ಇದೀವಿ ಅನ್ಸ್ತಾ ಇದೆಯಾ ನಿಮ್ಗೆ? ಏನಾಗಿದೆ ರವಿ ಅವರೇ, ಈ ಕಾಲ ಇಂಗ್ಲೆಂಡ್ ಅನ್ನು ಸೇರಿಸಿ ಅಮೆರಿಕನ್ನು ಸೇರಿಸಿ ನಾವೆಲ್ಲರೂ ಭೋಗವಾದಿಗಳು, ನಾವು ಕನ್ಸ್ಯೂಮರ್ಸ್. ಇಡೀ ಪ್ರಪಂಚ ಒಂದು ದೊಡ್ಡ ಬಳಕೆದಾರರನ್ನು ಸೃಷ್ಟಿ ಮಾಡಿಟ್ಟಿದೆ. ಇಂಗ್ಲೆಂಡು ಕೂಡ ಕನ್ಸ್ಯೂಮರಿಸ್ಟಿಕ್. ನಮ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಲ್ಲಿ ಹೋಗ್ತಾ ಇದೀವಿ ಅಷ್ಟೇ. ಇಂಗ್ಲಿಷ್ ನಿಂದ ಅನುಕೂಲ ಆಗೋಲ್ಲ ಅಂತ ಇಂಗ್ಲೆಂಡಿಗೆ ಅನ್ಸರ್ ಇಂಗ್ಲೆಂಡು ಬಿಟ್ಬಿಡುತ್ತೆ ಇವಾಗ. ಅಂತ ಕಾಲ ಇದು. ಓಕೆ, ಬಹಳ ಮಕ್ಕಳು ಸ್ಪ್ಯಾನಿಷ್ ಕಲಿತಾ ಇದ್ದಾರೆ. ಇವಾಗ ಈ ಭಾಷೆ ಉಳಿಸೋದಕ್ಕೆ, ಭಾಷೆನ ಉಪಯೋಗಿಸೋ ತರ ಮಾಡೋದಕ್ಕೆ ನೀವು ಒಂದು ಕಟು ನಿರ್ಧಾರ ತಗೊಳ್ತೀವಿ ಅಂದ್ರೆ ಯಾವ ತರ ನಿರ್ಧಾರ ತಗೊಳ್ಳಿ ಅಂತ ಹೇಳ್ತೀರಾ? ನನ್ನ ತಿಳುವಳಿಕೆ ಇಷ್ಟೇ, ಮಕ್ಕಳು ಕನ್ನಡದಲ್ಲಿ ಮಾತಾಡ, ಅವ್ರು ಇಂಗ್ಲಿಷ್ ನಲ್ಲಿ ಮಾತಾಡ್ಕೊಂಡು ಏನು ಮಾಡ್ಬೇಕಾಗಿಲ್ಲ. ಅವ್ರಿಗೆ ನಾಲೆಡ್ಜ್ ಬೇಕಾದಾಗ, ನಿಜವಾದ ಭಾಷೆ ಬೇಕಾದಾಗ ಅವ್ರು ಇಂಗ್ಲಿಷ್ ನಲ್ಲೇ ಕಲೀಲಿ. ಯಾಕಂದ್ರೆ ನಿರ್ವಿವಾದವಾಗಿ ಇಂಗ್ಲಿಷು ನಾಲೆಡ್ಜ್, ಲ್ಯಾಂಗ್ವೇಜ್ ಆಫ್ ನಾಲೆಡ್ಜ್, ಒಂದು ಜ್ಞಾನದ ಭಾಷೆ. ಆ ಜ್ಞಾನದ ಭಾಷೆ ಬರ್ಬೇಕಾದಾಗ ಅವ್ನು ಇಂಗ್ಲಿಷ್ ನಲ್ಲೇ ಕಲೀಲಿ, ಏನೂ ತೊಂದರೆ ಆಗುತ್ತ. ಆದ್ರೆ ಬಾಲ್ಯದಲ್ಲಿರುವಂತ ಒಂದು ಪುಟ್ಟ ಪರಿಸರದಲ್ಲಿರುವುದನ್ನೆಲ್ಲವನ್ನೂ ಕಲಿಯೋದಕ್ಕೆ ಅವನಿಗೆ ಕನ್ನಡ ಸಾಕಾಗುತ್ತೆ ಮತ್ತು ಇಂಗ್ಲಿಷ್ ಬೇಕಾಗೋದಿಲ್ಲ. ಕರ್ನಾಟಕದಲ್ಲಿ ಬೆಳೆಯೋ ಹುಡುಗ ಅವನು ರೈನಾಸಿರಸ್ ಅನ್ನೋದ್ರ ಸ್ಪೆಲ್ಲಿಂಗ್ ಕಲಿಬೇಕಾಗಿಲ್ಲ. ಅವನಿಗೆ ನೊಣ, ಹುಲಿ, ಚಿಟ್ಟೆ ಅಂತ ಬರೆಯಕ್ ಬರ್ಬೇಕು. ಅಥವಾ ತನ್ನ ಮನೆಯಲ್ಲಿ ಓಡಾಡುವಂತ ಎಲ್ಲ ಸಣ್ಣ ಪುಟ್ಟ ಕ್ರಿಮಿಕೀಟಗಳನ್ನೆಲ್ಲ ಅವನು ಗುರುತಿಸೋಂಗಿರ್ಬೇಕು. ತನ್ನ ಪರಿಸರದಲ್ಲಿರುವಂತ ಎಲ್ಲ ಮರ ಗಿಡಗಳನ್ನ ಅವನು ಕನ್ನಡದಲ್ಲಿ ಹೇಳೋಂಗಿರ್ಬೇಕು. ಅವಾಗ ಅವನು ಇಂಗ್ಲಿಷ್ ಬೇಕಾಗೋದಿಲ್ಲ. ಇಂಗ್ಲಿಷ್ ಬೇಕಾಗಿಲ್ಲದ ಕಾಲದಲ್ಲಿ ನಮ್ಮ ಪ್ರತಿಷ್ಠೆಗೋಸ್ಕರ ಅಷ್ಟೇ ನಾವು ಇಂಗ್ಲಿಷ್ ತುರುಕ್ತಾ ಇದ್ದೀವಿ. ಆದ್ರಿಂದ ಬಾಲ್ಯದಲ್ಲಿ ಎಲ್ಲ ಮಕ್ಕಳು ಕನ್ನಡ ಕಲೀಲಿ, ಅದಾದ್ಮೇಲೆ ಅವರಿಗೆ ಬೇಕಾದ ಏನನ್ ಬೇಕಾದ್ರೂ ಕಲ್ತ್ಕೊಳ್ಳಿ ಅಂತಂದ್ರೆ ಇವತ್ತಿಗೂ ಸಮಸ್ಯೆ ಅಲ್ಲ ಅದು. ಈ ಜನಪದ ಬಗ್ಗೆ ನೀವು ತುಂಬಾ ಮಾತಾಡಿದ್ದೀರಾ. ಜನಪದ ಜೀವನ ಶೈಲಿ, ಜನರಿಂದ ಪದಗಳು ಒಬ್ರಿಂದ ಒಬ್ರಿಗೆ ಹೋಗಿ ಆಗಿದ್ದೆ ಜನಪದ ಅನ್ನೋದ್ರ ಬಗ್ಗೆ ಸುಮಾರು ಮಾತಾಡಿರೋ ಭಾಷಣಗಳು ನಾನು ಕೇಳಿದ್ದೀನಿ. ಅದ್ರ ಬಗ್ಗೆ ಇದು ಕೊನೆ ಪ್ರಶ್ನೆ ಮಾಡೋಣ. ಮತ್ತೊಮ್ಮೆ ನಾವು ಕರೆಕ್ಟ್ ಆಗಿ ಎಲ್ಲ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆದ್ಮೇಲೆ ನಾವು ಮತ್ತೊಮ್ಮೆ ಇನ್ನೊಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನ ಕರಿತೀವಿ. ಜನಪದದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಕೊನೆಯಲ್ಲಿ ಏನ್ ಹೇಳ್ತೀರಾ? ಜನಪದ ಸೊಗಡು ಅಂದ್ರೇನು? ಅದು ನಮ್ಮ ಜೀವನ ಶೈಲಿನ ಹೇಗೆ ಕಟ್ಕೊಡ್ತು? ನಾನು ಒಂಚೂರು ಲೈಟರ್ ಸೆನ್ಸ್ ಅಲ್ಲಿ ಹೇಳ್ತೀನಿ. ನಾವು ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ತಾ ಇದೀವಿ. ಈಗ ಒಂದು ನನ್ನ ವಯಸ್ಸಿಗೆ ಒಂದು 40-50 ವರ್ಷದಿಂದ ಇಂಗ್ಲಿಷ್ ಕಲಿತಾ ಇರೋ ಮಕ್ಕಳು ನೋಡ್ತೀವಿ. ಆ ಕಾಲದಿಂದ ಈ ಕಾಲದ ತನಕನೂ ಅದೇ ಪದ್ಯ ಹೇಳೋದು. Jack and Jill went up the hill to fetch a pail of water. Jack went down and got a stone. Baba Black Sheep, have you any wool? Yes sir, free back. Twinkle twinkle little star, how I wonder. Mary had a little lamb by its fleece was white as snow, and everywhere that when the lamb was shown. ಬರೀ ಇದೆ. ನೀವು ಕನ್ನಡದ ಪದ್ಯಗಳು, ನಾವೆಲ್ಲ ಮಕ್ಕಳಾಗಿದ್ದಾಗ ಕನ್ನಡದ ಪದ್ಯಗಳನ್ನ ಹೇಳ್ತಿದ್ವಿ. ಆಯಾ ಹಳ್ಳಿಗೆ ಹೋದ್ರೆ ಆಯಾ ಹಳ್ಳಿ ಪದ್ಯಗಳು ಸಿಗ್ತವೆ. ಇದನ್ನ ಯಾವ ಟೀಚರ್ ಹೇಳ್ಕೊಟ್ಟಿಲ್ಲ, ಅವರೇ ಕಲ್ತ್ಕೊಂಡ್ರು. ಅತ್ಲಿಂದ ಇತ್ಲಿಂದ ಮಳೆ ಬತ್ತು, ಚಪ್ಪಡಿ ಕಲ್ಲು ತ್ಯಾವಾಯ್ತು, 100 ಹೆಣ್ಣು ಬೆಳಕಂತು, ವಂಗೆ ಮರ್ಕೆ ತಾಳಿ ಕಟ್ಲಿ ತಿಂಗಳಾಯ್ತು. ಅರ್ಥ ಗಿರ್ತ ಹುಡ್ಕೋದ್ರಲ್ಲಿ ಮಕ್ಕಳ ಪ್ರಾಸ. ಕನ್ನಡ ಎಷ್ಟು ಚೆನ್ನಾಗಿದೆ ನೋಡಿ. ಮಾವ ಮಾವ ಮಲ್ಲೇರಿ, ಮಾವನ್ ತಲೆ ಮೇಲೆ ಕಲ್ಲೇರಿ, ಕೊಂಬೆ ಮೇಲೆ ಒಂದ್ ಹಕ್ಕಿ, ದೊಣ್ಣೆ ತಕೊಂಡಿ.
ಕಾಗೆ ಕಾಗೆ ಕವ್ವ, ಯಾರ್ ಬತ್ತಾರವ್ವ, ಮಾವ ಬತ್ತಾನವ್ವ, ಮಾವನ್ಗೆ ಏನು ಊಟ, ರಾಗಿ ಕಲ್ಲೊಂದು. ರಾಗಿ ಕಲ್ಗೂಟ. ಮಕ್ಳ ಬಾಯಲ್ಲಿ ಎಷ್ಟು ಚೆನ್ನಾಗಿ ತಿರುಗುತ್ತೆ ನೋಡಿ. ಹ್ಮ್ ತೊಟ್ಟಿ ಕಲ್ವಿ ತಟ್ಟೆ ಐತೆ ತಕ್ಕೊ ಮಾವ, ಕಪ್ಪೆ ಚಿಪ್ಪೆಲ್ ತುಪ್ಪ ಐತೆ ಬುಟ್ಕೊ ಮಾವ, ಅಲ್ಲಿ ಚುಚ್ಚ ಕಂಚಿ ಕಡ್ಡಿ ಚುಚ್ಕೊ ಮಾವ, ತಾಮ್ರ ಚೊಂಬಲ್ ನೀರ್ ಮಡಗಿ ನೀ ಕುಡ್ಕೊ ಮಾವ, ಮಡಕೆ ಸಂದಿಲ್ ಚಾಪೆ ಐತೆ ಹಾಸ್ಕೊ ಮಾವ, ಕುಡ್ಕೆ ಸಂದಿಲ್ ಕಂಬಳಿ ಐತೆ ಒದ್ಕೊ ಮಾವ, ಹೇಳ್ತಿದ್ದಂಗೆ ರೊಟ್ಟಿ ಕೊಡ್ತೀನಿ ತಿನ್ಕೊ ಮಾವ, ತಿರುಗಿ ನೋಡಿದ ತಿಪ್ಪೆ ಕಡೆ ಓಡೋ ಮಾವ. ಯಾರು ಹೇಳ್ಕೊಟ್ಟಿದ್ದಾರೆ? ಅವರೇ ಕಲ್ತ್ಕೊಂಡ್ರ ಭಾಷೆ ಕನ್ನಡ. ಅವರೇ ಮಾಡ್ಕೊಂಡಿರುವಂತ ಏನು ಚಿಲ್ಡ್ರನ್ಸ್ ರೈಮ್ ಅಂತಾರಲ್ಲ, ಶಿಶುಪ್ರಾಸಗಳು. ಎಷ್ಟು ಚೆನ್ನಾಗಿ ಕನ್ನಡ ಕಲ್ತ್ಕೊಂಡಿದ್ದಾರೆ ನೋಡಿ. ಇಂಗ್ಲಿಷ್ ನ ಹೇಳಿಸ್ಕೊಂಡ್ ಮಾತ್ರ ಕಲಿಬೇಕು ಮಕ್ಕಳು, ಅವರೇ ಕಲ್ತ್ಕೊಂಡಿದ್ದಾರೆ. ಆಣ್ ಪೆಣ್ ಕಜ್ಜಿ ಪೆಣ್ ಮೂರ್ ಕಸು ಕಾಲಿಗೆ ಜಾಂಕಣಕ ದೊಂಕಣಕ ಮಾಯ ಮಾತ್ರ ಮಾದೇಶ್ವರ, ಮೂರಲ್ಲಿ ಆಡ್ತಾ ಇದ್ ಮಕ್ಕಳ ಹಾಡುಗಳಿಗೂ. ಕಪ್ಪೆ ಕರಕರ, ತುಪ್ಪ ಜರಿ ಜರಿ, ಮಾವಿನ ಓಟೆ ಮರದಲ್ಲಿ ಕೋಟೆ, ಅಪ್ಪ ಒಟಮಟ ಅವ್ವ ಲೊಟಮಟ, ಮಾವಿನ ಓಟೆ ಮರದಲ್ಲಿ ಕೋಟೆ, ಹದ್ದಿನ ಕೈಲಿ ಸುದ್ದಿ ಕಳಿಸಿ, ಕಾಗೆ ಕೈಲಿ ಕಂಕಣ ಕಟ್ಸಿ, ತನ್ನಿ ಮದುವೆ ಶನಿವಾರ ಊಟಕ್ಕೆ ಬನ್ನಿ ಬುಧವಾರ. ತನ್ನಿ ಮದುವೆ ಶನಿವಾರ ಊಟಕ್ಕೆ ಬನ್ನಿ ಬುಧವಾರ. ಅಂದ್ರೆ ನೀವು ಹೇಳ್ಕೊಡಕ್ ಹೋಗ್ತೀರಿ ಅಂದ್ರೆ ಅವ್ರು ಹೇಳ್ಕೊಟ್ಟಿದ್ದನ್ನ ಮಾತ್ರ ಕಲಿತಾರೆ. ಅವ್ರು ಹೇಳ್ಕೊಡ್ತಾ ಇದ್ರೆ ಈ ಎಲ್ಲ ಹಾಡುಗಳು ಇಂಥ 100 ಹಾಡುಗಳು ಗೊತ್ತಿವೆ ನಮ್ಗೆ. ಇವೆಲ್ಲವನ್ನು ಆ ಮಕ್ಳು ಕಲ್ತಿರೋದು. ಅಂದ್ರೆ ನಾನು ಹೇಳಿದ್ನಲ್ಲ, ಕಲಿಕೆಗೆ ಬೇರೆ ಬೇರೆ ಮಾರ್ಗಗಳಿವೆ. ನಮ್ಗೆ ಓದ್ಸೋದು ಬರ್ಸೋದು ಬೈಹಾಟ್ ಮಾಡ್ಸೋದು ಬಿಟ್ಟು ಬೇರೆ ಮಾರ್ಗನೇ ಗೊತ್ತಿಲ್ಲ. ಟೀಚರ್ಗೆ ಇನ್ನೊಂದು ಮಾರ್ಗ ಗೊತ್ತಾಗ್ತಾ ಇಲ್ಲ. ನಮ್ ಸಮಸ್ಯೆ ಇದು. ಕಲಿಸುವಿಕೆಯನ್ನ ಕೂಡ ನಾವು ಇಂಗ್ಲಿಷ್ ನಿಂದಾನೇ ತಗೊಂಡಿದೀವಿ. ಅವ್ರು ಹೆಂಗ್ ಕಲ್ಸು ಅಂತ ಹೇಳ್ಸಿದ್ರೆ ಹಂಗೆ ಕಲಿಸ್ತೀವಿ. ಓಕೆ, ಆಯ್ತು ಸರ್. ಕೊನೆಯಲ್ಲಿ ಒಂದೇ ಒಂದು ಕೊನೆ ಪ್ರಶ್ನೆ ಕೇಳಿದಾರ ಹೆಮ್ಮೇಗೌಡ ಮಧುವರು ಮತ್ತೊಮ್ಮೆ. ಅದು ನಾನು ಸುಮಾರು ಕಡೆ ನೋಡಿದ್ದೀನಿ, ನೀವು ಬುಡಬಡಿಕೆ ಅನ್ನೋ ಒಂದು ಹಳ್ಳಿ ಸೊಗಡಿರುವಂತ ಒಂದು ಕೆಲ್ಸನ, ಅದನ್ನ ಕೆಲ್ಸ ಅಂತಾರೋ, ಅದು ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ನಂಬೋದಿಲ್ಲ. ಮಾತಾಡೋದನ್ನ ಅನುಕರಿಸ್ತೀನಿ ನಾನು ಅಂತ. ಅವ್ರು ಮಾತಾಡೋದು ನೀವು ಅನುಕರಿಸಿ ಹೇಳ್ತೀರಾ? ಓಕೆ ಓಕೆ ಓಕೆ. ನನಗೆ ನಾನು ಭಾಷೆಯ ಮೇಷ್ಟ್ರ ಆದ್ರಿಂದ ಭಾಷೆಯನ್ನ ಯಾರೆಲ್ಲ ಹೇಗೆಲ್ಲ ಮಾತಾಡ್ತಾರೆ ಅಂತ ಕಲಿಬೇಕು ಅಂತ ಆಸಕ್ತಿ ಇತ್ತು. ಅದರಿಂದಾನೇ ನೀವ್ ಹೆಂಗ್ ಕನ್ನಡ ಮಾತಾಡ್ತೀರಿ, ನಾನ್ ಹೆಂಗ್ ಕನ್ನಡ ಮಾತಾಡ್ತೀನಿ, ಇಂಗ್ಲೆಂಡ್ ಅಲ್ಲಿರೋ ಕನ್ನಡ ಹೆಂಗ್ ಮಾತಾಡ್ತಾರೆ, ಅಮೆರಿಕಾದಲ್ಲಿರೋ ಕನ್ನಡ ಹೆಂಗ್ ಮಾತಾಡ್ತಾರೆ, ಬೀದಿಲಿ ಹೋಗೋರು ಹೆಂಗ್ ಕನ್ನಡ ಮಾತಾಡ್ತಾರೆ, ವ್ಯಾಪಾರ ಮಾಡೋರು ಹೆಂಗ್ ಕನ್ನಡ ಮಾತಾಡ್ತಾರೆ, ಹರಿಕತೆ ಮಾಡೋರು, ನಾಟಕ ಆಡೋರು ಎಲ್ರು ಹೆಂಗ್ ಕನ್ನಡ ಮಾತಾಡ್ತಾರೆ. ಯಾಕೆಂದ್ರೆ ಇವರೆಲ್ಲರಿಗೂ ಅವ್ರವ್ರ ಪರ್ಪಸ್ ತಕ್ಕ ಹಾಗೆ ಬೇರೆ ಬೇರೆ ತರ ಕನ್ನಡ ಇರುತ್ತೆ. ಹಾಗಾಗಿ ಈ ಬುಡುಬುಡಿಗೆ ಕನ್ನಡ ಮಾತಾಡ್ತಿದ್ರಲ್ಲ, ಆ ಕನ್ನಡನ ನಾನು ಸುಮ್ಮನೆ ಆಸಕ್ತಿಯಿಂದ ಕಲ್ತ್ಕೊಂಡೆ. ಅವನೊಬ್ಬ ಅನಕ್ಷರಸ್ಥ, ವಿದ್ಯಾವಂತ ಅಲ್ಲ, ಭಿಕ್ಷುಕ ಅವನು. ಕನ್ನಡನ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಕನ್ನಡದ ವಿಷಯದಲ್ಲಿ ಶ್ರೀಮಂತ ಅವನು. ನಮ್ಮ ಎಷ್ಟೋ ಜನ ಕನ್ನಡ MA ಗಳು PhD ಗಳು ಅವನ ಮುಂದೆ ತಲೆ ತಗ್ಗಿಸ್ತಿದ್ರು, ಅಷ್ಟು ಅದ್ಭುತ ಕನ್ನಡ. ಅವ್ನು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂತ. ಇದು ನಾನು ಅವರನ್ನ ಅನುಕರಿಸಿ ಕಲ್ತದ್ದು. ನಾನು ಸ್ಟೂಡೆಂಟ್ ಆಗಿದ್ದಾಗ ಒಬ್ಬ ಬುಡ್ಬುಡ್ಕೆ ಅವನ ಹಿಂದೆನೇ ಹೋಗಿ ಅವ್ನ್ ಮಾತಾಡ್ತಾ ಇದ್ದ ಮಾತುಗಳನ್ನ ಕೇಳಿಸ್ಕೊಂಡು ಕಲ್ತ್ಕೊಂಡೆ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ನೋಡಿ. ಎಲ್ಲೂ ಮಧ್ಯದಲ್ಲಿ ನಿಲ್ಸೋದೇ ಇಲ್ಲ, ಎದುರುಗಡೆ ನಿಂತಿರೋನ್ ಮಾತಾಡಕ್ ಚಾನ್ಸ್ ಕೊಡಲ್ಲ. ಮಾತಾಡ್ತಾರೆ, ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಲಕ್ಷ್ಮೀ ವಿಚಾರ ಧನಲಕ್ಷ್ಮಿ ವಿಚಾರ. ಯಾವಡ ನಿನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮೀ ವಿಚಾರ ಕಟ 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 ಅಂತ ಉಂಟಾ ಇಲ್ವೋ, ನಿಜ ಸುಳ್ಳು ಕಟಬಟ ಬ್ಯಾಡಿ ಬುಡುಬುಡಿಕೆ ರಾಮನ ತಾವ. ನಮ್ಮ ದೂರ ದೇಶ ಎಲ್ಲ ಮೀರಿಸೋದು ಗಣಪಾದ ಕಲ್ಲು ಚಳಕೆರೆ ತಾಲು. ನಿನ್ನ ಮನೆಯಲ್ಲಿ ಒಂದು ಮುಟ್ಟು, ಒಂದು ಚಿಟ್ಟು, ಒಂದು ಯಂತ್ರ, ಒಂದು ಮಂತ್ರ, ಒಂದು ಭೂತ, ಒಂದು ಪ್ರೇತ, ಒಂದು ಪೀಡೆ, ಒಂದು ಪಿಶಾಚಿ ಅಂದ್ರೆ ಕಾಗದ ಬರೆದು ಪೋಸ್ಟ್ ಮಾಡಿ ನಮ್ಮ ಹೆಸರು ಕಳ್ಸಿಕೊಟ್ಬಿಟ್ಟು ನಾಳೆ ಗಂಟೆ ಕೊಡೋದು ಕಳ್ತೀವಿ. ಅರ್ಥವಾಯ್ತಾ? ಹೋದ ವರ್ಷದಿಂದ ಹಣೆ ಬರ ಟೀಮ್ ಕೊಟ್ಟು ಆಚಾರ ಪಕ್ಕ ಎತ್ತಾಗ್ಬಿಡ್ತು, ಇಟ್ಟೆಜ್ಜೆ ಎತ್ತಾಗ್ಬಿಡ್ತು, ದೊಡ್ಡ ಪಟ್ಟಿ ಚಿಂದಿ ಆಗ್ಬಿಡ್ತು, ಸೊಪ್ಪು ಸೋರೋಗ್ಬಿಟ್ಟೆ, ಪಾಪ ನಡೀತಾ ಇದ್ದು ನಿಂತೋಗ್ಬಿಟ್ಟೆ, ಮನಗೋಗ್ಬಿಟ್ಟೆ. ಅರ್ಥವಾಯ್ತಾ? ಒಂದು ಹಣ ಮಾಡ್ಬೇಕು, ಆಸ್ತಿ ಮಾಡ್ಕೊಂಡು ಗದಿ ಮುಂದುವರೆ ಹೆಣ್ಮಕ್ಳು ಮದುವೆ ಮಾಡಿ ತನಗೆ ಬದುಕಬೇಕಂತ ಯೋಗ ನಿನ್ನ ಹಣೆಯಲ್ಲಿ ಬರೆದಿತ್ತು. ನಾವ್ ಹೇಳಿದ್ರ ಟೀಮ್ ಒಂದು ಗಾಚಾರ ಪಾಪ ಕೆಟ್ಟದಾಗ್ಬಿಡ್ತು, ಸೊಪ್ಪು ಸೋರೋಗ್ಬಿಟ್ಟೆ. ಮನೆಯಲ್ಲಿ ನಿಮ್ಮ ಅಪ್ಪ ಇದ್ದಾರ, ಬಹಳ ದೊಡ್ಡ ಮನಸ್ಸ ನಿಮ್ಮಪ್ಪ. ನಾ ಮಾಡಿ ನನಗೆ ಸಾಕ್ಷಿ, ನೀ ಮಾಡಿ ನನಗೆ ಸಾಕ್ಷಿ, ಸಾಕ್ಷಿ ತೋಡಿ ಜಲವೇ ಸಾಕ್ಷಿ. ಅರ್ಥವಾಯ್ತಾ? ಬಹಳ ದೊಡ್ಡ ಮನಸ್ಸಿನ ಮಗ ನೀನು. ಒಂದು ಊರ್ಗಡ್ಡಿ ಕೊಟ್ಟು ಊರಿಗೆ ಬೆಂಕಿ ಆಗ್ತಾ ಇಲ್ಲ ಪುಣ್ಯಾತ್ಮ. ಬಹಳ ದೊಡ್ಡ ಮನಸ್ಸಿನ ಮಗ ನೀನು. ಮನೇಲಿ ಅಪ್ಪ ಇದ್ದಾರ, ಬಹಳ ದೊಡ್ಡ ಮನಸ್ಸ. ಹೆಸರು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ, ಸಿಂಹರಾಶಿಗೆ ಮಾಡಿದ ಕೆಲಸ ಮಿಸ್ಟಿಕ್ಕಿಲ್ವಾ ಅಂತ ಕೇಳ್ತೀಯ. ಮಂಗಳವಾರ ದಿವಸ ಮಕಚೋರ ಮಾಡಬೇಡ, ಬುಧವಾರ ಹೊಸಬಟ್ಟೆ ಹಾಕ್ಬೇಡ, ಬೀಸುವಾರ ಬೆಳಗಾಗಿ ಪ್ರಯಾಣ ಹೋಗಬೇಡ. ನಾನು ಯಾವ್ಯಾವ ಊರು ಸುತ್ತ ಬಂದು ಗೊತ್ತುಂಟಾ? ಅಡಗೂರು, ಬಡಗೂರು, ಕುಡುಗೂರು, ಅಬ್ಬೂರು, ದಿಬ್ಬೂರು, ಎಬ್ಬೂರು, ತಿಬ್ಬೂರು, ಅಳಿಯೂರು, ಉಳಿಯೂರು, ಮಲಗೂರು, ಎಲ್ಲೂರು, ಆರೂರು, ನೀರೂರು, ಮಾಲೂರು, ಚೇಳು, ಮುತ್ತೂರು, ಎತ್ತೂರು,
ಹಿರಿಯೂರು, ಸಿರಿಯೂರು, ಸರಗೂರು, ಬರಗೂರು, ಬೆಂಗಳೂರು, ಮಂಗಳೂರು, ತಿಟ್ಟೂರು, ತಿಟ್ಟೂರು, ಕಲ್ಲೂರು, ಕೊಲ್ಲೂರು, ಮುಳ್ಳೂರು, ಉಳ್ಳೂರು ಮಾತಾಡ್ಬೇಡ. ನಾನೊಂದು ಮಾತು ಹೇಳ್ತೀನಿ ಕೇಳ್ಬೇಕು. ನಿನಗೆ ಆಗದೆ ಮೀಶಿಕು ನಿನಗೆ ಅರ್ಥವಾಯ್ತಾ? ಒಂದು ಗಂಡಸು ಜಾತಿ ಈ ಊರಲ್ಲಿ ಎದುರು ಮುಟ್ಟೆ ಸುಳ್ಳವರು ಸುಳ್ಳಾಡ್ಬೇಕು ಬೇಡ. ಬಡವರು ಗ್ರಾಮ ನಮ್ಮೂರು ಊರಲ್ಲ, ದೇಶ ಅಲ್ಲ, ಮೀಸಲು ಬಡ್ಕೊಂಡು ಗಡಪಾದಕಲು ಕೆಳಕಡೆ ತಾಲೂಕು ಹೇಳಿದ್ವಲ್ಲ. ನಾನಿನ್ನು ಒಂದು ಮಾತಿಗೆ ಹೇಳ್ತೀನಿ. 3 ತೊಲ ಬೆಳ್ಳಿ, 3 ತೊಲ ಬಂಗಾರ, 3 ತೊಲ ಕಬ್ಬಿಣ ಕೊಡ್ಬಿಡು ವ್ಯಕ್ತಿ ಅಂತ ಮಾಡಿ ಬಲಗೆ ರಚಕೆ 3 ತೊಲ ಬೆಳ್ಳಿ, 3 ತೊಲ ಬಂಗಾರ, 3 ತೊಲ ಕಬ್ಬಿಣ ಅಂದ್ರೆ ಎದಿ ಮಾಡಿ ಶಾಬೆಡ್ ಗೋಡ, 3 ತೊಲ ಬೆಳ್ಳಿ ಅಂದ್ರೆ 3 ಬೆಳ್ಳುಳ್ಳಿ, 3 ತೊಲ ಬಂಗಾರ 3 ಅರಿಶಿನ ಕೊನೆ, 3 ತೊಲ ಕಬ್ಬಿಣ ಅಂದ್ರೆ 3 ಇದ್ದು ಕೊಡ್ಬಿಡು ವ್ಯಕ್ತಿ ಅಂತ ಮಾಡಿ ಬಲಗೆ ರಚಕೆ ಕೊಡ್ತೀನಿ. ಪಕ್ಕ ನನ್ನ ಮಗ ವರ್ಷಿ ಒಳಗೆ ಮಂಗಳವಾರ ದಿವಸ ನೀನು ಮನೆ ಮುಂದೆ ಮಠ ಬದುಗೆ ಅಂದ್ರೆ ಪಕ್ಕ ಅಂತ ಅರ್ಚಕ ಪಾಣಿ ಬಿಡಲಿಲ್ಲ ಅಂದ್ರೆ ಈ ಬುಡುಗುಡಿ ಗ್ರಾಮದ ಮಾತಿನ ಏನಾಯ್ತು ಅಂತ ಹೇಳಿ ಮುಂದಿನ ಸಲ ನಾನು ಊರಿಗೆ ಬಂದಾಗ ಒಂದು ಕುಡಿನ, ಒಂದು ಕೋಳಿ, ಒಂದು ಆಡು, ಒಂದು ಎಮ್ಮೆ, 1 ರೂಪಾಯಿ, 1 ಫಲ ಭತ್ತ, ರಾಗಿ, ಜೋಳ ಕೊಟ್ಟು ಕಳಿಸಿ. ಇಲ್ಲ ಅಂದ್ರೆ ನಾ ಮಾಡಿದ ನನ್ನ ಮನೆ ಗಳಸ್ಬೇಡ ಅಂತ ಮಾತಾಡಿದ್ರು. ಗೌಡ ಜನಕ ಜನ ಸೇರಿ ಜಾತ್ರೆ ಆಯ್ತು, ಮನಕ ಮನ ಸೇರಿ ಮಾತಾಯ್ತು. ನಿನ್ನಂತ ಜಮೀನ್ದಾರ ಮಗನಿಗೆ ಕೆಡಿದ್ರೆ ಒಂದು ಕಣಜ ಕುಡಿದ್ರೆ ಒಂದು ಕಚ್ಚ ಪಾವಡೆ ಅರ್ಥವಾಯ್ತಾ? ನಾನಿನ್ನ ಮುತ್ತೈದ ಲಕ್ಷ್ಮೀ ಕರಿ, ನಾನಿನ್ನ ವಜ್ರ ವೈಡೂರಿ ಕೇಳಿಲ್ಲ. ಒಂದು ನೋಡಿ ಮರದಲ್ಲಿ ಒಂದು ಗಾಳನವ್ರು ಆಗಿ ಕೊಟ್ಟು ಬಿಡು. ಹಂಗೆ ನಿನ್ನ ಹೆಸರಲ್ಲಿ ಒಂದು ಹಳೆ ಪ್ಯಾಂಟ್ ಕೋಟ್ ಕೊಟ್ಟು ಹೆಸರಲ್ಲಿ ಊರೂರ್ ಮೇಲೆ ಮೆರವಣಿಗೆ ಮಾಡ್ಬಿಡ್ತೀನಿ. ಅರ್ಥವಾಯ್ತು? ಇಷ್ಟು ನೀವ್ ಯಾವಾಗ ನಿಲ್ಸ್ತೀರೋ ಅನ್ನೋ ತರ ಆಗೋಗ್ಬಿಡ್ತಕ್ಕ. ನೀವು ಒಂದೇ ಸಮ ಹೇಳ್ಕೊಂಡ್ ಬಂದ್ರ ನೀವ್ ಯಾವಾಗ ಕಲ್ತಿದ್ದಿ ಇದನ್ನ ಕಲ್ತು ಹಲವಾರು ವರ್ಷ ಆಗ್ಲೇ, ಒಂದು 20 ವರ್ಷ ಆದ್ರೂ ಆಗಿರ್ಬೋದು. 20 ವರ್ಷ. ಓ ಸರ್, ನೀವು ಆದ್ರೆ ನಮ್ಮಂತವ್ರಿಗೆ ಅದನ್ನ ಕಲ್ಸ್ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ಆದ್ರೆ ನೀವು ಒಂದ್ ಕಡೆ ಬರ್ದ್ ಕೊಡಿ ನಮ್ಗೆ, ನಾವು ಟ್ರೈ ಮಾಡ್ತೀವಿ ಕಲಿಯೋದಕ್ಕೆ. ಜಸ್ಟ್ ಐ ಮೀನ್ ನಮ್ಗೂ. ಆಮೇಲೆ ರವಿ, ನಾನು ಹೇಳ್ದೆ ಅಲ್ವಾ, ಬರ್ಕೊಂಡು ಕಲಿಯೋದು ಮಾತ್ರ ಕಲಿಯುವ ಬಗೆ ಅಂತ ನಾವು ಅನ್ಕೊಂಡಿದ್ವಿ. ನಮ್ಮ ಲಿಮಿಟೇಷನ್ ಯಾರು? ನಮ್ಮ ಓದು ಮಾಡಿದ್ ಹಂಗೇನೆ ನಮ್ಗೆ. ಈಗ ಯಾವನ್ ಮಾತಾಡಿದ್ ಅವನ್ ಬರ್ಕೊಂಡ್ ಕಲ್ತಿಲ್ಲ ನೋಡಿ. ನಾನ್ ಬರ್ಕೊಂಡ್ ಕಲ್ತಿಲ್ಲ, ಕರ್ತೃನು ಕಲ್ತಿಲ್ಲ. ಅದು ನೀವು ಕಲ್ತಿದ್ದು ಕೂಡ ಆಡು ಭಾಷೆಯಲ್ಲಿ ಕಲ್ತಿಲ್ಲ. ಅಂದ್ರೆ ಮಾತು ಕಿವಿಯ ಮುಖಾಂತರವೇ ಮನಸ್ಸಿಗೆ ಹೋಗ್ಬೇಕು. ಬಹಳ ಸಲ ಬರೆಯೋದ್ರ ಮುಖಾಂತರ ಕಲಿಯೋದಕ್ಕೆ ಟ್ರೈ ಮಾಡ್ತೀವಿ. ನಮ್ ಸಮಸ್ಯೆ ಅದೇನೆ. ಆರಂಭದಲ್ಲಿ ಈ ಮಾತನ್ನ ಹೇಳ್ತಾ ಇದ್ದೆ, ನಮ್ಮ ಹಿಂದೆ ಓದು ಬರಹಕ್ಕಿಂತ ಬೇರೆಯ ಮಾರ್ಗಗಳು ಇತ್ತು ಈ ಜಗತ್ತನ್ನು ಕಲಿಯೋದಕ್ಕೆ. ಫಿಲಾಸಫಿಕಲ್ ಅಂತಂದ್ರೆ ಕ್ಷಮಿಸಿ, ಬಿಟ್ಬಿಡ್ತೀನಿ, ಅದನ್ನೇನು ವಿಸ್ತರಿಸಕ್ ಹೋಗೋದಿಲ್ಲ. ನಮ್ಮ ಋಷಿಗಳು ಏನೇನೇನೋ ಕಂಡಿಡಿದ್ರಲ್ಲ, ಅದೆಲ್ಲ ಅವ್ರ ತಪಶಕ್ತಿಯ ಮುಖಾಂತರ, ಧ್ಯಾನಿಸುವುದರ ಮುಖಾಂತರ, ಓದ್ತಾ ಬರಿತಾ ಕೂತಿರ್ಲಿಲ್ಲ ಅವರು. ಅದರಿಂದ ಕಲಿಯೋದಕ್ಕೆ ಬೇರೆ ಮಾರ್ಗಗಳು ಇವೆ. ಅದರಿಂದ ಕೇಳ್ತಾ ಕಲಿಯೋದೇ ಅದ್ಭುತವಾದದ್ದು ಅಂತ ನಾನು ಅನ್ಕೊಂಡಿದ್ದೆ. ಕೇಳ್ತಾ ಏನ್ ನೋಡಿ, ನಾವು ಹೊರದೇಶದಲ್ಲಿ ನೆಲೆಸಿರೋದ್ರಿಂದ ಪ್ರತಿದಿನ ಕನ್ನಡ ಕೇಳೋದಕ್ಕಾಗೋದಿಲ್ಲ. ಅದು ನಾವು ಇವಾಗ ಅದೊಂದು ನ್ಯೂನ್ಯತೆ ಇದೆ ಅಂತಾನೆ ಹೇಳ್ಬೇಕು ನಮ್ಮಲ್ಲಿ. ನಾವು ಪ್ರತಿದಿನ ಯಾವುದೇ ಒಂದು ಕನ್ನಡಿಗರ ಜೊತೆ ಸಿಗೋದಕ್ಕಾಗೋದಿಲ್ಲ. ಇಂಗ್ಲಿಷೇ ನಮ್ಗೆ ಮೇನ್ ಭಾಷೆ ಆಗಿರೋದ್ರಿಂದ ನಾವು ನಿಮ್ಮಷ್ಟು ಒಡನಾಟ ಕನ್ನಡದ ಜೊತೆ ನಮ್ಗೆ ಪ್ರತಿದಿನ ಸಿಗೋದಿಲ್ಲ. ಮನೇಲಿ ಬಂದ್ ಮಾತಾಡೋದ್ ಬಿಟ್ರೆ ಆಚೆ ಹೋದಾಗೆಲ್ಲ ಮಾತಾಡಕ್ಕಾಗಲ್ಲ. ಲಿಂಗ್ವಿಸ್ಟಿಕ್ ಆದಂತ ಭಾಷಿಕವಾದ ಒಂದು ಅಬ್ಸರ್ವೇಷನ್ ಹೇಳ ನಾನು. ನೀವು ಕೂಡ ನೀವು ಇಂಗ್ಲಿಷ್ ಅನ್ನೇ ಬಳಸ್ತೀರಿ ಅಂತ ಆದ್ರೂ ಇಂಗ್ಲಿಷ್ ನಿಮ್ಮ ಅಕಾಡೆಮಿಕ್ ಲ್ಯಾಂಗ್ವೇಜ್ ಅಲ್ಲದೆ, ಶಿಕ್ಷಣದ ಭಾಷೆ ಅಲ್ಲದೆ ಇದ್ರೆ ನಿಮಗೆ ಒಂದು ದಿನಕ್ಕೆ 200ರಿಂದ 250 ಶಬ್ದಗಳು ಸಾಕು. 300ರಿಂದ 400 ಶಬ್ದಗಳನ್ನ ಬೇರೆ ಬೇರೆ ಕ್ರಮದಲ್ಲಿ ಬಳಸೋದನ್ನ ಕಲ್ತ್ಕೊಂಡ್ರೆ ನಿಮ್ಗೆ ಇಂಗ್ಲಿಷ್ ಚೆನ್ನಾಗಿ ಬಂತು ಅಂತ ಅರ್ಥ. ಅದಕ್ಕೆ ಲಕ್ಷಾಂತರ ಶಬ್ದಗಳನ್ನ ಕಲಿಬೇಕಾಗಿಲ್ಲ. ನಮ್ಮಲ್ಲೂ ಬಹಳ ಜನ ಇಂಗ್ಲಿಷ್ ಬಹಳ ಚೆನ್ನಾಗಿ ಬರ್ತದೆ, ಕನ್ನಡ ಬರಲ್ಲ ಅಂತಂತಾರೆ. ಇಂಗ್ಲಿಷ್ ಕೂಡ ಅವ್ರು ಕಲ್ತಿರೋದು 300, 400, ಹೆಚ್ಚಂದ್ರೆ 500, 600 ಶಬ್ದಗಳಷ್ಟೇ. ನೋಡ್ತೀವಿ ಸರ್. ಇನ್ಮೇಲೆ ನಮ್ಮ ಪ್ರಯತ್ನಗಳು ಇನ್ನು ನಮ್ಮ ಕನ್ನಡ ಭಾಷೆ ನಮ್ಗೆ ಗೊತ್ತಿರೋದಕ್ಕಿಂತ ಇನ್ನೂ ಜಾಸ್ತಿ ತಿಳ್ಕೊಳ್ಳೋದಕ್ಕೆ, ನೀವ್ ಹೇಳ್ದಂಗೆ ನವೋದಯ ಸಾಹಿತ್ಯ, ನವೋದಯದ ಕವಿಗಳು, ಇತ್ತೀಚಿನ ಕವಿಗಳು ನೀವು ಮೆನ್ಷನ್ ಮಾಡಿದ ಜೋಗಿಯವರು, ತೇಜಸ್ವಿಯವರು, ಕುವೆಂಪು ಅವರು, ಇಂಥವ್ರ ಬುಕ್ಸ್ಗಳು ಓದೋದ್ರಂತೆ, ತರಾಸು, ಇವ್ರುಗಳೆಲ್ಲಾರ್ದು ಬುಕ್ಸ್ ಓದ್ಕೊಂಡು ನಾವು ಇನ್ನೂ ಹೆಚ್ಚಿನ ಕನ್ನಡ ಜ್ಞಾನ ಬೆಳೆಸ್ಕೊಳ್ತೀವಿ. ಇದು ಕಾರ್ಯಕ್ರಮ ಕೊನೆ ಹಂತಕ್ಕೆ ಹೋಗೋಣ ಅಂತ ಸರ್, ಏನ್ ಹೇಳ್ತೀರಾ?
ಹೌದು ಹೌದು ಹೌದು, ಹೋಗೋಣ. ಹ. ಇನ್ನೊಮ್ಮೆ ಯಾವಾಗ್ಲಾದ್ರೂ ಭೇಟಿ ಮಾಡೋಣ, ಮಾತಾಡೋಣ. ಹೀಗೆ ಮಾತಾಡೋದ್ರಲ್ಲಿ ನಾನು ಬಹಳ ದೊಡ್ಡ ವಿಶ್ವಾಸ ಇದೆ. ಏನಂದ್ರೆ ಮನುಷ್ಯ ಬರ್ತಾ ಬರ್ತಾ ಮಾತಾಡೋದನ್ನ ಮರ್ತು ಬಿಡ್ತಾ ಇದ್ದಾನೆ. ಮಾತಾಡಿ ಏನಾಗುತ್ತೆ ಅಂತ ಅನ್ಕೊತಿದ್ದಾನೆ. ಆಮೇಲೆ ಯಾವ್ದ್ರಿಂದಾನು ನನಗ್ ಲಾಭ ಏನು ಅಂತ ಯೋಚನೆ ಮಾಡ್ತಿದ್ದಾನೆ. ಲಾಭದ ಹಿಂದೆ ಬಿದ್ದ ಮನುಷ್ಯ ಬದುಕಿನ ಎಲ್ಲಾ ಭಾವಗಳನ್ನು ಕಳ್ಕೊತಾನೆ. ಅದು ನಿಜ ನೋಡಿ. ಇವಾಗ ಏನಾಗಿದೆ ಅಂದ್ರೆ ಪ್ರತಿಯೊಂದು ವ್ಯಾಮೋಹವಾಗಿ ಹೋಗಿದೆ. ಏನೇ ಒಂದು ಒಳ್ಳೆ ಕೆಲಸ, ಒಂದು ಕಾಲದಲ್ಲಿ ಹೇಳ್ತಾ ಇದ್ರು ದೊಡ್ಡವರು, ಬಲಗೈಯಲ್ಲಿ ಮಾಡಿದ್ದು ಎಡಗೈಗೆ ಗೊತ್ತಾಗ್ಬಾರ್ದು ಅಂತ. ಇವಾಗ ಯಾವ ಕೈಯಲ್ಲನ ಮಾಡ್ಲಿ ಊರ್ಗ್ ಗೊತ್ತಾಗ್ಬೇಕು ಅಂತಾನೆ ಓಡಾಡ್ತಾ ಇದಾರೆ ಜನ. ಸೊ ಅದು ಸಹಜ ಕ್ರಿಯೆ ಆಗೋಗ್ಬಿಟ್ಟಿದೆ ಇವಾಗ. ಇವಾಗ ಯಾವ ನೋಡಿ ನೀವು ಈಗ ಈ ಕಾರ್ಯಕ್ರಮ ಮಾಡ್ತಾ ಇದೀರಿ, ರವಿ ವೆಂಕಟೇಶ್ ಸುಮ್ನೆ ಮಾಡ್ತಾರಾ ಅಂತ ಯಾರಾದ್ರೂ ಒಬ್ರಂತ. ಅದು ಸಹಜ ಸರ್. ಅದು ಏನು ಮಾಡೋದಕ್ಕಾಗೋದಿಲ್ಲ. ಒಳ್ಳೆತನಕ್ಕೆ ಇವಾಗ ಅಷ್ಟು ಬೆಲೆ ಇಲ್ಲ, ಮಾಡಲ್ಲ ಅನ್ನೋ ಸ್ಥಿತಿಗೆ ಬಂದಿದೆ. ನೋಡೋಣ ಸರ್, ಸಮಾಜದಲ್ಲಿ ಆಫ್ಟರ್ ಕೋವಿಡ್ ಅಂತ ನೀವೇನ್ ಹೇಳ್ತಿದ್ರ, ಅದರಿಂದ ಪರಿವರ್ತನೆಗಳಾಗ್ಬೋದು. ನೀವು ಈ ಕಾರ್ಯಕ್ರಮಕ್ಕೆ ಬಂದು ಮತ್ತೊಮ್ಮೆ ಕ್ಷಮೆ ಇರ್ಲಿ. ಟೆಕ್ನಿಕಲ್ ಪ್ರಾಬ್ಲಮ್ ನಿಂದ ಕಾರ್ಯಕ್ರಮ ಶುರು ಮಾಡೋದು ಲೇಟ್ ಆಯ್ತು. ನೀವು ಒಂದು ಮಾತು ಹೇಳಿದ್ರೆ ನಾನು ಕಾಲ್ ಮಾಡಿದಾಗ, ರವಿ ನಾನು ತುಂಬಾ ರೆಡಿ ಆಗಿದ್ದೀನಿ ರವಿ, ನಾನು ಇವತ್ತು ಇಂಟ್ರಾಕ್ಷನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ, ಏನಾದ್ರು ಮಾಡಿ ಅಂದಕ್ಕೆ ಸ್ನೇಹಿತರಾದ ಗಣಪತಿ ಭಟ್ ಮತ್ತೆ ಸತ್ಯ ಪ್ರಮೋದ್ ಅವರು ನನ್ನ ಜೊತೆಲಿ ಬಂದು ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಒಂದು ಈ ವ್ಯವಸ್ಥೆನ ಸರಿ ಮಾಡಿಕೊಟ್ರು. ನೀವು ಈ ಕಾರ್ಯಕ್ರಮಕ್ಕೆ ಬಂದು ನಮ್ ಜೊತೆ ಲಾಸ್ಟ್ 1.5 ಗಂಟೆಗಳ ಕಾಲ ನಮ್ ಜೊತೆ ಇದ್ದು ಕನ್ನಡ ಭಾಷೆ, ಕನ್ನಡನ ಯಾವ ರೀತಿ ನಾವು ಪ್ರೀತಿಸ್ಬೇಕು, ಕನ್ನಡದಲ್ಲಿ ಇರೋ ಒಳ ಮಾರ್ಗಗಳು ಏನೇನಿದೆ, ಅದು ಯಾವ ರೀತಿ ಮಾತಾಡ್ಬೋದು, ಇಂಗ್ಲಿಷ್ ಭಾಷೆಗೂ ಕನ್ನಡ ಭಾಷೆಗೂ ಇರೋ ವ್ಯತ್ಯಾಸಗಳು, ಕನ್ನಡ ಉಳಿಸೋದಕ್ ಬೇಕಾಗಿರೋ ನಮ್ಮ ಭಾಷಾ ವ್ಯಾಮೋಹ, ಎಲ್ಲಾದ್ರ ಬಗ್ಗೆನೂ ನೀವು ಮಾತಾಡಿ ಒಬ್ಬ ಕನ್ನಡದ ಪ್ರೊಫೆಸರ್ ಆಗಿ ನಮ್ ಜೊತೆ ನೀವು ಕಳೆದಿದ್ದ ಈ ಕ್ಷಣಗಳನ್ನ ನಮ್ಮ ಜೀವನದ ಪರ್ಯಂತ ನೆನ್ಸ್ಕೊಳ್ತೀವಿ, ಜ್ಞಾಪಿಸ್ಕೊಳ್ತೀವಿ. ನೀವು ಕೊಟ್ಟ ಕೆಲವೊಂದು ಉದಾಹರಣೆಗಳು ನಾವು ಪಾಲಿಸ್ಕೊಂಡು ಕನ್ನಡ ಪುಸ್ತಕಗಳನ್ನು ಓದ್ಕೊಂಡು ಕನ್ನಡ ಉಳಿಸೋ ಪ್ರಯತ್ನ ಮಾಡ್ತೀವಿ. ಮತ್ತೆ ಅವಕಾಶ ಬಂದಾಗ COVID-19 ಎಲ್ಲ ಮುಗಿದ ಮೇಲೆ ಮತ್ತೊಮ್ಮೆ ನಿಮ್ಮನ್ನ UK ಕರ್ಸ್ಕೊಳ್ತೀವಿ ಅಂತ ಹೇಳ್ತಾ ಇದೀನಿ. ಗಣಪತಿ ಭಟ್ ಏನಾದ್ರು ಮಾತಾಡ್ತೀರಾ? ನಾನು ಒಂದೇ ಮಾತು ಹೇಳ್ತೀನಿ ನನ್ನ ಮಾತು ಮುಗಿಸೋದಕ್ಕೆ. ಯಾವುದೇ ಭಾಷೆಗೆ, ರಾಜ್ಯಕ್ಕೆ, ಭಾಷೆಗೆ ಗೌರವ ಬರೋದು ನಮ್ ಜನ ಹೊರಗೆ ಹೋದಾಗ. ನಾನು ಈ ರೀತಿ ಹೇಳ್ತಿಲ್ಲ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಒಂದೇ ಕಡೆ ಇದ್ರೆ ಯಾವ ಸಂಸ್ಕೃತಿಯೂ ಬೆಳೆಯೋದಿಲ್ಲ. ಅದರಿಂದ ಪ್ರಪಂಚದಾದ್ಯಂತ ಕನ್ನಡಿಗರು ಪ್ರಸಾರ ಆಗ್ತಾರೆ, ಪ್ರಪಂಚದಾದ್ಯಂತ ಕನ್ನಡಿಗರು ಬದುಕ್ತಿದ್ದಾರೆ ಅನ್ನೋದು ಕನ್ನಡಕ್ಕೆ ಹೆಮ್ಮೆಯ ವಿಷಯ. ನಾನು ಅದಕ್ಕೆ ತಮಾಷೆಗೆ ಹೇಳ್ತಾ ಇದ್ದೆ, ರಾಜ್ಕುಮಾರ್ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಹಾಡಿದ್ರಲ್ಲ, ಸೀರಿಯಸ್ ಆಗಿ ತಗೋಬೇಡಿ. ಅದಕ್ಕೆ ಕನ್ನಡ ನಾಡಲ್ಲೇ ಹುಟ್ಟಬೇಕು ಅಂತ ಇಲ್ಲಿಗೆ ಬರಬೇಡಿ ಡೆಲಿವರಿಗೆ. ಇಲ್ಲಿ ನಮ್ಮ ಹತ್ರ ಅಷ್ಟು ಆಸ್ಪತ್ರೆಗಳಿಲ್ಲ. ನೀವ್ ಎಲ್ಲೆಲ್ಲಿದ್ದೀರಾ ಅಲ್ಲಲ್ಲೇ ಇರಿ. ನೀವು ಗೆಲ್ದ್ರೆ ಅದು ಕನ್ನಡಕ್ಕೆ ಗೌರವ, ಕನ್ನಡ ನಾಡಿಗೆ ಗೌರವ. ನೀವು ಬಹಳ ದೊಡ್ಡ ಸಾಧನೆ ಮಾಡಿದ್ರೆ ಅದು ನಿಮಗೆ, ನೀವಿರುವ ದೇಶಕ್ಕೆ ಮಾತ್ರ ಅಲ್ಲ, ಕರ್ನಾಟಕಕ್ಕೆ, ಕನ್ನಡಕ್ಕೆ ಕೂಡ ಗೌರವ. ಅದರಿಂದ ನೀವೆಲ್ಲರೂ ಬಹಳ ದೊಡ್ಡ ಸಾಧನೆ ಮಾಡಿ. ಆಮೇಲೆ ಪರ್ಸನಲ್ ಆಗಿ ಹೇಳ್ತಾ ಇದೀನಿ, ನೀವೇನು ವಾಪಸ್ ಬರಕ್ ಹೋಗ್ಬೇಡಿ, ನಮ್ಗೆ ಇಲ್ಲೇ ಜಾಗ ಇಲ್ಲ. ನೀವು ಇಲ್ಲೇ ಇರಿ, ಹೇಗೆ ಇರ್ರಿ, ಅಲ್ಲೇ ಇರಿ, ಹಾಗೆ ಇರಿ, ಅಥವಾ ಇನ್ನೂ ಚೆನ್ನಾಗಿರಿ. ಸರ್ ಏನ್ ಸರ್ ನೀವ್ ಯಾಕೋ ಕೊನೆಯಲ್ಲಿ ತುಂಬಾ ಮಾಡ್ಬಿಟ್ರ? ಇಲ್ಲ, ಸರಿಯಾಗಿ ಹೇಳಿದ್ರಿ ಸರ್. ನಾನು ಗಣಪತಿ ಭಟ್, ನಾನ್ ನಿಮ್ಗೆ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಯಾಕಂದ್ರೆ ನಿಮ್ಮಂತ ಕನ್ನಡವನ್ನ ಯಾವ ತರ ನೀವು ಅದನ್ನ ಪ್ರಸ್ತುತ ಮಾಡಿದೀರಾ ಅಂದ್ರೆ ಇಟ್ಸ್ ಅಮೇಝಿಂಗ್. ನಾ ಪ್ರತಿ ಸಲ ನೀವು ಬಂದಾಗ್ಲೂನು, ಲಾಸ್ಟ್ ಟೈಮ್ 2014 ಬಂದಿದ್ರಿ, ನಮ್ಮ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ರಿ, ನೀವು ವೇದಿಕೆ ಮೇಲೆ ಮಾತಾಡಿದ್ರಿ. ಅದಾದ್ಮೇಲೆ ಪ್ರತಿಯೊಂದನ್ನು ಫಾಲೋ ಮಾಡ್ತಾ ಇದೀವಿ ಸರ್. ಅಂಡ್ ನಾನು UK ಕನ್ನಡಿಗರು ಎಲ್ಲರ ಪರವಾಗೂನು ಬಿಗ್ ಥ್ಯಾಂಕ್ಸ್. ನಿಮ್ಮ ಒಂದು ಇನ್ಸ್ಪಿರೇಷನ್ ಇರತ್ತಲ್ಲ, ಅದ್ ನಾವು ತಗೊಂಡ್ ಹೋಗ್ತೀವಿ. ಅಂಡ್ ನೀವು ಕರೆಕ್ಟ್ ಆಗಿ ಹೇಳಿದ್ರಿ, ಕನ್ನಡ ಒಂದೇ ಕಡೆ ನಿಲ್ಬಾರ್ದು, ಹರಿಯೋ ನೀರ್ ತರ ಅದು ಫ್ಲೋ ಆಗ್ತಾ ಇರ್ಬೇಕು. ಹೌದು, ಯಾವ ಭಾಷೆನೂ ಆ ಲೆಕ್ಕದಲ್ಲಿ ಹೋದ್ರೆ. ಅಂಡ್ ಅದೇ ಒಂದ್ ಕಡೆ ಸ್ಟ್ಯಾಟಿಕ್ ಆದ್ರೆ ಅದು ಇದಾಗತ್ತೆ. ಸೊ ಅದು ಬೇಸಿಕ್ಲಿ ನೀವ್ ಹೇಳ್ದಂಗೆ ಭಾಷೆಯನ್ನ ಮಾತಾಡ್ಬೇಕು, ನಮ್ಮ ಮಕ್ಕಳಿಗೆ ಮಾತಾಡ್ಸ್ಬೇಕು, ಅವ್ರನ್ನ
ಅದನ್ನ ಪಿಕಪ್ ಮಾಡ್ಕೊಂಡು ಎಷ್ಟಾಗತ್ತೋ ಅಷ್ಟು ಬಳಸಿದ್ರೆ ಅದ್ರ ಮಾತ್ರ ಕನ್ನಡದ ಒಂದು ನಾವು ಬೆಳೆಸ್ಬೋದು, ಉಳಿಸ್ಬೋದು. ಸೊ ನೀವು ಹೇಳಿದ ವಾಕ್ಯ ಶತಾಗತ ಸತ್ಯ. ಅಂಡ್ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಮ ಟೈಮಿಗೆ. ಮತ್ತೆ ಕರ್ನಾಟಕದ ಎಲ್ರಿಗೂ ನಾನು ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು. ನೀವು ಯಾರೇ ಇಲ್ಲಿಗೆ ಬಂದಾಗ್ಲೂ, ಇಂಡಿಯಾಗೆ ಬಂದಾಗ, ಕರ್ನಾಟಕಕ್ಕೆ ಬಂದಾಗ, ಊರಿಗೆ ಬಂದಾಗ ಫೋನ್ ಮಾಡಿ ಮಾತಾಡೋಣ. ಶೂರ್ ಸರ್, ನಾವು ಗ್ಯಾರಂಟಿ ಮುಂದ್ ಬರೋ ದಿನದಲ್ಲಿ ಇಲ್ಲಿಗೆ ಕರ್ಸ್ಕೊಳ್ಳೋದಕ್ಕೂ ನಾವು ಪ್ರಯತ್ನ ಮಾಡ್ತೀವಿ. ನಿಮ್ಮ ಇಲ್ಲಿ ಕರೆಸಿ ನಿಮ್ಮ ಮುಖಾಮುಖ ನೋಡಿ ನೀವು ಮಾಡೋ ಒಂದು ಹಾಸ್ಯ ಪ್ರಜ್ಞೆ ಇರೋ ಕಾರ್ಯಕ್ರಮಗಳೇ ಆಗಿರ್ಬೋದು, ಕನ್ನಡ ಅಭಿಮಾನದ ಮಾತುಗಳೇ ಆಗಿರ್ಬೋದು, ಕೇಳೋದು ತುಂಬಾ ಇಷ್ಟ ಆಗುತ್ತೆ. ಒಂದ್ ಹೇಳ್ಬೇಕು ಅಂದ್ರೆ ನಾನು ತುಂಬಾ ಹೇಳ್ತಾ ಇದ್ದೀನಿ ಅನ್ಕೊಳ್ಬೋದು, ಬಟ್ ನನಗೆ ಬೆಳಿಗ್ಗೆಯಿಂದನೂ ಕೃಷ್ಣೇಗೌಡ್ರು ಕಾಲ್ ಎಷ್ಟು ಗಂಟೆಗಿದೆ, ಕೃಷ್ಣೇಗೌಡ್ರದ್ದು ಅಟೆಂಡ್ ಮಾಡ್ಬೇಕು ಅಂತ ಸುಮಾರು 25 ಮೆಸೇಜ್ ಬಂದಿದೆ UK ಇಂದನೇ. ಅವ್ರೆಲ್ಲಾರ್ಗುನು ಇವತ್ತು ಒಂದು ಕಡೆ ಎಲ್ಲೋ ಯಾವ್ದೋ ಒಂದು ಕಾರಣದಿಂದ, ಟೆಕ್ನಿಕಲ್ ಇಶ್ಯೂ ಇಂದ ಅವರೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ. ನೀವೊಂದು ಕೊನೆಯಲ್ಲಿ 1 ನಿಮಿಷ ಅವ್ರೆಲ್ಲಾರ್ಗು ನಿಮ್ಮ ಒಂದು ಮಾತು ಹೇಳ್ಬಿಡಿ, ಹಿಂದೆ ಹೋಗ್ಬಿಟ್ಟು ಮಾತಾಡ್ಬಿಡಿ, ಲೈಕ್ ಫುಲ್ ಕ್ಯಾಮ್ರಾ ನೋಡ್ಕೊಂಡು. ಎಲ್ಲರಿಗೂ ಮತ್ತೆ ನಮಸ್ಕಾರ ಹೇಳ್ತೀನಿ. ಆಮೇಲೆ ನಾನು ಏನ್ ಹೇಳ್ತಿದ್ದೀನೋ ಅದನ್ನ ಸತ್ಯವಾಗೂ ಹೇಳ್ತಿದ್ದೀನಿ, ದಯವಿಟ್ಟು ನಂಬಬೇಕು. ಯಾಕಂದ್ರೆ ಈಗ ಮಾಸ್ಗಳನ್ನ ನಂಬಬೇಕು ಅಂತ ನಮ್ಮ ಮತ್ತೆ ಕೇಳ್ಬೇಕಾಗಿದೆ. ಇಂಗ್ಲಿಷ್ ಮಾತಾಡುವಾಗ ಡು ಯು ಮೀನ್ ಇಟ್ ಅಂತಾರೆ, ಹಾಗೆ ಕನ್ನಡದಲ್ಲೂ ನಿಜವಾಗ್ಲೂ ಯಾಕಂದ್ರೆ ಮನುಷ್ಯ ನಿಜವಾಗ್ಲೂ ಅಂದೈದ್ರೆ ನಿಜ ಹೇಳ್ತಾನೋ ಇಲ್ವೋ ಅಂತ ಅನುಮಾನ ಬಂತು. ನಾನು ಜಗತ್ತಿನ ಹಲವಾರು ದೇಶಗಳಿಗೆ ಹೋಗಿದ್ದೀನಿ. ಈಗಲೂ ನನ್ನ ಹಲವಾರು ಜನ ಸ್ನೇಹಿತರ ಜೊತೆ ಹೇಳ್ತೀನಿ, ಈ ಎಲ್ಲಾ ದೇಶಗಳಲ್ಲಿಯೂ ನಿಮ್ಗೆ ಅತ್ಯಂತ ಪ್ರಿಯವಾದ ದೇಶ ಯಾವುದು, ನೀವು ಹೊರಗಡೆ ಹೋಗಿ ತುಂಬಾ ಸಂತೋಷ ಪಟ್ಟ ದೇಶ ಯಾವುದು ಅಂತಂದ್ರೆ ನಾನು ಮೊದಲು ಹೇಳೋದು ಇಂಗ್ಲೆಂಡ್. ನನಗೆ ಪ್ರಪಂಚದ ಎಲ್ಲ ಊರುಗಳಲ್ಲಿಯೂ ನೀವು ಬಹಳ ಪ್ರಿಯವಾದ ಊರು ಯಾವುದು, ನೀವು ಇಲ್ಲಿ ತನಕ ನೋಡಿದ್ದು ಅಂತ ಹೇಳಿದ್ರೆ ನಾನು ಹೇಳೋದು ಮೊದಲನೇದು ಲಂಡನ್. ಯಾತಕ್ಕೆ ಲಂಡನ್ ಅಂತ ಹೇಳ್ತೀನಿ ಅಂದ್ರೆ, ಒಂದು ಕಾಲದ ವರ್ಲ್ಡ್ ಕ್ಯಾಪಿಟಲ್, ಒಂದು ಕಾಲದ ಜಗತ್ತಿನ ರಾಜಧಾನಿ ಲಂಡನ್ ನಗರದಲ್ಲಿ ಎಲ್ಲಿಯಾದ್ರೂ ನಿಂತಿದ್ರೆ ಯಾವ್ದಾದ್ರೂ ಒಂದು ಐತಿಹಾಸಿಕವಾದ ಘಟನೆ ನಮ್ಮ ಕಾಲಡಿ ನಡೆದಿದೆ. ಅಂಥದ್ದೊಂದು ರೋಮಾಂಚಕಾರಿಯಾದ ಲಂಡನ್ನಿನ ಅಕ್ಕಪಕ್ಕದಲ್ಲಿ ನಾನು ತುಂಬಾ ಓಡಾಡಿದ್ದೀನಿ, ಲಂಡನ್ನಿನ ಒಳಗೆ ಓಡಾಡಿದ್ದೀನಿ. ಇಂಗ್ಲೆಂಡಿನ ಕನ್ನಡ ಸಂಘದವರು, ಕನ್ನಡ ಬಳಗದವರು, ಭಾನುಮತಿ ಅಪ್ಪಾಜಿ, ರಾಮಮೂರ್ತಿ ಎಲ್ಲರೂ ನಮ್ಮನ್ನ ಯಾವ ಪ್ರೀತಿ ನೋಡ್ಕೊಂಡ್ರು ಅಂದ್ರೆ ನಮ್ಗೆ ಆ ಕಾರಣವಾಗಿ ಗೊತ್ತಿಲ್ಲ, ಅಥವಾ ತನ್ನಂತಾನೆ ಇಂಗ್ಲೆಂಡ್ ಲಂಡನ್ ಇಷ್ಟ ಆಗಿದೆ ಗೊತ್ತಿಲ್ಲ. ಆದ್ರೆ ಈಗಲೂ ಇಲ್ಲಿ ತನಕ 50 ಬಾರಿ ನಾನು ವಿದೇಶಗಳಲ್ಲಿ ಹೋಗ್ಬಿಟ್ಟಿದ್ದೀನಿ, 50 ಬಾರಿ ಹೋಗ್ಬಿಟ್ಟಿದ್ದೀನಿ. ಈಗಲೂ ನನ್ನ ಯಾರು ನಿದ್ದೆಗಣ್ಣಲ್ಲಿ ಕೇಳಿದ್ರು, ಅರೆ ನಿದ್ರೆಯಲ್ಲಿ ಕೇಳಿದ್ರು, ನಿಮ್ಗೆ ಮೋಸ್ಟ್ ಫೇವರೆಟ್ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಇಂಗ್ಲೆಂಡ್ ಮತ್ತು ಲಂಡನ್. ಜೊತೆ ಮಾತಾಡಿ ತುಂಬಾ ಸಂತೋಷ ಆಗಿದೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್.